ರಾಮನ ನಂತರದ ಕೃಷ್ಣನ ಅವತಾರದ ಭಾಗವಾಗಿ ಕೂಡ ಇದ್ದೇವೆ. ಪರಿಪೂರ್ಣತೆಯ ಕಡೆಗೆ ಅವತಾರ ನಡೆಯುವಾಗ ಅದು ಹೇಗೆ ರಿಫೈನ್ ಆಗ್ತಾ ಬಂತು ಅನ್ನೋದನ್ನು ಯೋಚನೆ ಮಾಡಿದರೆ ಅದು ಕೃಷ್ಣನ ಅವತಾರದ ಮುಖವೇ ಬೇರೆ ಅನ್ನುವ ಹಾಗೆ ನಮ್ಮ ಮುಂದೆ ಪ್ರಸ್ತುತ ಆಗುತ್ತೆ. ಅವರೋಹಣದಲ್ಲಿ ಇದ್ದಾಗೆಲ್ಲ ಆರೋಹಣ ಆಗಬೇಕಾದ್ರೆ ಶ್ರೀಕೃಷ್ಣನಲ್ಲದೆ ಬೇರೆ ಗತಿ ಇಲ್ಲ. ಒಂದು ದೃಷ್ಟಿಯಿಂದ ಅರ್ಜುನನ ಅವರೋಹಣದ ಹೊತ್ತಿಗೆನೇ ಭಗವದ್ಗೀತೆಯ ಆರೋಹಣ. ಈ ಏರುವಿಕೆಯನ್ನು ಬಿದ್ದವರ ಪಾಲಿಗೆಲ್ಲ ಒದಗಿಸಿಕೊಡುವ ಹಾಗೆ ಶ್ರೀಕೃಷ್ಣ ಕೇವಲ ಆ ಭಾಗಕ್ಕೆ ಅರ್ಜುನನಿಗೆ ಮಾತ್ರ ಅದನ್ನು ಸೀಮಿತಗೊಳಿಸದೆ ನಾವು ಕೂಡ ನಮ್ಮ ಜೀವನದಲ್ಲಿ ಬಿದ್ದಾಗ ಎತ್ತುವ ಹಾಗೆ ಅಂಥದ್ದೊಂದು ಆರೋಹಣದ ಬಲವನ್ನು ಅದರೊಳಗಿಟ್ಟು ಅದು ಇವತ್ತಿಗೂ ಕೂಡ ನಮ್ಮ ಬದುಕಿಗೆ ಪ್ರಸ್ತುತ ಆಗುವ ಹಾಗೆ ಅಲ್ಲಿ ಕಟ್ಟಿಕೊಟ್ಟ ಯಾವುದೋ ಒಂದು ಬ್ರಹ್ಮತತ್ವ ಅದು ಎಲ್ಲವನ್ನೂ ಒಳಗೊಂಡ ಸಾರ ಸರ್ವಸ್ವ ಆಗಿ ನಮ್ಮ ಜೊತೆಗೆ ಇಂದಿಗೂ ಕೂಡ ಇದೆ. ಅದಕ್ಕೇನೆ ಭಗವದ್ಗೀತೆಗೆ ಎಲ್ಲ ದೃಷ್ಟಿಯ ಒಂದು ದೃಷ್ಟಿಯಿಂದ ಅದು ಭಗವಂತನಿಂದ ಉಪದೇಶಿತವಾದದ್ರಿಂದ ಭಗವದ್ಗೀತೆ, ಇನ್ನೊಂದು ದೃಷ್ಟಿಯಿಂದ ಅದು ಉಪನಿಷತ್ತು ಅಂತ ಯಾವುದನ್ನು ನಾವು ವೇದಗಳ ಒಂದು ಭಾಗವಾಗಿ ನೋಡ್ತೇವೆ. ಆ ಉಪನಿಷತ್ತಿನ ಸಾರ ಅಂಶ ಎಲ್ಲ ಇದರಲ್ಲಿರುವುದರಿಂದ ಇದು ಗೀತೋಪನಿಷತ್ತು ಕೂಡ, ಅದಕ್ಕೆ ಇನ್ನೊಂದು ಹೆಸರು. ಇಡೀ ಬ್ರಹ್ಮತತ್ವವನ್ನು ಅಖಂಡವಾಗಿ ಹೇಳುವ ಒಂದು ವಿಶೇಷ ಮುಖ ಕೂಡ ಇದರಲ್ಲಿರುವುದರಿಂದ ಇದು ಬ್ರಹ್ಮತತ್ವವೂ ಹೌದು. ಹಾಗಾಗಿ ಬ್ರಹ್ಮಸಾರ, ಗೀತೋಪನಿಷತ್ತು ಅಥವಾ ಗೀತಾ, ಭಗವದ್ಗೀತಾ ಅನ್ನುವ ಹೆಸರಿನಿಂದ ಕರೆಯುವ ಈ ಗ್ರಂಥ ಇತಿಹಾಸದ ಭಾಗವಾಗಿರುವ ಮಹಾಭಾರತ, ಧರ್ಮಶಾಸ್ತ್ರದ ಭಾಗವಾಗಿರುವ ಮಹಾಭಾರತ ಅಥವಾ ಒಂದು ದಾಯಾದಿಗಳ ಚರಿತ್ರೆಯನ್ನು ಹೇಳುವ ಮಹಾಭಾರತದ ಒಳಗೆ ಅಡಕವಾಗಿರುವ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿದೆ. ತುಂಬ ಆಶ್ಚರ್ಯಕಾರಕದ ವಿಷಯ ಏನು ಅಂತಂದರೆ, ನನಗೆ ವೈಯಕ್ತಿಕವಾಗಿ ಅದು ಆಶ್ಚರ್ಯ. ನಮಗೆ ಇಡೀ ಮಹಾಭಾರತದ ಅಥವಾ ಭಗವದ್ಗೀತೆಯ ಒಟ್ಟು ಕಥೆಯ ಭಾಗವನ್ನು ನಾವು ಅಲ್ಲಿ ಇಲ್ಲಿ ಕೇಳಿದ ಆಧಾರದ ಮೇಲೆ ನಮಗೆ ಗೊತ್ತಾಗುವುದೇನು ಅಂತಂದರೆ, ಯುದ್ಧ ಆಗುವುದಕ್ಕೆ ಮೊದಲೇ ಅರ್ಜುನ ಕೈ ಚೆಲ್ಲಿ ಕೃಷ್ಣ ಈ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದ ಅಂತ. ಆದರೆ ನಾನು ಯಾಕಿದನ್ನು ಆಶ್ಚರ್ಯ ಅಥವಾ ವಿಸ್ಮಯ ಅಂತ ಹೇಳ್ತೀನಿ ಅಂತಂದರೆ, ನಮಗೆ ಮಹಾಭಾರತದ ಗ್ರಂಥದಲ್ಲಿ ಭಗವದ್ಗೀತೆ ಎಲ್ಲಿ ನಮ್ಮ ಓದಿಗೆ ದಕ್ಕುತ್ತದೆ ಅಂತಂದರೆ, ಅದು ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದ ನಂತರದ ಸ್ಥಿತಿ. ಅರ್ಥಾತ್ ಇಡೀ ಮಹಾಭಾರತದ ಯುದ್ಧ 10 ದಿವಸ ನಡೆದು 10ನೆಯ ದಿವಸ ಭೀಷ್ಮರು ಶರಶಯ್ಯೆಗೆ ವಶರಾದ ಮೇಲೆ ಸಂಜಯ ಬಂದು ಹೀಗೆ ಆಗಿದೆ ಅಂತ ಧೃತರಾಷ್ಟ್ರನ ಬಳಿ ಹೇಳುವ ಹೊತ್ತಿಗೆ ಆ ಧೃತರಾಷ್ಟ್ರನ ಪ್ರಶ್ನೆಯಿಂದ ಆರಂಭವಾಗಿ ನಮಗೆ ಅವಾಗ ಏನಾಗಿತ್ತು ಅಂತ ಯುದ್ಧದ ಪೂರ್ವದ ಕಥಾಭಾಗವಾಗಿ ಈ ಭಗವದ್ಗೀತೆ ಪ್ರಕಟ ಆಗುತ್ತೆ. ಇದೊಂದು ಥರದ ಇಡೀ ಮಹಾಭಾರತ, ರಾಮಾಯಣ, ಭಾಗವತ, ಪುರಾಣಾದಿಗಳಲ್ಲೆಲ್ಲ ಇರುವ ಒಂದು ವಿಶೇಷವಾದ ವಿಸ್ಮಯ. ಎಲ್ಲ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಅಥವಾ ಯಾವುದನ್ನೇ ನೀವು ನೋಡಿ, ಅದು ಒಬ್ಬರು ಹೇಳುವ ಮತ್ತು ಇನ್ನೊಬ್ಬರು ಕೇಳುವ ಭಾಗವೇ. ನಾವು ಎಲ್ಲಿ ಕೂಡ ನೀವು ಅಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಹೇಳುವಲ್ಲಿಂದ ಮಹಾಭಾರತ ಪ್ರಾರಂಭ ಆದರೆ, ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳುವಲ್ಲಿಂದ ಎಲ್ಲ ಪುರಾಣಗಳು ಪ್ರಾರಂಭ ಆಗ್ತವೆ, ಅಷ್ಟಾದಶ ಪುರಾಣಗಳು. ಅಥವಾ ಅಲ್ಲಿ ಪರೀಕ್ಷಿತನಿಗೆ ಶುಕಮುನಿಗಳು ಹೇಳುವಲ್ಲಿಂದ ಭಾಗವತ ಪ್ರಾರಂಭ ಆಗುವ ಪೂರ್ವದಲ್ಲೂ ಕೂಡ ಅದು ಒಂದು ಶೌನಕಾದಿಗಳಿಗೆ ಸೂತ ಪುರಾಣಿಕರ ನಡುವೆ ನಡೆಯುವ ಸಂಭಾಷಣೆಯೇ. ಮತ್ತು ಪರೀಕ್ಷಿತನ ಮರಣವಾದ ಎಷ್ಟೋ ನಂತರದಲ್ಲಿ ಆ ಕಥೆಯನ್ನು ಶೌನಕಾದಿಗಳು ಕೇಳ್ತಾರೆ. ಆಮೇಲೆ ಇದು ಎಂಥ ಒಂದು ಬಹಳ ವಿಶೇಷವಾದ ಮತ್ತು ಅಪೂರ್ವವಾದ ಘಟನೆ ಇಡೀ ಮಹಾಭಾರತ ಯುದ್ಧದಲ್ಲಿ. ಒಬ್ಬ ಯುದ್ಧ ಮಾಡುವ ಹೊತ್ತಿಗೆ ಮಹಾವೀರ ಅನುಭವಿಸಿದ ಅಧಃಪತನ ಮತ್ತು ಆ ಅಧಃಪತನದ ಉತ್ಕ್ರಮಣ ಎರಡನ್ನೂ ಇಟ್ಟುಕೊಂಡು ಬಹಳ ಅದ್ಭುತವಾದ ಒಂದು ಘಟನೆಯನ್ನು ಪ್ರಥಮದಲ್ಲಿ ಯಾಕೆ ಹೇಳೋದಿಲ್ಲ? ಇದು ನನಗೆ ಇರುವ ಆಶ್ಚರ್ಯ.
ಇಡೀ ಮಹಾಭಾರತದ ಕಥೆಯನ್ನು ಕೂಡ ಎಲ್ಲರೂ ತೀರ್ಕೊಂಡು ಹೋಗಿ ಸ್ವರ್ಗಾರೋಹಣ ಆದ ನಂತರದಲ್ಲಿ ವೈಶಂಪಾಯನ ಮತ್ತು ಜನಮೇಜಯರು ಕಥೆ ಪ್ರಾರಂಭ ಮಾಡ್ತಾರೆ. ಇಡೀ ಘಟನೆ ಮುಗಿದು ಹೋಗಿದೆ. ನೀವು ರಾಮಾಯಣಕ್ಕೆ ಬಂದರೆ ಲವಕುಶರಿಗೆ ಅಲ್ಲಿ ಕಥೆ ಹೇಳುವಾಗ ಈಗಾಗಲೇ ಇಡೀ ರಾಮಾಯಣ ಘಟಿಸಿ ಹೋಗಿದೆ. ಲವಕುಶರಿಂದ ಅದು ಆರಂಭ ಆಗ್ತದೆ. ಮನುಷ್ಯನ ಮನಸ್ಸು 3 ಕಾಲಗಳಲ್ಲಿ ಕೆಲಸ ಮಾಡುತ್ತೆ. ಅದು ತ್ರಿಕಾಲ ಇಲ್ಲದೆ ಬದುಕೋದಕ್ಕೆ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಒಂದಿಷ್ಟು ಭವಿಷ್ಯದ ಬಗ್ಗೆ ಭರವಸೆ ಬೇಕು, ಭೂತಕಾಲದ ನೆನಪುಗಳು ಬೇಕು, ವರ್ತಮಾನದ ಅನುಭವಗಳು ಬೇಕು. ಇದಿಷ್ಟನ್ನು ಇಟ್ಟುಕೊಂಡ್ರೇನೆ ಮನುಷ್ಯನ ಬದುಕು ಸಂಪೂರ್ಣವಾಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಇಂಟ್ರೆಸ್ಟಿಂಗ್ಲಿ ನೀವು ಈ ಭಗವದ್ಗೀತೆಯಲ್ಲಿ ಕೂಡ ಅದೇ ಮೆಥಡ್. ಈಗ ಒಂದು ವೇಳೆ ನಮ್ಮಲ್ಲಿ ಒಂದು ಟೆಕ್ನಿಕ್ ಇದೆ, ನಮ್ಮ ಸಿನಿಮಾಗಳೆಲ್ಲ ಸಕ್ಸಸ್ಫುಲ್ಲಿ ರನ್ ಆಗೋದು ಯಾವಾಗ ಅಂತಂದ್ರೆ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ನಿಂದ. ಒಂದು ಒಳ್ಳೆಯ ಪೀಕ್ನಲ್ಲಿ ಸಡನ್ ಇದು ಹೀಗಷ್ಟೇ ಅಲ್ಲ, ಇದು ಹೀಗಾಗ್ಲಿಕ್ಕೆ ಇಂಥದ್ದೊಂದು ಕಾರಣ ಇತ್ತು ಅಂತ ಹೇಳಿದ ತಕ್ಷಣ ಭಾವಾತಿರೇಕಕ್ಕೆ ಒಳಗಾದ ಮನುಷ್ಯನ ರಸ, ಅದು ಯಾವ ರಸದ ಉನ್ಮತ್ತ ಅವಸ್ಥೆಯಲ್ಲಿತ್ತೋ ಅದು ಹಾಗೆ ಇದ್ದುಕೊಂಡು ತಕ್ಷಣ ಅದನ್ನು ಹಿಂದಕ್ಕೆ ಕರ್ಕೊಂಡು ಹೋಗುವಾಗ ಈ ನಾಳೆ ಏನಾಗಲಿಕ್ಕಿದೆ ಅನ್ನುವ ಮುಂದಿನ ಭಾವದ ಕುತೂಹಲ, ನಿನ್ನೆ ಅದಕ್ಕೆ ಹೇಗೆ ಕಾರಣವಾಯಿತು ಅನ್ನುವ ಸಮನ್ವಯ, ಅದನ್ನು ನೋಡಬೇಕು ಅನ್ನುವ ಈ ವರ್ತಮಾನದ ಹಸಿವಿನ ಅನುಭವ, ಇದು ಮಿಶ್ರಣ ಆದಾಗಲೇ ನಮಗೆ ಅದು ಹೆಚ್ಚು ಇಂಪ್ಯಾಕ್ಟ್. ಹಾಗಾಗಿ ಇಡೀ ಮಹಾಭಾರತದ ಯುದ್ಧಾರಂಭದಲ್ಲಿ ಆದ ಶ್ರೀಕೃಷ್ಣನ ಈ ಉಪದೇಶವನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಾಗ ಶರಶಯ್ಯೆಯಲ್ಲಿ ಭೀಷ್ಮ ಮಲಗೆಯಾಗಿದೆ. ಭೀಷ್ಮ ಪರ್ವದ ಒಂದು ಮುಕ್ತಾಯದ ಹಂತಕ್ಕೆ ಬಂದಾಗಿದೆ. ಅದರ 25ನೇ ಅಧ್ಯಾಯಕ್ಕೆ ಭೀಷ್ಮ ಪರ್ವದಲ್ಲಿ ಪ್ರಾರಂಭ ಆಗುವಂತಹ ಪ್ರಥಮ ಅಧ್ಯಾಯ ಭಗವದ್ಗೀತೆ. ಯಾಕೆ ಅನ್ನೋದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಮನುಷ್ಯ ಸಂವೇದನೆಗಳೆಲ್ಲವೂ ಕೂಡ ಅದು ಅತೀತ ಭಾವಕ್ಕೆ ಹೋಗಬೇಕಾದ್ರೆ ಈ 3 ಕಾಲದ ಜೊತೆಗೆ ನಮಗೆ ಒಂದು ಸಮನ್ವಯ ಮಾಡಿಕೊಂಡು ಅದರ ರುಚಿಯನ್ನು ಅನುಭವಿಸುವ ಸಾಮಾನ್ಯ ಪ್ರಜ್ಞೆ ನಮಗೆಲ್ಲರಿಗೂ ಇದೆ. ಅದನ್ನು ದಾಟಿ ನಮಗೆ ದೇವರನ್ನು ನೋಡಕ್ಕಾಗಲ್ಲ, ಅದನ್ನು ದಾಟಿ ನಮಗೆ ಅಧ್ಯಾತ್ಮದ ಕಡೆಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದರ ಆಚೆಗೆ ಇರುವ ಅಧ್ಯಾತ್ಮ ತತ್ವ ತಿಳಿಯಬೇಕಾದ್ರೆ ಈ ಕ್ಷಣಕ್ಕೆ ನಾವು ಯಾವುದನ್ನ ನಮ್ಮ ವರ್ತಮಾನದ ಸುಖ ಸಂತೋಷ ಅಂತ ಭಾವಿಸ್ತೇವೆ ಅದರ ಒಟ್ಟಿಗೆ ಅದು ಒಂದು ಮಿಲನವಾದ್ರೆ ನಮ್ಗೆ ಇದು ನಮ್ಮ ಪಾರ್ಟ್ ಅನ್ನಿಸ್ತದೆ. ಇಲ್ಲದೇ ಇದ್ರೆ ಅದು ಯಾವುದೋ ಅರ್ಜುನನ ಕಥೆ ಅಂತೆ, ಆವಾಗ ಯಾವನೋ ಕೃಷ್ಣ ಹೇಳಿದ್ನಂತೆ ಅಂತ ಅಷ್ಟೇ ಆಗ್ತಿತ್ತು. ಹಾಗಲ್ಲ. ಹಾಗಾಗಿ ಇಡೀ ಮಹಾಭಾರತ ಆಗಿ ಹೋದ ಭೂತಕಾಲದ ಇಡೀ ಭಗವದ್ಗೀತೆಯ ಸಾರವನ್ನ ವರ್ತಮಾನದ ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯನ ದಿವ್ಯ ದೃಷ್ಟಿಯ ಮೂಲಕ ಕಂಡ ಅನುಭವವನ್ನ ಮತ್ತೆ ಪುನಃ ಹೇಳುವ ಮೂಲಕ ನಮ್ಮ ಮುಂದೆ ಪ್ರಸ್ತುತಪಡಿಸ್ತದೆ. ಇದು ಕಾಲವನ್ನ ತ್ರಿಕಾಲದ ಒಳಗೆ ನಮ್ಮನ್ನು ಕೂಡಿಸಿ ತ್ರಿಕಾಲಾತೀತ ಮಾಡುವ ಒಂದು ಹೊಸ ಕ್ರಮ. ಇದು ವೇದವ್ಯಾಸರಲ್ಲಿದೆ. ಇದು ವೇದವ್ಯಾಸರು ಮಾತ್ರವಲ್ಲ, ಎಲ್ಲ ಋಷಿಮುನಿಗಳಲ್ಲಿ ಇದೆ. ಋಷಿಮುನಿಗಳು ತ್ರಿಕಾಲಾತೀತರಾದದ್ದರಿಂದಲೇ ನಮ್ಮನ್ನು ತ್ರಿಕಾಲದಲ್ಲಿ ಒಂದಿಷ್ಟು ಬಂಧಿಸಿ ಆಚೆಗೆ ತಗೊಂಡು ಹೋಗ್ತಾರೆ. ಇದು ಒಂದು ಭಾಗ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಈ ಭಗವದ್ಗೀತೆಯನ್ನು ನಮಗೆ ವೇದವ್ಯಾಸರು ನೇರವಾಗಿ ಹೇಳುವುದಿಲ್ಲ, ಅರ್ಜುನ ಹೇಳುವುದಲ್ಲ, ಶ್ರೀಕೃಷ್ಣ ನಮಗೆ ನೇರವಾಗಿ ಹೇಳುವುದಲ್ಲ. ಹೇಳಿದ್ದು ಯಾರು ಅಂದರೆ ಒಬ್ಬ ಸೂತ ಅಥವಾ ಸಾರಥಿಯ ಹಾಗೆ ಇದ್ದ ಮತ್ತು ಸಖನ ಹಾಗೂ ಇದ್ದ ಧೃತರಾಷ್ಟ್ರನ ಆಸ್ಥಾನದ ಒಬ್ಬ ಸಾರಥಿ ಸಂಜಯ. ಗವಲ್ಗಣ ಅನ್ನುವ ಒಬ್ಬ ಸಾರಥಿಯಾಗಿ ಮೊದಲು ಧೃತರಾಷ್ಟ್ರನ ಜೊತೆಗಿರುವವನು. ಇವನು ಅವನ ಸಾರಥ್ಯವನ್ನು ಮುಂದುವರಿಸುವ ಒಂದು ಕೆಲಸ ಮಾಡ್ತಾನೆ ಈ ಸಂಜಯ. ಇವನು ಸೂತ, ಇವನು ಸಾರಥಿ. 2 ದೃಷ್ಟಿಯಿಂದ ನಮ್ಮಲ್ಲಿ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ. ಜಾತಿಯಿಂದ ಕಡಿಮೆ ಇರುವವರಿಗೆ, ಆಮೇಲೆ ಆರ್ಥಿಕವಾಗಿ ಸ್ಥಿತಿಗತಿಯಿಂದ ಕಡಿಮೆ ಇರುವವರಿಗೆ ಬೆಲೆ ಇಲ್ಲ ಅಂತ ಇಡೀ ಆಗಿನ ಕಾಲದ ವ್ಯವಸ್ಥೆಯನ್ನೇ ಸುಳ್ಳು ಮಾಡುವ ಹಾಗೆ ವೇದವ್ಯಾಸರು ಬಹಳ ದೊಡ್ಡ ಒಂದು ಪರಂಪರೆ ಹೇಗಿತ್ತು ಅನ್ನೋದಕ್ಕೆ ಮಾದರಿ ಕೊಡ್ತಾರೆ. ಆ ಕಾಲಕ್ಕೆ ನೋಡಿ, ಧೃತರಾಷ್ಟ್ರ ನಿಮಗೆ ಗೊತ್ತು, ಹುಟ್ಟ ಕುರುಡ, ಕಣ್ಣಿಲ್ಲದವ, ಮರೀಬಾರದು ವೇದವ್ಯಾಸರ ಮಗ. ಎಂಥ ದುಃಖದ ವಿಷಯ. ಸಾಕ್ಷಾತ್ ವೇದವ್ಯಾಸರ ಮಗ ಧೃತರಾಷ್ಟ್ರ, ನಿಯೋಗದಿಂದ ಹುಟ್ಟಿದವ. ಆ ಹುಟ್ಟು ಕುರುಡನಿಗೆ ಕೇವಲ ಹೊರಗಣ್ಣು ಮಾತ್ರ ಕುರುಡಲ್ಲ, ಒಳಗಣ್ಣು ಕುರುಡು ಅನ್ನುವ ಹಾಗೆ ತನ್ನದೇ ಧಾಟಿಯ ಮೋಹ ಮೌಢ್ಯ. ಅಂಥ ಮೋಹ ಮೌಢ್ಯದಿಂದಲೇ ಈ ಯುದ್ಧಕ್ಕೆ ಕಾರಣೀಭೂತ. ಸಾಕ್ಷಾತ್ ಗಾಂಧಾರಿಯ ಮಾತು ಕೇಳಿದ್ರೂ ಕೂಡ
ಈ ಯುದ್ಧವೇ ಆಗ್ತಿರಲಿಲ್ಲ. ಆದರೆ ಯುದ್ಧಕ್ಕೆ ಕಾರಣೀಭೂತ ಕೇವಲ ದುರ್ಯೋಧನನಲ್ಲ, ದುರ್ಯೋಧನನ ಮೌಢ್ಯವನ್ನು ಸಂಪೂರ್ಣ ರೀತಿಯಿಂದ ಸಮರ್ಥಿಸ್ತಾ ಬಂದು ಯಾವ ವಿದುರನ ಮಾತನ್ನು, ಯಾವ ಪರಶುರಾಮನ ಮಾತನ್ನು, ಯಾವ ಭೀಷ್ಮಾದಿಗಳ ಮಾತನ್ನು, ಯಾವ ಲೋಮಶ ಮೊದಲಾದ ಯಾವ ಯಾವ ಋಷಿಗಳು ಬಂದು ಹೇಳಿದ್ರು ಕೂಡ ಒಂದಿಷ್ಟು ಕಿವಿಗೆ ಹಾಕಿಕೊಳ್ಳದೆ ಅದನ್ನು ಧಿಕ್ಕರಿಸಿ ಒಳಗೊಳಗೆ ದುರ್ಯೋಧನನನ್ನೇ ಮೆಚ್ಚಿದ ಮತ್ತು ಅವನ ಮಾತುಗಳನ್ನೇ ಸಮರ್ಥಿಸಿದ ಈ ಧೃತರಾಷ್ಟ್ರನ ಕಾರಣವಾಗಿ ಯುದ್ಧ ನಡೆದಿದೆ. ಯುದ್ಧಕ್ಕೆ ಎಲ್ಲ ಈ ಸೂತನಾಗಿ ಆ್ಯಕ್ಚುಲಿ ದೂತ ರೂಪದಲ್ಲಿ ಈ ಸೂತನಾದ ಸಂಜಯ ಕೂಡ ಒಮ್ಮೆ ಹೋಗ್ತಾನೆ, ಧೃತರಾಷ್ಟ್ರ ಕಳಿಸಿರ್ತಾನೆ. ಇವರು ಎಲ್ಲ ಆಗಿ ಒಂದು ಇನ್ನೇನು ವಾಪಸ್ಸು ಬರುವ ಹಂತದಲ್ಲಿರುವ, ನೀವು ಇನ್ಯಾಕೆ ವಾಪಸ್ ಬರ್ತೀರಿ, ಹೇಗೂ ತೀರ್ಥಯಾತ್ರೆ ಮಾಡಿಕೊಂಡು ಆಗಲೇ ನೀವು ಸ್ವಲ್ಪ ದೇವರ ಹಾದಿಯಲ್ಲಿದ್ದೀರಿ, ಇನ್ನು ಬ್ರಾಹ್ಮಣತ್ವದ ಕಡೆಗೆ ಹೋಗಿ ಯಾಕೆ ಸುಮ್ಮನೆ ಕ್ಷತ್ರಿಯರ ಹಾಗೆ ಭೂಮಿ ರಾಜ್ಯದ ಹಸಿವು ಅಂತ ಹೇಳಿ ಕಳಿಸ್ತಾನೆ ಈ ಮೂರ್ಖ ಧೃತರಾಷ್ಟ್ರ ಸಂಜಯನ ಹತ್ತಿರ. ಸಂಜಯ ಎಷ್ಟು ವಿಶಿಷ್ಟವಾದ ಪಾತ್ರ ಅಂತಂದರೆ, ಅವನು ಒಬ್ಬ ಸೂತನಾಗಿ, ಒಬ್ಬ ಸಾರಥಿಯಾಗಿ, ಒಬ್ಬ ಸಖನಾಗಿ ಬೇಕಾದಷ್ಟು ಬೈಯುವ ಸ್ವಾತಂತ್ರ್ಯ ಕೂಡ ಇಟ್ಟುಕೊಂಡವ ರಾಜನಿಗೆ. ನೀನು ನೀಚ, ನೀನು ಮಾಡಿದ್ದು ಸರಿಯಲ್ಲ, ನಿನಗೆ ನಿನ್ನ ವಾದವೇ ಸರಿ ಅನ್ನುವ ಭ್ರಮೆ ಇದೆ, ನೀನು ಪದೇ ಪದೇ ವಿಧಿಯನ್ನು ಹಳಿಯುವುದಕ್ಕೆ ನೀನೇ ಕಾರಣ ಅನ್ನೋದನ್ನು ನೆನಪಿಟ್ಟುಕೋ, ನಿನ್ನ ಸುಖ ದುಃಖಗಳನ್ನು ನೀನು ಬೇರೆಯವರ ಮೇಲೆ ಆರೋಪಿಸ್ತಿ, ನಿನಗೆ ದೊಡ್ಡವರು ಹೇಳಿದ ಮಾತುಗಳನ್ನು ಕೇಳುವ ವಿವೇಚನೆ ಇಲ್ಲ, ಎಲ್ಲ ಮಾತುಗಳನ್ನು ಬೈದಿರ್ತಾನೆ. ಇಂಥ ಸಂಜಯ ದೂತನಾಗಿ ಸಾಕ್ಷಾತ್ ಪಾಂಡವರಿಗೆ ನಾನು ಹೊಟ್ಟೆಯ ಪಾಡಿನ ಒಬ್ಬ ದೂತ, ನನ್ನ ದೊರೆ ಹೇಳಿದ್ದನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಪಾಂಡವರಿಗೆ, ನೀವು ಇಲ್ಲಿಯೇ ಇರಿ, ಋಷಿಮುನಿಗಳ ಹಾಗೆ ಬದುಕಿಕೊಂಡಿರಿ, ಇನ್ಯಾಕೆ ನಿಮಗೆ ಭೂಮಿಯ ಅಪೇಕ್ಷೆ ಅಂತ ನಮ್ಮ ದೊರೆ ಕೇಳಿದ್ದಾನೆ ಅನ್ನುವ ಸುದ್ದಿಯನ್ನು ಕೂಡ ಕೊಡ್ಲಿಕ್ಕೆ ಬಂದಿರ್ತಾನೆ. ಅಲ್ಲಿಯವರೆಗೆ ಹೊಟ್ಟೆಪಾಡಿನ ದೂತನ ಕೆಲಸ. ಆದರೆ ಅಂಥ ಸಂಜಯ ಹೀಗೊಂದು ವಿಶೇಷ ಹಂತದಲ್ಲಿ ಬೇರೆಯೇ ಒಂದು ರೀತಿಯ ಆಶೀರ್ವಾದವನ್ನು ವೇದವ್ಯಾಸರಿಂದ ಪಡೆದನಲ್ಲ. ಯಾಕೆ? ನಮಗೆ ಇವತ್ತು ಭಗವದ್ಗೀತೆ ಉಳಿದಿದ್ದರೆ ಅದು ಅರ್ಜುನನಿಂದ ಉಳಿದಿಲ್ಲ, ಅದು ಶ್ರೀಕೃಷ್ಣನಿಂದ ಉಳಿದಿಲ್ಲ. ವಾಚ್ಯಾರ್ಥದಲ್ಲಿ ನಾನು ಹೇಳೋದು, ಅದು ವೇದವ್ಯಾಸರಿಂದ ಉಳಿದಿಲ್ಲ, ಅದು ಉಳಿದದ್ದು ನಮಗೆ ಸಂಜಯನಿಂದ. ನಮಗೆ ಸಂಜಯ ಹೇಳದೇ ಇದ್ದರೆ ಇವತ್ತು ದಾಖಲಾತಿಯೇ ಇಲ್ಲ. ಈ ಸಂಜಯನಿಗೆ ಯಾಕೆ ಇದೆಲ್ಲ ಸಾಧ್ಯವಾಯಿತು? ನೋಡಿ, ಧೃತರಾಷ್ಟ್ರನಿಗೆ ಕಣ್ಣು ಕಾಣಿಸೋದಿಲ್ಲ, ಸಂಧಾನ ವಿಫಲವಾಗಿದೆ ಮತ್ತು ಅದು ಅವನ ಇಚ್ಛೆ ಕೂಡ. ಇನ್ನು ಯುದ್ಧಕ್ಕೆ ಸಿದ್ಧರಾಗುವ ಹೊತ್ತು ವೇದವ್ಯಾಸರು ಧೃತರಾಷ್ಟ್ರನ ಬಳಿ ಕೇಳಿಕೊಳ್ತಾರೆ, ನಿನಗೆ ಒಂದು ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸ್ತೇನೆ, ನೀನು ಈ ಯುದ್ಧವನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಆ ದಿವ್ಯ ದೃಷ್ಟಿ ನೀನು ಎಲ್ಲಿದೆಯೋ ಅಲ್ಲಿಗೆ ಅದನ್ನು ನೋಡುವ ಹಾಗೆ ಅವಕಾಶವನ್ನು, ಶಕ್ತಿಯನ್ನು ಅನುಗ್ರಹಿಸ್ತದೆ ಅಂತ. ಇವ ದುಷ್ಟನಾದರೂ ಕೂಡ ಇವನಿಗೊಂದು ದಿವ್ಯ ದೃಷ್ಟಿ ತೆಗೆದುಕೊಳ್ಳುವ ಒಂದು ಸಾಮಾನ್ಯ ಸಾತ್ವಿಕತೆಯೂ ಇಲ್ಲದೆ ಹೋಯಿತಾ ಗೊತ್ತಿಲ್ಲ. ಅವ ಹೇಳ್ತಾನೆ, ನನಗೆ ಅದೆಲ್ಲ ನೋಡೋದು ಬೇಡ, ಕೇಳಿದರೆ ಸಾಕು ಅಂತ. ಕೆಟ್ಟದ್ದನ್ನು ಮಾಡಿದವನಿಗೆ ಕೆಟ್ಟದ್ದನ್ನು ನೋಡುವ ತಾಕತ್ತಿರೋದಿಲ್ವಾ ಏನ? ತುಂಬ ಕೆಡುಕು ಮಾಡಿದ್ದಾನೆ, ಇನ್ನು ಮುಂದೆ ಆಗುವ ಕೆಡುಕನ್ನು ನೋಡುವ ಧೈರ್ಯ ಇರಲಿಲ್ಲ. ಆಮೇಲೆ ಅವನಿಗೆ ಗೊತ್ತಿತ್ತು ನನ್ನವರು ಬಹಳ ಜನ ಸಾಯ್ತಾರೆ ಅಂತ. ಆ ಮಾತನ್ನು ಕೂಡ ಹೇಳ್ತಾನೆ ಅವನು ವೇದವ್ಯಾಸರಿಗೆ, ನನ್ನವರು ನನ್ನ ಕಣ್ಣ ಮುಂದೆ ಇಲ್ಲವಾಗುವುದನ್ನು ನನಗೆ ನೋಡುವುದು ಬೇಡ, ಕೇಳಿದರೆ ಸಾಕು. ಕೇಳಬೇಕಾದ್ರೆ ಯಾರು ಹೇಳೋರು ಬೇಕಲ್ಲ. ಆಗ ವೇದವ್ಯಾಸರು ಆಯ್ಕೆ ಮಾಡಿದ್ದು ಸಂಜಯನನ್ನು. ಯಾಕೆ ಸಂಜಯನೇ? ಇನ್ಯಾರನ್ನು ಯಾಕೆ ಮಾಡಲಿಲ್ಲ? ಬಹಳ ಆಶ್ಚರ್ಯ. ಯಾಕೆ ಅಂತಂದರೆ, ನಾವು ನೋಡಬೇಕು, ಕೊನೆಯ ಗಳಿಗೆಯಲ್ಲಿ ತಾನು ಹೋಗುವಾಗ ಶ್ರೀಕೃಷ್ಣ ತನ್ನ ಅವತಾರ ಸಮಾಪ್ತಿಯೋ ಅಥವಾ ಆ ನಿರ್ಯಾಣವನ್ನು ಮಾಡುವಾಗ ಕೊನೆಯ ಸಂದೇಶವನ್ನು ಹೇಳಿದ್ದು ತನ್ನ ಸಾರಥಿಯಾದ ದಾರುಕನಿಗೆ. ನೋಡಿ, ಅಲ್ಲಿ ಕೂಡ ಸಾರಥಿಯೇ. ನಮಗೆ ಗೊತ್ತು, ಇಡೀ ಅರ್ಜುನನ ಉದ್ಧಾರವೇ ಸಾರಥಿಯಿಂದ. ಅವನು ಭಗವಂತನಿದ್ದ, ಆ ಮಾತು ಬೇರೆ. ಆದರೆ ಅವನು ಸಾರಥಿಯ ಸ್ಥಾನವನ್ನು ಯಾಕೆ ತಗೊಂಡ? ಇನ್ಯಾರೋ ಸ್ಥಾನವನ್ನು ತಗೊಳ್ಬೋದಿತ್ತಲ್ಲ ಶ್ರೀಕೃಷ್ಣ. ಸಾರಥಿಯಾಗಿಯೇ ಇಲ್ಲಿ ಕೂಡ ಬೇಕಾದಷ್ಟು ಜನ ಇದ್ದಾರಲ್ಲ ಧೃತರಾಷ್ಟ್ರನ ಅರಮನೆಯಲ್ಲಿ, ಬೇಕಾದಷ್ಟು ಜನ ಯೋಧರಿದ್ದಾರೆ, ಇವನೇ ಹೇಳಬಹುದಾದ ಅನೇಕ ಜನ ಸೈನಿಕರಿದ್ದಾರೆ, ಇವನ ಮಂತ್ರಿಗಳಿದ್ದಾರೆ, ಮತ್ತಾರ್ಯಾರು ಅಲ್ಲೇ ಇರುವ ಬೇರೆ ಯಾರನ್ನಾದ್ರೂ ಹೇಳಬಹುದಿತ್ತಲ್ಲ.
ಇಲ್ಲ. ಈ ಸಾರಥಿ ಮತ್ತು ಈ ಸಖ ಒಂದು ಹಂತದಲ್ಲಿ ಸೂತನೋ ದೂತನೋ ಆಗಿರುವ ಸಂಜಯನೇ ಯಾಕೆ ಆಯ್ಕೆ ಅಂತಂದರೆ, ಅನ್ಯಥಾ ಭಾವಿಸಬೇಡಿ. ಜಗತ್ತಿನ ಒಬ್ಬ ವ್ಯಕ್ತಿಯ ಒಳಗಿನ ಇಡೀ ಹಿಸ್ಟ್ರಿ ಗೊತ್ತಿರುವುದು ಡ್ರೈವರಿಗೆ. ಆ ಡ್ರೈವರ್ ಒಬ್ಬ ಮಾತ್ರ ನೋಡಿ ಎಲ್ಲವನ್ನೂ ಬಲ್ಲವನು. ಒಳಗೆ ಏನು, ಹೊರಗೆ ಏನು, ಹೋಗುವಾಗ ಏನು, ಹೋಗದೇ ಇರುವಾಗ ಏನು, ಮನೆಯಲ್ಲಿರುವಾಗ ಏನು, ಒಳಗೊಳಗೆ ಜಗಳ ಇದ್ರೆ ಏನು, A to Z ಗೊತ್ತಿರುವವನು ಒಬ್ಬ ಸಾರಥಿ. ಸಾರಥಿ ಅಲ್ಲದವನಿಗೆ ಕೆಲವು ಸಂದರ್ಭದಲ್ಲಿ ಮಾತ್ರ ಮುಖಾಮುಖಿ. ಸಾರಥಿಗೆ ಹಾಗಲ್ಲ. ನೀವು ಒಬ್ಬ ಸಾರಥಿ ಎಂಥವನಿರ್ತಾನೆ ಅಂತಂದ್ರೆ ಅವನಿಗೆಲ್ಲವೂ ಗೊತ್ತಿರ್ತದೆ ಮತ್ತು ಅವನನ್ನು ಬಿಟ್ಟು ಇನ್ಯಾರನ್ನೂ ನಂಬುವುದಿಲ್ಲ. ಇನ್ಫ್ಯಾಕ್ಟ್ ಇನ್ನೂ ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ, ಹೆಂಡತಿಗೆ ಹೇಳಬೇಡ ಮಾರಾಯ ಅಂತ ಹೇಳುವ ಎಷ್ಟೋ ಸಂಗತಿಗಳು ಡ್ರೈವರಿಗೆ ಗೊತ್ತಿದೆ. ಇವೆಲ್ಲ ಸೂಕ್ಷ್ಮಗಳನ್ನ ನಾವು ಅವಲೋಕಿಸಿದರೆ, ಸಾರಥಿ ಒಳ ಹೊರಗನ್ನು ಬಲ್ಲವನು. ಅವನಿಗೆ ಎಲ್ಲ ವೀಕ್ನೆಸ್ಸು ಗೊತ್ತು ಧೃತರಾಷ್ಟ್ರನದ್ದು, ಅವನ ಎಲ್ಲ ಪಾಸಿಟಿವಿಟಿಯೂ ಗೊತ್ತು. ಆದ್ದರಿಂದ ಅವನು ಪ್ರಾಮಾಣಿಕನಾಗಿ ಇರ್ತಾನೆ. ಧೃತರಾಷ್ಟ್ರನಿಗೆ ಪ್ರಾಮಾಣಿಕವಾಗಿ ವರದಿ ಮಾಡುವವನು ಬೇಕು. ಈಗ ಅಪ್ರಾಮಾಣಿಕ ವರದಿ ಬೇಡ. ಪ್ರಾಮಾಣಿಕವಾಗಿ ವರದಿ ಮಾಡುವವನು ಸಾರಥಿ ಅಲ್ಲದೆ ಇನ್ಯಾರು ಅಲ್ಲ ಅನ್ನುವುದು ವೇದವ್ಯಾಸರ ಸೂಚನೆ. ಅದು ನಮ್ಮ ಕಾಲದಲ್ಲೂ ಹೌದು ಅಂತ ನಾವು ಕೂಡ ಅವಲೋಕಿಸುವಾಗ ಗೊತ್ತಾಗುತ್ತೆ. ಒಬ್ಬ ಡ್ರೈವರ್ ಕ್ಯಾನ್ ರೂಲ್ ದಿ ಹೌಸ್. ಇಡೀ ಮನೆಯನ್ನು ಆಳಬಹುದು ಒಬ್ಬ ಡ್ರೈವರ್. ಅವನು ಸ್ವಲ್ಪ ಅಪ್ರಾಮಾಣಿಕನಾದರೆ ಅದಕ್ಕೆ ಅವನು ಪ್ರಾಮಾಣಿಕನಾಗಿದ್ದದ್ರಿಂದಲೇ ಡ್ರೈವರ್ ಆಗಿರ್ತಾನೆ. ಅವನು ಅಪ್ರಾಮಾಣಿಕನಾಗಿದ್ದ ದಿವಸ ಅವನು ಹೊರಗೆ ಹೋಗ್ತಾನೆ. ಈ ಥರದ ಒಂದು ಸೂಕ್ಷ್ಮ ಸಂಬಂಧ ಧೃತರಾಷ್ಟ್ರನ ಜೊತೆಗೆ ಸಂಜಯನಿಗಿತ್ತು. ಒಬ್ಬ ಸಾರಥಿ ಅನ್ನುವವನಿಗೆ ಇಂಥದೊಂದು ಪ್ರಾಮಾಣಿಕತೆ ಇರುತ್ತೆ. ಅವನು ಹೀಗೆ ಜಗತ್ತಿನ ಇಡೀ ಒಬ್ಬ ದೊರೆಯ ಒಳಗಿನ ಜಗತ್ತಿನ ಸಕಲವನ್ನು ಬಲ್ಲವನಾಗಿದ್ದು ಏಕಕಾಲಕ್ಕೆ ರಹಸ್ಯವನ್ನು ಕಾಯ್ದುಕೊಳ್ತಾನೆ. ಪ್ರಾಮಾಣಿಕನಾಗಿದ್ರೆ ಅವನು ಯಾವತ್ತೂ ಕೂಡ ತನ್ನ ದೊರೆಯ ಗುಟ್ಟನ್ನು ಬಿಟ್ಟುಕೊಡೋದಿಲ್ಲ. ನೀವು ನೋಡಿ, ಪುನೀತ್ ರಾಜ್ಕುಮಾರ್ ಸತ್ತ ತಕ್ಷಣ ಡ್ರೈವರ್ ಇಂಟರ್ವ್ಯೂವೇ ಬಹಳ. ಆದರೆ ಆ ಡ್ರೈವರ್ ಕೂಡ ಎಲ್ಲವನ್ನು ಹೇಳೋದಿಲ್ಲ. ಅದು ಪ್ರಾಮಾಣಿಕತೆ. ಅವನು ಎಲ್ಲವನ್ನು ಹೇಳೋದೇ ಇಲ್ಲ. ಅವನು ತನಗೆ ಕೆಲವನ್ನ ಇಟ್ಕೊಳ್ತಾನೆ. ಯಾಕೆಂದ್ರೆ ನನ್ನ ದೊರೆಗಳು, ಅವರಿಗೆ ನಾನು ಅನ್ಯಾಯ ಮಾಡಲಿಕ್ಕಿಲ್ಲ. ಈ ಥರದ ಒಂದು ವಿಶೇಷ ಅರ್ಹತೆಯನ್ನ ವೇದವ್ಯಾಸರು ಸಾರಥಿಯಾದ ಸಂಜಯನಲ್ಲಿ ಕಂಡು ಅಂತ ಕಾಣ್ತದೆ. ಆದ್ದರಿಂದ ಸಂಜಯನಿಗೆ ಕೊಟ್ಟ ದಿವ್ಯ ದೃಷ್ಟಿ ಎಂತಹದು. ಒಂದು ನಮಗೆ ಈಗ ಗೊತ್ತಿರುವ ಒಂದು ಪ್ರಕಾರ, ನಾವು ಇವಾಗ ಇಲ್ಲೊಂದು ಕ್ರಿಕೆಟ್ ಆಟ ಆಡ್ತಾ ಇದ್ರೆ ನಮ್ಮ ಮನೆಗಳಲ್ಲೆಲ್ಲ ಅದನ್ನು ಕೂತು ನೋಡುವ ಒಂದು ಸೌಕರ್ಯ, ಅದನ್ನು ನಾವು ಲೈವ್ ಅಂತ ಹೇಳ್ತೇವೆ ಅಲ್ವಾ. ನಾವು ಒಂದು ವೀಕ್ಷಕ ವಿವರಣೆಯ ಸಹಿತ ಲೈವ್ ಆಗಿ ನಮ್ಮ ಮನೆಗಳಲ್ಲಿ ಕೂತು ಅದು ನಡೆಯುವ ಹೊತ್ತಿಗೆ ನೋಡುವ ಒಂದು ಸೌಕರ್ಯದ ತಂತ್ರಜ್ಞಾನ ನಮಗೆ ಗೊತ್ತಿದೆ. ಆ ತಂತ್ರಜ್ಞಾನಕ್ಕೆ ಇಲ್ಲಿ ಒಂದು ಮೆಷಿನ್ ಬೇಕು. ಈ ಮೆಷಿನನ್ನು ರಿಸೀವ್ ಮಾಡುವ ಯಾವುದೋ ಒಂದು ಇನ್ನೊಂದು ಮೆಷಿನ್ ಅಥವಾ ಒಂದು ಸಾಧನ ನಮ್ಮ ಮನೆಗಳಲ್ಲಿ ಇರಬೇಕು. ಇದು ಗ್ರಹಿಸಿದ್ದನ್ನು ಆ ವೇವ್ ಲೆಂತ್ ಅಲ್ಲಿ ಕಳುಹಿಸುವಾಗ ಅಲ್ಲಿರುವ ನಮ್ಮ ಸಾಧನ ಅದನ್ನು ರಿಸೀವ್ ಮಾಡಿದರೆ ಮಾತ್ರ ನಾವು ಆ ಆಟವನ್ನು ನೋಡಬಲ್ಲೆವು. ಅಥವಾ ಈ ಸಾಧನ ಮತ್ತು ಈ ಮೆಷಿನ್ ಇದ್ದಾಗಲೂ ಕೂಡ ನಾನು ಇದೇ ನಿರ್ದಿಷ್ಟ ಚಾನೆಲ್ಗೆ ಕನೆಕ್ಟ್ ಮಾಡದಿದ್ರೂ ಅದು ಬರೋದಿಲ್ಲ. ಇಷ್ಟೆಲ್ಲ ಅವಶ್ಯಕತೆಗಳು ಬೇಕು ಒಂದು ಲೈವ್ ವೀಕ್ಷಣೆಗೆ. ಇದು ಇವನ ದಿವ್ಯ ದೃಷ್ಟಿ ಅಂತಹದೆಯಾ? ಏನು ಇದಕ್ಕಿಂತ ಭಿನ್ನವಾದ, ಇದು ನಾವು ಹೇಳುವ ಯಾವುದೋ ಮಾಧ್ಯಮವನ್ನು ಬಯಸ್ತದೆ. ಒಂದು ಮೆಷಿನ್ ಬೇಕು, ನಮ್ಮ ಮನೆಯಲ್ಲಿ ಒಂದು ಸಾಧನ ಇರಬೇಕು, ಅದಕ್ಕೆ ಪೂರಕವಾದ ಚಾನೆಲ್ ಇರಬೇಕು, ಅದನ್ನು ಆ ವೇವ್ ಲೆಂತ್ಗೆ ನಾನು ಕನೆಕ್ಟ್ ಮಾಡಬೇಕು. ಇಷ್ಟೆಲ್ಲ ಆದಾಗ ನನಗೆ ಅದು ಪರ್ಸೀವೇಬಲ್. ಅಲ್ಲದಿದ್ದರೆ ಇಲ್ಲಿ ವೀಕ್ಷಣೆ ಆಗ್ತಿರ್ಲಿ ನನಗೆ ಗೊತ್ತಾಗದೇ ಇಲ್ಲ. ಆ ಥರದ ಒಂದು ತಂತ್ರಜ್ಞಾನದ ಅವಲಂಬಿತವಾದ ಒಂದು ವಿಷಯ ನಮಗೆ ಗೊತ್ತಿದೆ. ಆದರೆ ಸಂಜಯನ ದಿವ್ಯ ದೃಷ್ಟಿಗೆ ಈ ಥರದ ಮಾಧ್ಯಮವೇ ಇಲ್ಲ. ಅದಕ್ಕೆ ನಾನು ಎಣಿಸೋದು, ಯಾವ ಮಟ್ಟದ ತಂತ್ರಜ್ಞಾನವನ್ನು ವೇದವ್ಯಾಸರು ಹೇಳುತ್ತಿರಬಹುದು. ವೇದವ್ಯಾಸರು ಹೇಳ್ತಾರೆ, ನಿನಗೆ ಕೇಳಬೇಕು ಅಲ್ವಾ? ಹಾಗಾದರೆ ಇಡೀ ಯುದ್ಧವನ್ನು ಕೇಳುವ ಒಂದು ದಿವ್ಯ ದೃಷ್ಟಿಯನ್ನು ನಾನು ನಿನಗೆ ಬೇಡವಾದದ್ದರಿಂದ ನಾನು ಸಂಜಯನಿಗೆ ಅನುಗ್ರಹಿಸ್ತೇನೆ. ಏನು ದಿವ್ಯ ದೃಷ್ಟಿ? ಏನು ದಿವ್ಯ ದೃಷ್ಟಿ ಅಂದರೆ, ಸಂಜಯ ಎಲ್ಲಿ ಬೇಕೋ ಅಲ್ಲೇ ಕೂತಿದ್ದರೂ ಕೂಡ ಅವನು ಎಲ್ಲಿ ಬೇಕೋ ಅಲ್ಲಿಯ ಯುದ್ಧವನ್ನು ನೋಡುವುದಕ್ಕೆ ಅವನಿಗೆ ಸಾಧ್ಯವಾಗಬೇಕು. ಇಡೀ ಯುದ್ಧವನ್ನು ತಿರುಗಬೇಕು ಅಂತೇನೂ ಇಲ್ಲ.
ಅವನು ಕೂತಲ್ಲಿಂದ ಈಗ ಆ ಬದಿ ಏನಾಗ್ತಾ ಉಂಟು ಅಂತ ಯೋಚನೆ ಮಾಡಿದ್ರೆ ಅವನಿಗೆ ಗೊತ್ತಾಗಬೇಕು, ಕಾಣಬೇಕು. ಗೊತ್ತಾಗುವುದು ಅಂದರೆ ಬುದ್ಧಿಯ ಪರಿಭಾಷೆ ಆಯಿತು, ದೃಶ್ಯವಾಗಬೇಕು, ಕಾಣಬೇಕು. ಒಂದನೇ. ಎರಡನೇದು ಇನ್ನು ಮುಂದುವರೆದು ಹೇಳ್ತಾರೆ, ಅವನಿಗೆ ಆ ಯುದ್ಧ ರಂಗದ ಯಾವುದೇ ಯೋಧರು ಒಳಗೊಳಗೆ ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುವ ವಿಚಾರ ಏನು ಅಂತ ಯೋಚಿಸಿದರೆ ಅದು ಕೂಡ ಗೊತ್ತಾಗಬೇಕು. ನೋಡಿ, ಸಾಮಾನ್ಯ ಅಲ್ಲ. ಇದಲ್ಲದೆ ಮೂರನೇದೇನು ಗೊತ್ತಾ, ಬಹಳ ಇಂಟ್ರೆಸ್ಟಿಂಗ್. ನಾವು ಯಾವುದನ್ನು ದ್ರೋಣ ಅಂತ ಹೇಳ್ತೇವಲ್ಲ, ಆ ಥರದ ಒಂದು ಶಕ್ತಿ. ಅವನ ಆಕಾಶದಿಂದ ಹಾರಿ ಇಡೀ ಯುದ್ಧ ರಂಗವನ್ನು ನೋಡಬಲ್ಲ ಶಕ್ತಿಯನ್ನು ಅವನಿಗೆ ಅನುಗ್ರಹಿಸ್ತಾರೆ. ಅವನ ಮೇಲ್ಗಡೆ ಹಾರ್ಕೊಂಡು ಇಡೀ ಯುದ್ಧ ರಂಗದಲ್ಲಿ ಏನೇನಾಗ್ತದೆ ಅಂತ ಸಹ ತನಗೆ ವೈಯಕ್ತಿಕವಾಗಿ ನೋಡ್ಬೇಕು ಅನ್ಸಿದ್ರೆ ಅದೂ ಇದೆ. ಫೋರ್ತ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಭಾರಿ ಆಶ್ಚರ್ಯಕಾರಕ. ಅವನಿಗೆ ಯಾವುದೇ ಆಯುಧಗಳನ್ನು ಹೊಡೆದರೆ ಅವನ ಮೈಗೆ ತಾಗಲಿಕ್ಕಿಲ್ಲ. ಎಂಥ ವಿಶೇಷವಾದ ಒಂದು ತಂತ್ರಜ್ಞಾನ ಆ ಕಾಲಕ್ಕೆ ವೇದವ್ಯಾಸರು ಅಂತಃಶಕ್ತಿಯಿಂದ ಕೊಟ್ಟರು. ಇವತ್ತಿಗೂ ನಮಗೆ ಇದು ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲದ ಒಂದು ಹಂತದಲ್ಲಿ ನಾವಿದ್ದೇವೆ. ಆದರೆ ಇದೆಲ್ಲವನ್ನು ತನ್ನ ಅನುಗ್ರಹ ರೂಪವಾಗಿ ಪಡೆದ ಸಂಜಯ, ನಾನು ಯಾಕೆ ಅವನನ್ನು ಬಹಳ ಬೆಸ್ಟ್ ಅಥವಾ ಬಹಳ ಗ್ರೇಟ್ ಪರ್ಸನಾಲಿಟಿ ಅಂತ ಭಾವಿಸ್ತೇನೆ. ಸಂಜಯ ಕೊನೆಯವರೆಗೂ ಕೂಡ ಈ ಶಕ್ತಿಯನ್ನು ದುರುಪಯೋಗ ಮಾಡಲಿಲ್ಲ. ನೋಡಿ, ಒಂದು ವೇಳೆ ಅವನಿಗೆ ಯಾರ ಮನಸ್ಸಿನಲ್ಲಿ ಏನಾಗ್ತದೆ ಅನ್ನೋ ಕಾನ್ವರ್ಸೇಷನ್ ಗೊತ್ತು. ಕೃಷ್ಣ ಹೀಗೆ ಮಾತಾಡ್ತಿದ್ದಾನೆ, ಅರ್ಜುನ ಹೀಗೆ ಮಾತಾಡ್ತಿದ್ದಾನೆ, ಅವನಿಗೆ ಕರ್ಣನನ್ನು ಕೊಲ್ತಾನೆ, ಅಥವಾ ಅವನಿಗೆ ಇಂಥವರನ್ನು ಭೀಷ್ಮರನ್ನು ಹೀಗೆ ಬೀಳಿಸ್ತಾನೆ, ಈಗ ಶಿಖಂಡಿಯನ್ನು ಎಲ್ಲವೂ ಗೊತ್ತಿತ್ತು. ಸಣ್ಣ ಚಾಡಿಕೋರತನದ ಕೆಲಸ ನಮ್ಮ ರಿಪೋರ್ಟರ್ಸ್ ಮಾಡ್ತಾರಲ್ಲ, ಮಾಡಿದ್ರೆ ಎಷ್ಟು ಕೆಟ್ಟ ರಿಪೋರ್ಟರ್ ಅಲ್ವಾ ನಮ್ಮವರು. ಯೋಚನೆ ಮಾಡಿ, ಎಲ್ಲ ಶಕ್ತಿ ಎಲ್ಲ ಸೌಕರ್ಯ ಇದೆ ಇವತ್ತಿನ ರಿಪೋರ್ಟರ್ಸ್ಗೆ, ಪತ್ರಕರ್ತರಿಗೆ. ಅವರು ಯಥಾರ್ಥ ರಿಪೋರ್ಟ್ ಮಾಡುವ ಬದಲು ಈ ರಾಜಕಾರಣಿಯ ಗುಟ್ಟನ್ನು ಆ ರಾಜಕಾರಣಿ ಹೇಳಿದ ಯಾವುದೋ ಸತ್ಯಗಳನ್ನು ಸುಳ್ಳುಗಳನ್ನು ಇನ್ನೊಬ್ಬನಿಗೋ ಚಾಡಿಕೋರತನಕ್ಕೆ ರಿಪೋರ್ಟಿಂಗನ್ನು ಬಳಸುವ ದುಷ್ಟ ಸಂಪ್ರದಾಯವನ್ನು ನೋಡಿದಾಗ ಸಂಜಯ ಎಂಥ ಒಳ್ಳೆಯ ವರದಿಗಾರ. ತಾನು ಕಂಡ ಈ ದೃಶ್ಯವನ್ನು ತನಗೆ ಯಾಕೆ ಕೊಟ್ಟಿದ್ದಾನೆ? ಧೃತರಾಷ್ಟ್ರನಿಗೆ ತಿಳಿಸ್ಲಿಕ್ಕಾಗಿ ಕೊಟ್ಟಿದ್ದಾನೆ. ಅದು ಬಿಟ್ಟು ಇನ್ಯಾವುದಕ್ಕೂ ಬಳಸಲ್ಲ. ಯಾವ ಮಟ್ಟದ ಪ್ರಾಮಾಣಿಕತೆ! ಹಾಗಾಗಿಯೇ ವೇದವ್ಯಾಸರು ಆಯ್ಕೆ ಮಾಡಿದ್ದಾರೆ. ಯಾಕೆ ವೇದವ್ಯಾಸರಿಗೆ ಹೀಗೆ ನೋಡುವಾಗ ಸ್ಕ್ಯಾನ್ ಮಾಡಬಲ್ಲರು ಈ ಹುಡುಗ ಹೇಗೆ ಅಂತ. ಅವರಿಗೆ ಗೊತ್ತು ಇವನಿಗೆ ಕೊಟ್ಟರೆ ದುರುಪಯೋಗ ಆಗುವುದಿಲ್ಲ. ಅಂಥ ಒಬ್ಬ ರಿಪೋರ್ಟರ್ ಸಂಜಯ. ಆದ್ದರಿಂದ ನಾವು ಜೀವಮಾನ ಪರ್ಯಂತ ಅವನಿಗೆ ನಮಸ್ಕರಿಸಬೇಕು. ಅವನು ಎಲ್ಲ ಯಾವ ದುರುಪಯೋಗವೂ ಮಾಡಲಿಲ್ಲ ಅನ್ನೋದು ಒಂದು. ಏನು ನಡೆದಿದೆಯೋ ಹಾಗೇ ಹೇಳುವ ಮಹಾ ಪ್ರಾಮಾಣಿಕ ವರದಿಗಾರ. ನಮ್ಮಲ್ಲಿ ಆ ಪ್ರಾಮಾಣಿಕತೆ ಇಲ್ಲ. ವರದಿ ಮಾಡುವಾಗ ಸುಳ್ಳು ವರದಿ ಮಾಡ್ತೇವೆ ತಮಗೆ ಬೇಕಾದ ಹಾಗೆ. ಇವನಲ್ಲಿ ಯಾವುದೇ ತನ್ನ ವೈಯಕ್ತಿಕ ಇಂಪ್ರೆಷನ್ಸೇ ಇಲ್ಲ. ಏನು ನಡೆಯಿತು ಅದನ್ನು ಯಥಾರ್ಥ ಬಂದು ಹೀಗೆ ನಡೆದಿದೆ. ಹೀಗೊಬ್ಬ ಇದ್ದದ್ದರಿಂದಲೇ ಸಂಜಯನಿಗೆ ಒಂದು ಕರುಣೆ ಅಥವಾ ಅನುಗ್ರಹ ಏನಾಯಿತು ಅಂತಂದರೆ, ಇಡೀ ಶ್ರೀಕೃಷ್ಣನ ವಿಶ್ವರೂಪವನ್ನು ತಾನು ನೋಡಿದೆ ಅನ್ನುವ ಮಾತನ್ನು ಕೂಡ ಭಗವದ್ಗೀತೆಯ ಮುಕ್ತಾಯದ ಹಂತದಲ್ಲಿ ಹೇಳ್ತಾನೆ. ನನಗೆ ಈಗಲೂ ಅದನ್ನು ಎಣಿಸಿದರೆ ರೋಮಾಂಚನ ಆಗ್ತದೆ, ಮೈಮೇಲೆ ಮುಳ್ಳು ಬರ್ತದೆ. ಇನ್ನಷ್ಟು ನನಗೆ ಅದನ್ನು ಹೇಳುವಾಗ ನಡುತ್ತೇನೆ ಅಂತ ಸಂಜಯ ಹೇಳ್ತಾನೆ. ನನ್ನನ್ನು ಈ ವಿಷಯದಲ್ಲಿ ಸಣ್ಣಗೆ ಮನ್ನಿಸಬೇಕು. ಕೃಷ್ಣ ಅರ್ಜುನನಿಗೆ ತೋರಿದ ವಿಶ್ವರೂಪ, ಸಂಜಯನಿಗೆ ತೋರಿದ ವಿಶ್ವರೂಪ ಒಂದೇ ಅಲ್ಲ ಅಂತ ನನ್ನದೊಂದು ಪ್ರಬಲವಾದ ನಂಬಿಕೆ. ಇದಕ್ಕೊಂದು ಆಧಾರ ವೇದವ್ಯಾಸರೇ ಒಂದು ಕಡೆ ಹೇಳ್ತಾರೆ, ಇಡೀ ವಿಶ್ವರೂಪವನ್ನು ಆ ದಿವಸ ನೋಡಿದವರು ನಾನು, ಅರ್ಜುನ, ಕೃಷ್ಣ ಮೂವರು ಅಂತ. ನಾಲ್ಕನೆಯ ಹೆಸರು ಹೇಳೋದಿಲ್ಲ, ಸಂಜಯ ಅಂತ ಹೇಳೋದಿಲ್ಲ. ಯಾಕೆ ಹಾಗಾದರೆ? ಸಂಜಯ ನೋಡಿದ್ದಾನಲ್ಲ, ಅವನೇ ರಿಪೋರ್ಟ್ ಮಾಡಿದ್ದ. ನಮಗೆ ವಿಶ್ವರೂಪ ಹೇಗಾಯಿತು ಅಂತ ಇಡೀ ವಿವರಣೆಯನ್ನು ಕೊಡೋದು ಧೃತರಾಷ್ಟ್ರನಿಗೆ ಸಂಜಯನೇ. ನಮಗೆ ಕೇಳುವಾಗಲೂ ಅದು ಧೃತರಾಷ್ಟ್ರನ ಮೂಲಕ, ಸಂಜಯನ ಮೂಲಕವೇ ನಮಗೆ ಗೊತ್ತಾಗೋದು. ನಾನು ಈಗ ವಿಶ್ವರೂಪವನ್ನು ತೋರಿಸುತ್ತೇನೆ ಅಂತ ಡೈರೆಕ್ಟ್ ಸ್ಪೀಚ್ ಇಲ್ಲ, ಅದು ಇಂಡೈರೆಕ್ಟ್ ಸ್ಪೀಚ್. ಈಗ ಅವನು ವಿಶ್ವರೂಪವನ್ನು ತೋರುವುದಕ್ಕೆ ಈಗ ತೊಡಗಿದಾಗ ಹೀಗೆ ಕಾಣಿಸಿದ, ಆಗ ಅವರ ನಡುವೆ ಹೀಗೆ ಮಾತಾಯಿತು ಅಂತ ಸಂಜಯನೇ ಮಾತಾಡೋದು. ಹಾಗಾದರೆ ಅವನು ನೋಡಲಿಲ್ವಾ? ನಾನು ಅಲ್ಲಿ ಸ್ವಲ್ಪ ಭಿನ್ನವಾಗುವುದೇ ಇಲ್ಲ ಅಂತಂದರೆ, ನಿಮಗೆ ಎಲ್ಲರಿಗೂ ಗೊತ್ತು ಕೃಷ್ಣ ಮಠದಲ್ಲಿ ಪರ್ಯಾಯ ಆಗುತ್ತೆ. ಪೇಜಾವರ ಸ್ವಾಮಿಗಳು, ಹಿಂದಿನ ಪೇಜಾವರ ಸ್ವಾಮಿಗಳೆಲ್ಲ ಪರ್ಯಾಯ ಪೀಠಾಧಿಪತಿಗಳಾಗಿದ್ದಾಗ ಪರ್ಯಾಯದ ಇಡೀ ಘಟನೆಯನ್ನು, ಸಾಕ್ಷಾತ್ ಪೂಜೆಯಿಂದ ತೊಡಗಿ ಎಲ್ಲ ಘಟನೆಗಳನ್ನು ಈ ಟಿವಿಯವರು ಆಗ ವರದಿ ಮಾಡ್ತಿದ್ರು. ನಿಮಗೆ ಗೊತ್ತು, ಈ ಟಿವಿ ವರದಿಗಾರರನ್ನು ಆಗ ಗರ್ಭಗುಡಿಯ ಒಳಗೆ ಬಿಡಲಾಗ್ತಿತ್ತು, ಒಬ್ಬ ಬ್ರಾಹ್ಮಣರನ್ನು. ಯಾಕೆ ಅಲ್ಲಿ ಇಡೀ ಕ್ಯಾಮರಾಮನ್ ಇಟ್ಕೊಂಡು ಅದು ಇಡೀ ಕೃಷ್ಣ ಮಠದ ಮೂರ್ತಿಯ ಪೂಜೆ, ಕೃಷ್ಣನಿಗೆ ಮಾಡುವ ಎಲ್ಲ ಅಭಿಷೇಕ ಎಲ್ಲ ಬರಬೇಕಲ್ಲ ಜನರಿಗೆ.
ನೀವು ಇವಾಗ ನನ್ನನ್ನು ಕೇಳಿದರೆ, ಪೇಜಾವರ ಸ್ವಾಮಿಗಳಿಗೆ ಶ್ರೀಕೃಷ್ಣ ಆಗ ಒಂದು ಅನುಭವಕ್ಕೆ ಬಂದದ್ದು ಆ ರಿಪೋರ್ಟರಿಗೆ ಬಂದಿದ್ದಾನ? ಅವರು ಈ ಟಿವಿಗೆ ವರದಿ ಮಾಡುವ ವರದಿಗಾರರಾಗಿ ನೋಡಿದ್ದಾರೆ. ಕೃಷ್ಣನನ್ನು ಮುಟ್ಟಿದ, ಕೃಷ್ಣನ ಎಲ್ಲ ನೈರ್ಮಾಲ್ಯವನ್ನು ಕಳಚಿ ಮತ್ತೆ ಅಲಂಕಾರ ಮಾಡಿದ, ಆ ಗಂಧವನ್ನು ತೆಗೆದು ಅವನಿಗೆ ಹಚ್ಚುವ, ಅವನನ್ನು ಮತ್ತೆ ಶೋಭೆಗೆ ಒಳಪಡಿಸಿ ಅವನ ಅಭಿಷೇಕವನ್ನು ಮಾಡಿ ಆನಂದಪಟ್ಟ ಆ ಅನುಭವ ಕೃಷ್ಣನ ಜೊತೆಗಿದ್ದ ಪೇಜಾವರ ಶ್ರೀಗಳಿಗಲ್ಲದೆ ನೋಡ್ತಾ ನಿಂತ ಅವನಿಗಲ್ಲ. ಇದು ವ್ಯತ್ಯಾಸ. ಇದನ್ನು ನಾನು ಹೇಳಕ್ಕೆ ಇಷ್ಟಪಡೋದು. ಸಂಜಯ ನೋಡಿದ್ದಾನೆ, ಅರ್ಜುನ ನೋಡಿದ ಕೃಷ್ಣನನ್ನು ಸಂಜಯ ನೋಡಲಿಲ್ಲ. ಯಾಕೆ? ಅರ್ಜುನನಿಗೆ ಕೃಷ್ಣ ಹೇಳಿದ, ನಾನು ನಿನಗೆ ನನ್ನನ್ನು ತೋರ್ತೇನೆ ಅಂತ. ನಾನು ನಿನಗೆ ನನ್ನನ್ನು ತೋರ್ತೇನೆ ಅಂತ ತೋರುವಾಗ ಒಂದು ವೇಗಲೆಂತನ್ನು ಕ್ರಿಯೇಟ್ ಮಾಡುವ, ಹೃದಯವನ್ನು ಅಲ್ಲಿ ಒಳಗೆ ಕೈ ಹಾಕಿ ಸಿದ್ಧಪಡಿಸುವ ಕೃಷ್ಣನ ಕೆಲಸ ಸಂಜಯನಲ್ಲಿ ಆಗೋದಿಲ್ಲ. ಅನೇಕ ಜನ ಗಂಡನನ್ನು ನಂಬಿದ ಹೆಂಡತಿ ತನ್ನನ್ನು ಅರ್ಪಿಸಿಕೊಳ್ಳುವ ಅಂತರಂಗದ ಕೋಣೆಯಲ್ಲಿ ಅರ್ಪಿಸಿಕೊಳ್ಳುವಾಗ, ಅವಳು ಅರ್ಪಿಸಿಕೊಳ್ಳುವ ಮತ್ತು ಅವನು ಆ ನಂಬಿಕೆಯನ್ನು ಸಂಪೂರ್ಣವಾಗಿ ಪ್ರೀತಿಯ ಭಾಗವಾಗಿ ಸ್ವೀಕರಿಸುವಾಗ, ಆ ಅಂತಃಪುರದ ಕೋಣೆಯಲ್ಲಿರುವ ಏಕಾಂತದ ಭಕ್ತಿ, ಪ್ರೀತಿ, ಸಮರ್ಪಣೆ ಯಾರೋ ಕ್ಯಾಮರಾ ಇಟ್ಟು ಅದನ್ನು ನೋಡ್ತಾನಲ್ಲ, ಅವನಿಗೆ ದಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸಂಜಯನ ಮತ್ತು ಅರ್ಜುನನ ದರ್ಶನದ ವ್ಯತ್ಯಾಸ. ಇದು ಕೃಷ್ಣ ಮಾಡಿದ ಒಂದು ಅನುಗ್ರಹದ ಭಾಗ. ಹಾಗಾಗಿ ಸಂಜಯ ನಾವು ಕೃತಾರ್ಥರಾಗಿ ಅವನಿಗೆ ನಮಸ್ಕರಿಸಬೇಕು. ಸಂಜಯ ಏನಾದರೂ ಆ ದಿವಸ ರೋಮಾಂಚನವಾದ ಅನುಭವ ಪಡೆದಿದ್ದರೆ ಅದು ದೂರದ ದರ್ಶನ, ಅದು ವಿಶ್ವರೂಪದ ಆಂತರಂಗಿಕ ದರ್ಶನವನ್ನು ಪಡೆದ ಅರ್ಜುನನ ಅನುಭವ ಅಲ್ಲ. ಆದ್ದರಿಂದಲೇ ಅವನು ಒಬ್ಬ ವರದಿಗಾರ ಮಾತ್ರ ಆಗಿ ಉಳಿದ. ಅರ್ಜುನ ಪರಿವರ್ತಿತನಾದ. ಇನ್ನೂ ಒಂದು ಮುಂದಿನ ಭಾಗ ನಿಮಗೆ ಸಂಜಯನ ಬಗ್ಗೆ ಹೇಳಬೇಕು. ಹೀಗೆಲ್ಲ ಇಡೀ ಯುದ್ಧ ವರದಿಯನ್ನು ಮಾಡಿದ ಸಂಜಯ ಕಡೆಯವರೆಗೂ ಧೃತರಾಷ್ಟ್ರನ ಕೈ ಬಿಡುವುದಿಲ್ಲ. ಎಲ್ಲಿವರೆಗೆ ಅಂದರೆ, ಅವರೆಲ್ಲರೂ ಕೂಡ ವಿದುರನ ಮಾತು ಏನು ಇನ್ನೂ ಕೂಡ ಅವರ ಋಣಕ್ಕೆ ಬಿದ್ದಿದ್ದೀರಾ, ಅವರನ್ನು ಕೊಲ್ಲುವುದಕ್ಕೆ ನೋಡಿದ್ದೀರಿ, ವಿಷ ಹಾಕುವುದಕ್ಕೆ ನೋಡಿದ್ದೀರಿ, ಸುಡುವುದಕ್ಕೆ ಪ್ರಯತ್ನಿಸಿದ್ದೀರಿ, ರಾಜ್ಯ ಕೊಡದೆ ದಣಿಸಿದ್ದೀರಿ, ವನವಾಸಕ್ಕೆ ದುಡಿದ್ದೀರಿ. ಅಂಥವರು ಈಗ ರಾಜ್ಯವಾಳುವಾಗ ಅವರ ಊಟ ಮಾಡಿಕೊಂಡಿರುವುದಕ್ಕೆ ನಿಮಗೆ ನಾಚಿಕೆ ಬರೋದಿಲ್ವಾ ಅಂತ ವಿದುರ ಒಂದು ದಿವಸ ಕೆಣಕಿದಾಗ, ಕೃಷ್ಣ ನಿರ್ಯಾಣದ ನಂತರ ಧೃತರಾಷ್ಟ್ರ, ಗಾಂಧಾರಿ, ಕುಂತಿಯ ಸಹಿತ ಕಾಡಿಗೆ ಪ್ರವೇಶ ಮಾಡುವಾಗ ಅಲ್ಲಿಗೆ ಹೋದವನು ಸಂಜಯ. ಸಂಜಯ ಎಲ್ಲೂ ಬಿಡಲೇ ಇಲ್ಲ ಅವನನ್ನು. ಆದರೆ ಕಾಡಿನಲ್ಲಿ ಕಾಡ್ಗಿಚ್ಚಿಗೆ ಒಳಗಾದಾಗ ಅವರು ಇಲ್ಲವಾದ ನಂತರ ಮರಳಿ ಬಂದು ಸುದ್ದಿ ಕೊಟ್ಟವನು ಸಂಜಯ. ಆಗ ಅವನು ಕಾಡ್ಗಿಚ್ಚಿಗೆ ಹೋಗಲಿಲ್ಲ. ಅಷ್ಟರ ಮಟ್ಟಿಗೆ ರಿಪೋರ್ಟರೇ ಕಡೆಯ ತನಕ ರಿಪೋರ್ಟ್ ಮಾಡಬೇಕಲ್ಲ, ನನ್ನ ದೊರೆಗಳು ಎಲ್ಲಿ ಹೋಗಿದ್ದಾರೆ. ಈ ನಿಟ್ಟಿನ ಪ್ರಾಮಾಣಿಕನನ್ನು ವೇದವ್ಯಾಸರು ಆಯ್ಕೆ ಮಾಡಬೇಕಾದ್ರೆ ಭಗವದ್ಗೀತೆಯನ್ನು ಹೇಳುವ ಪ್ರಾಮಾಣಿಕತೆ ನಮಗಿಲ್ಲದಿದ್ದರೆ, ಸಂಜಯನಂತೆ ನಾವು ನಿಷ್ಠೆ ಭಕ್ತಿ ಇಲ್ಲದಿದ್ದರೆ ಅದು ಕಾಡಲಿಕ್ಕಿಲ್ಲ, ತೆರೆದುಕೊಳ್ಳಿಕ್ಕಿಲ್ಲ. ಅಂತಹ ಸಂಜಯನನ್ನು ಕೂಡ ನಾನು ಅವನ ಪ್ರಾಮಾಣಿಕತೆಗಾಗಿ, ಅವನ ಶ್ರದ್ಧೆಗಾಗಿ, ಅವನ ಭಕ್ತಿಗಾಗಿ ಪ್ರಾರ್ಥಿಸಿಕೊಳ್ತಾ, ಅವನನ್ನು ನಮಿಸಿ ಈ ನಿರ್ದಿಷ್ಟ ಭಗವದ್ಗೀತೆಯ ಒಂದು ಮುಖ್ಯ ಭಾಗಕ್ಕೆ ಬರುವ ಪ್ರಯತ್ನವನ್ನು ಮಾಡ್ತೇನೆ. ಇಷ್ಟು ಸಂಜಯನ ಬಗ್ಗೆ ಆಯಿತು. ಅರ್ಜುನನ ವಿಷಯವಾಗಿ ಕೆಲವು ಸಂಗತಿಗಳಿವೆ. ಈ ಅರ್ಜುನ ಯುದ್ಧ ಮಾಡಬೇಕು ಅಂತ ಹೊರಡುವ ಪೂರ್ವದಲ್ಲಿಯೇ ಎಲ್ಲ 11 ಅಕ್ಷೋಹಿಣಿ ಸೇನೆ ಅಲ್ಲಿ ಸಿದ್ಧವಾಗಿದೆ, ಇಲ್ಲಿ 7 ಅಕ್ಷೋಹಿಣಿ ಸೇನೆ ಸಿದ್ಧವಾಗಿದೆ. ಇನ್ನೇನು ಯುದ್ಧಾರಂಭದ ಕ್ಷಣಗಣನೆ. ಅಂಥ ಹೊತ್ತಿನಲ್ಲಿ ಪ್ರಥಮದಲ್ಲಿ ವಿಷಾದಕ್ಕೆ ಒಳಗಾದವನು ಅರ್ಜುನನಲ್ಲ, ನೆನಪಿಟ್ಟುಕೊಳ್ಳಬೇಕು. ಪ್ರಥಮದಲ್ಲಿ ವಿಷಾದಕ್ಕೆ ಒಳಗಾಗಿ ಈ ಯುದ್ಧ ನಾವು ಗೆಲ್ತೇವೇನಪ್ಪ, ನಾವು ಯುದ್ಧ ಮಾಡದೇ ಇರುವುದು ಒಳ್ಳೆಯದು ಅಂತ ನನಗೆ ಕಾಣ್ತದೆ ಅಂತ ಹೇಳಿದವ ಯುಧಿಷ್ಠಿರ. ಆಗ ಆ ಸಂದರ್ಭದಲ್ಲಿ ಅಣ್ಣ, ನಮಗೆ ನಮ್ಮ ಜೊತೆಗೆ ಕೃಷ್ಣನಿದ್ದಾನೆ ಅಂದ ಮೇಲೆ ನೀನು ಯಾರಿಗಾಗಿ ಭಯಪಡ್ತಿ? ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ಯುದ್ಧದ ಜಯ ಖಚಿತ ಅನ್ನುವುದನ್ನು ಎಂತೆಂಥ ಮಹಾನುಭಾವರು ಹೇಳಿದ್ದಾರೆ. ಎಲ್ಲ ಋಷಿಗಳ ಮಾತುಗಳನ್ನು ನೀನು ಕೇಳಿದ್ದಿ. ಅಷ್ಟೆಲ್ಲ ಕೇಳಿ ನೀನು ಅನುಮಾನಿಸುವುದು ಯಾಕೆ? ಹೆದರುವ ಕಾರಣವಿಲ್ಲ. ನಾವು ಯುದ್ಧಕ್ಕೆ
ನಾವೇ ಹೊರಟಿಲ್ಲ, ನಮ್ಮ ಮುಂದೆ ನಮ್ಮನ್ನು ಸಾರಥಿಯಾಗಿ ಕರೆದುಕೊಂಡು ಹೋಗುವ ಕೃಷ್ಣನಿದ್ದಾನೆ ಅಣ್ಣ, ನೀನು ಭಯಪಡಬೇಡ ಅಂತ ಅರ್ಜುನ ಯುಧಿಷ್ಠಿರನನ್ನು ಸಮಾಧಾನ ಮಾಡಿಸಿ ಯುದ್ಧಕ್ಕೆ ಸಿದ್ಧನಾದವ. ಇದರ ಸೆಕೆಂಡ್ ಸ್ಟೇಜ್, ಇನ್ನು ಯುದ್ಧ ಆರಂಭ ಆಗಬೇಕು ಅನ್ನುವಾಗ, ಹಾಗಾದರೆ ಯುದ್ಧದ ಸಿದ್ಧತೆ ಬಂತು. ಸಾರಥಿಯಾಗಿ ಕೃಷ್ಣ ಕೂತಾಗಿದೆ, ಅರ್ಜುನ ರಥ ಹೂಡಿ ಹೊರಡುವವನಿದ್ದಾನೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ದುರ್ಗೆಯನ್ನು ಪ್ರಾರ್ಥಿಸಿಕೊ. ನಿಮಗೆ ಗೊತ್ತು, ಒಂದು ದುರ್ಗಾ ಸ್ತೋತ್ರವನ್ನು ಮಾಡ್ತಾನೆ. ಇವತ್ತಿಗೂ ಕೂಡ ಆ ದುರ್ಗಾ ಸ್ತೋತ್ರದ ಬಗ್ಗೆ ವೇದವ್ಯಾಸರ ಕೊನೆಯ ಫಲಶ್ರುತಿಯ ಮಾತು ಏನು ಅಂದರೆ, ಯಾರೇ ತಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂಕಟವನ್ನು ಎದುರಿಸಲಿಕ್ಕೆ ಹೊರಟವರು, ಅದು ಯುದ್ಧ ಇರಬಹುದು, ಆಂತರಿಕ ಸಂಘರ್ಷ ಇರಬಹುದು, ಈ ದುರ್ಗಾ ಸ್ತೋತ್ರವನ್ನು ಪಠಿಸಿದರೆ ಅವರಿಗೆ ಗೆಲುವು ನಿಶ್ಚಿತ ಅಂತ. ಅಂಥ ದುರ್ಗಾ ಸ್ತೋತ್ರವನ್ನು ಪಠಿಸಿ ನೀನು ಆ ಬಳಿಕ ರಥ ಏರು ಅಂತಾನೆ ಕೃಷ್ಣ. ಅರೆ, ಕೃಷ್ಣನ ಈ ಮಾತಿಗೆ ತಾನು ದುರ್ಗಾ ಸ್ತೋತ್ರವನ್ನು ಮಾಡಿ ಆ ಬಳಿಕ ರಥ ಏರಿದವನು, ನನಗೊಮ್ಮೆ ಯುದ್ಧ ಮಾಡುವ ಅಷ್ಟು ಜನರನ್ನು ನೋಡಬೇಕು ಅಂತ ಕೇಳಿದ್ದು ಅರ್ಜುನ. ಸೇನೆಯೋರು ಉಭಯೋರ್ ಮಧ್ಯೆ ಸ್ಥಾಪಯಿತು ಅಂತ ಕೇಳಿಕೊಂಡ. ನನ್ನ ರಥವನ್ನು 2 ಸೇನೆಗಳ ಮಧ್ಯೆ ಹೋಗಿ ಸ್ಥಾಪಿಸುವಂತ ಅರ್ಜುನನ ಮಾತು. ಕೃಷ್ಣ ಅಷ್ಟೇ ಮಾಡಿದ್ದು. ಮಾಡಿದ ನಂತರದಲ್ಲಿ ಇಷ್ಟರವರೆಗೆ ಇದ್ದ ಅರ್ಜುನ ಏಕಾಏಕಿ ಒಬ್ಬ ಪುಕ್ಕಲನ ಹಾಗೆ, ಒಬ್ಬ ಭೀತನ ಹಾಗೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವ ಸ್ಥಿತಿ ತಲುಪಿದನಲ್ಲ. ಇದನ್ನು ಅನೇಕ ಜನ, ಅದು ಅವನ ನಪುಂಸಕತ್ವ, ಅದು ಅವನ ಹೇಡಿತನ, ಅವನಿಗೆ ಧೈರ್ಯ ಇರಲಿಲ್ಲ, ಆದ್ದರಿಂದ ಅವನು ಹೆದರಿದ ಅಂತ ಸರ್ವ ಸಾಮಾನ್ಯವಾಗಿ ಈ ಇಂಟರ್ಪ್ರಿಟೇಷನನ್ನೇ ಮಾಡ್ತಾರೆ. ನನ್ನ ಅಪ್ಪ ಮಾತ್ರ ಮಾಡಿಲ್ಲ. ಬಹಳ ಮಂದಿ ಇದನ್ನೇ ಅಂದರೆ ಇದಲ್ಲದೆ ಇನ್ನೊಂದು ಕಾರಣವೇ ಇಲ್ಲ ಅಂತ ನಾವು ಗಮನಿಸಬೇಕು. ಅರ್ಜುನ ಎಂಥವನಿದ್ದ? ಸಾಕ್ಷಾತ್ ಶಿವನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದವ ಕಾಂಡವ ವನ ದಹನದಲ್ಲಿ. ಅಷ್ಟು ಮಾತ್ರ ಅಲ್ಲ, ತಾನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕಾಲೇಯರನ್ನು ಕೊಂದ ಬಳಿಕ ಇಂದ್ರಲೋಕಕ್ಕೆ ಹೋದವ. ಸಾಮಾನ್ಯ ಅಲ್ಲ, ದೈಹಿಕವಾಗಿ ಇಂದ್ರಲೋಕಕ್ಕೆ ಹೋದವನು. ಇಂದ್ರನ ಲೋಕದಲ್ಲಿ, ಇಂದ್ರ ಸಿಂಹಾಸನದಲ್ಲಿ ಇಂದ್ರನಿಗೆ ಸಮಾನನಾಗಿ ಇಂದ್ರ ಕೂಡಿಸಿಕೊಂಡು ಲೋಮಶರು ಸಭೆಯಲ್ಲಿ ಪ್ರಶ್ನೆ ಮಾಡ್ತಾರೆ, ಅವನನ್ನು ಯಾಕೆ ಇಂದ್ರ ಸಿಂಹಾಸನದಲ್ಲಿ ಕೂಡಿಸಿದ್ದಿ? ಅದು ದೇವತೆಗಳ ಸಿಂಹಾಸನ. ಅಲ್ಲಿ ಡಿಕ್ಲೇರ್ ಮಾಡ್ತಾನೆ ಇಂದ್ರ, ಅವನು ನನ್ನ ಮಗ ಅಂತ. ಅಂಥ ಅರ್ಜುನ ತನ್ನ ಬದುಕಿನ ಆ ಉನ್ನತ ಅವಸ್ಥೆಯಲ್ಲಿರುವಾಗ ಉರ್ವಶಿ ಅವನನ್ನು ಕೆಡಿಸಬೇಕು ಅಂತ ಪ್ರಯತ್ನ ಪಟ್ಟರೆ, ಉರ್ವಶಿಗೆ ಏನು ಉತ್ತರ ಕೊಟ್ಟ? ನೀನು ನಮ್ಮ ಅಪ್ಪನ ಹೆಂಡತಿ, ನನಗೆ ತಾಯಿ, ಆದ್ದರಿಂದ ನಾನು ನಿನ್ನ ಜೊತೆಗೆ ದೈಹಿಕವಾಗಿ ಎಂದೂ ಅಪೇಕ್ಷೆ ಪಡುವುದಿಲ್ಲ. ಎಂಥ ನಿಷ್ಠ ಬ್ರಹ್ಮಚರ್ಯ! ಈ ಲೋಕದಲ್ಲಿ ತಮ್ಮ ದೈಹಿಕ ಅಪೇಕ್ಷೆಗೆ ಹೆಣ್ಣುಗಳನ್ನು ಕೆಡಿಸುವ ಗಂಡಸರನ್ನೆಲ್ಲ ಇದ್ದ ಬದ್ದ ಹೆಣ್ಣು ಮಕ್ಕಳನ್ನು ಕೆಡಿಸಬೇಡಿ. ಅವರ ಮಾನ ರಕ್ಷಣೆಗಾಗಿ ನಾವು ನಮ್ಮ ದೇಹವನ್ನು ಒತ್ತೆ ಇಟ್ಟಿದ್ದೇವೆ ಅನ್ನುವ ವೇಶ್ಯೆಯರಿದ್ದಾರೆ. ಅವರು ಅನೇಕ ಹೆಣ್ಣು ಮಕ್ಕಳ ಮಾನ ರಕ್ಷಣೆಯ ಬಲವನ್ನು ತಾವು ಒತ್ತೆ ಇಟ್ಟುಕೊಂಡು ಬರಬಹುದಾದ ಎಲ್ಲ ಗಂಡಸರಿಗೆ ತಮ್ಮ ದೇಹ ಕೊಟ್ಟು ಯಾವುದೋ ಹೆಣ್ಣಿನ ಮಾನ ಹೋಗದ ಹಾಗೆ ಕಾಯುವವರು. ದೇವಲೋಕದಲ್ಲಿ ಕೆಲವು ಸ್ತ್ರೀಯರಿದ್ದಾರೆ. ನಾನೆಂದೂ ಹೆಣ್ಣಿನ ಬಳಿಗೆ ಹೋಗುವುದಿಲ್ಲ, ಹೆಣ್ಣಿನ ಮುಖಾಂತರ ನನ್ನ ಬ್ರಹ್ಮಚರ್ಯವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ ಅನ್ನುವ ತಪಸ್ಸು ಮಾಡುವ ಋಷಿ ಮುನಿಗಳನ್ನು, ದೇವರ ಬಳಿಗೆ ಹೋಗುವುದಕ್ಕೆ ಸಿದ್ಧರಾದವರನ್ನು ವಿಚಲಿತಗೊಳಿಸಿ ಅವರ ಬ್ರಹ್ಮಚರ್ಯ ನಷ್ಟ ಮಾಡಿ ಒಂದಿಷ್ಟು ಕಾಲ ದೇವರ ದಾರಿಯಿಂದ ದೂರ ಮಾಡಲಿಕ್ಕೆ ದೇವರು ನೇಮಿಸಿದ ದೇವತೆಗಳಿದ್ದಾರಲ್ಲ, ಅವರು ಉರ್ವಶಿ ಮೊದಲಾದವರು. ಇದು ಡಿಫರೆನ್ಸ್. ಈ ಉರ್ವಶಿ ತಪಸ್ಸು ನೋಡಲಿಕ್ಕೆ ಕರೆದವಳೆ ಹೊರತು ದೇಹಾಕಾಂಕ್ಷೆಗೆ ಕರೆದವಳಲ್ಲ. ಅರ್ಜುನ ಆಗಲೇ ಬ್ರಹ್ಮಚರ್ಯಕ್ಕೆ ಬಹಳ ದೊಡ್ಡ ಹೆಸರು. ಅರ್ಜುನ ಆಗಲೇ ಸತ್ಯನಿಷ್ಠೆಗೆ ಬಹಳ ದೊಡ್ಡ ಹೆಸರು. ದಯವಿಟ್ಟು ಗಮನಿಸಬೇಕು. ಒಬ್ಬ ಹುಡುಗನಿಗೆ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ಅಲ್ಲಿ ಕಟ್ಟಿದ ಮೀನಿನ ಕಣ್ಣು ಬಿಟ್ಟು ಇನ್ನೊಂದು ಕಾಣುವುದಿಲ್ಲ ಅಂದರೆ ಅವನು ಅತ್ಯಂತ ಸತ್ಯವಂತ, ನಿಷ್ಠಾವಂತ, ಪ್ರಾಮಾಣಿಕ ಇದ್ದದ್ದರಿಂದ ಅದು ಸಾಧ್ಯವಾಯಿತು. ಈ ಕಂಪ್ಯಾರಿಸನ್
ನಮಗೆ ಗೊತ್ತೇ ಇಲ್ಲ. ನಮ್ಮಲ್ಲಿ ಹೇಗೆ ಅಂದರೆ ಫಿಸಿಕಲ್ಲಿ ಎಕ್ಸ್ಪರ್ಟೈಸ್ ಮಾಡುವುದಷ್ಟೇ ನಾವು ಮಾತಾಡೋದು. ಫಿಸಿಕಲ್ಲಿ ಎಕ್ಸ್ಪರ್ಟೈಸ್ ಆಗೋದ್ರಿಂದ ನೋಡಿ ಎಷ್ಟು ಜನ ಜೀವನದಲ್ಲಿ ಸಿಕ್ಕಾಪಟ್ಟೆ ಪರಿಶ್ರಮ ಮಾಡ್ತಾರೆ, ಗೆಲುವು ಸಾಧ್ಯ ಆಗುವುದಿಲ್ಲ. ಯಾಕೆ? ಒಳಗೆ ಸುಳ್ಳು, ಮೋಸ, ವಂಚನೆ, ಕಪಟ. ದೈಹಿಕ ಸಾಮರ್ಥ್ಯದಿಂದ ಎಲ್ಲ ಎಬಿಲಿಟಿ ಇದೆ, ಮನಸ್ಸಿಗೆ ಮೊನೆ ಮಾಡಿದ ಏಕಾಗ್ರತೆ ಇಲ್ಲ. ಆದ್ರಿಂದಲೇ ಇವತ್ತು ಶಾಲೆಯ ಮಕ್ಕಳು ಚೆನ್ನಾಗಿ ಓದ್ತಾರೆ, 99 ರ್ಯಾಂಕ್ ತಗೊಳ್ತಾರೆ. ಸಂಸ್ಕಾರದಿಂದ, ಮಾನಸಿಕ ಆನಂದದಿಂದ ಸುಖ ಇಲ್ಲ. ಯಾಕೆ? ಯಾವ ಶಾಲೆಯಲ್ಲೂ ಕೂಡ ನೀನು ಸತ್ಯವನ್ನೇ ಹೇಳು, ನೀನು ಪ್ರಾಮಾಣಿಕತೆಯನ್ನೇ ಬದುಕು, ಒಳಗೆ ಅಂತರಂಗದ ಪರಿಶುದ್ಧತೆಯನ್ನು ಕಾಪಾಡಿಕೋ, ನಿನಗೆ ಗೊತ್ತೇ ಇಲ್ಲದೆ ಎಲ್ಲ ಓದು ಅರ್ಥ ಆಗುತ್ತೆ, ನೀನು ಫಸ್ಟ್ ರ್ಯಾಂಕ್ ತಗೊಳ್ತಿಂತ ಯಾವ ಮಕ್ಕಳಿಗೂ ಯಾವ ಶಿಕ್ಷಕರು ಹೇಳ್ಕೊಡೋದಿಲ್ಲ. ಹೌದಾ ಅಲ್ವಾ? ನೋಡಿ, ಅರ್ಜುನ ಗೆದ್ದಿದ್ದರೆ ಯಾಕೆ ಭೀಮನಿಗಾಗಲಿಲ್ಲ? ಯಾಕೆ ಯುಧಿಷ್ಠಿರನಿಗೆ ಸಾಧ್ಯವಾಗಲಿಲ್ಲ? ಯಾಕೆ ನಕುಲ ಸಹದೇವರಿಗೆ ಸಾಧ್ಯವಾಗಲಿಲ್ಲ? ಈ ಎಕ್ಸ್ಪರ್ಟೈಸ್ ಮಾಡಿದ ಫಿಸಿಕಲ್ ಎಕ್ಸ್ಪರ್ಟೈಸ್ ಅಲ್ಲ ಅವನು. ಅರ್ಜುನ ಒಬ್ಬ ಫಿಸಿಕಲ್ ಎಕ್ಸ್ಪರ್ಟೈಸ್ ಅಲ್ಲ ಅನ್ನೋದಕ್ಕೆ ಕೃಷ್ಣನ ಬೇರೆ ಬೇರೆ ಮಾತುಗಳು ಗೊತ್ತಾಗುತ್ತೆ. ನೀವು ಸ್ವಲ್ಪ ಕೃಷ್ಣನ ಮಾತುಗಳನ್ನು ಅಲ್ಲಲ್ಲಿ ಓದಿ ನೋಡಿ. ಕೃಷ್ಣ ಯಾವುದೋ ಸಂದರ್ಭದಲ್ಲಿ ಅರ್ಜುನ ಹೆದರಿದಾಗ ಹೇಳ್ತಾನೆ, ನೀನು ಹೆದರಬೇಡ, ಯಾಕೆಂದರೆ ನೀನು ಪ್ರಾಮಾಣಿಕ, ನೀನು ಸತ್ಯವಂತ, ನೀನು ಅಂತರಂಗದಿಂದ ಪರಿಶುದ್ಧನು, ನಿನಗೆ ಭಯವಿಲ್ಲ. ನೋಡಿ, ಯಾರಿಗೆ ಅಂತರಂಗದ ಪರಿಶುದ್ಧತೆ, ಪ್ರಾಮಾಣಿಕತೆ, ಸತ್ಯ ಇರ್ತದೆ, ಅವರು ಒಂದು ಸೂಜಿ ಮೊನೆಯಷ್ಟು ಚುರುಕಾದ ಎಕ್ಸ್ಪರ್ಟ್ ಮಾಡಬಹುದಾದ ಕೆಲಸವನ್ನು ಅರೆ ಕ್ಷಣದಲ್ಲಿ ಮಾಡುವ ಒಂದು ಆಂತರಂಗಿಕ ಪಾರಿಣತ್ಯವನ್ನು ಪಡೀತಾರೆ. ಆ ಪರಿಣಿತಿ ಅಂಥದ್ದೊಂದು ಆಂತರಂಗಿಕ ಶಕ್ತಿಯಿಂದ ಉಂಟಾದದ್ದು ಅಂತ ನನಗೆ ಹೇಳಬೇಕಾದದ್ದು. ಅರ್ಜುನನ ಆಂತರಂಗಿಕ ಗುಣಗಳಿಂದ ಅವನು ಅಷ್ಟು ದೊಡ್ಡ ಬಿಲ್ಗಾರನೇ ಹೊರತು ದ್ರೋಣಾಚಾರ್ಯರು ಕಲಿಸಿದ್ದರಿಂದ ಬಿಲ್ಗಾರನಲ್ಲ. ಹೀಗೆ ಹೇಳಿದ ಕೂಡಲೇ ನಾನು ಇನ್ನೊಂದು ಉದಾಹರಣೆ ಕೊಡ್ತೇನೆ ಅದಕ್ಕೆ. ಏಕಲವ್ಯ ಕೂಡ ಒಳ್ಳೆಯ ಬಿಲ್ಗಾರನಾದಲ್ಲ. ದ್ರೋಣಾಚಾರ್ಯರನ್ನ ತಾನೇ ಆವಾಹಿಸಿ, ಗುರು ಅಂತ ಅವರನ್ನ ಭಾವಿಸಿ, ಅವರಿಗೆ ತನ್ನನ್ನು ಸಮರ್ಪಿಸಿ, ದ್ರೋಣಾಚಾರ್ಯರ ಹೆಸರಿದ್ರೆ ಆಗ್ತದೆ ಅಂತಾಯ್ತು. ಆದರೆ ದ್ರೋಣಾಚಾರ್ಯರು ಏಕಲವ್ಯನನ್ನ ಅರ್ಜುನನ ಹಾಗೆ ನಂಬರ್ 1 ಆಗುವುದಕ್ಕೆ ಬಿಡಲಿಲ್ವಲ್ಲ. ಏನು ಕಾರಣ? ಗುರುವನ್ನ ನಾವು ಆವಾಹಿಸಿಕೊಳ್ಳುವ ಹಕ್ಕು ನಮಗಿಲ್ಲ. ಗುರು ಅನುಗ್ರಹಿಸದೆ ಗುರುವಿನ ಹೆಸರಿನಲ್ಲಿ ನಾವೇನನ್ನಾದರೂ ಪಡೀತೇವೆ ಅಂದರೆ ನಾವು ಪೆನಾಲ್ಟಿ ತೆರೋದಕ್ಕೆ ಸಿದ್ಧರಿರಬೇಕು. ಅಷ್ಟರ ಮಟ್ಟಿಗೆ ಏಕಲವ್ಯನ ಅಪ್ರಾಮಾಣಿಕತೆ ಅದು. ಅಪ್ರಾಮಾಣಿಕತೆಗೆ ತೆತ್ತ ಪೆನಾಲ್ಟಿ ಅವನ ಬಲಗೈ ಹೆಬ್ಬೆರಳು. ಯಾಕೆ? ಗುರು ಈಗಾಗಲೇ ಒಬ್ಬನಿಗೆ ಮಾತು ಕೊಟ್ಟಿದ್ದಾನೆ, ನಿನ್ನನ್ನು ಜಗದ ನಂಬರ್ 1 ಬಿಲ್ಗಾರ ಮಾಡ್ತೇನೆ ಅಂತ ಅರ್ಜುನನಿಗೆ. ಗುರುವಾಕ್ ಸುಳ್ಳಾಗುವ ಹಾಗೆ ಧರ್ಮಶಾಸ್ತ್ರ ಒಪ್ಪುವುದಿಲ್ಲ. ಗುರುವಾಕ್ ಸುಳ್ಳಾಗ್ಲಿಕ್ಕಿಲ್ಲ. ಗುರುವಾಕ್ ಸುಳ್ಳಾಗದೇ ಇರಬೇಕಾದ್ರೆ ಅನಿವಾರ್ಯ ಏಕಲವ್ಯನ ಬೆರಳು ಕೇಳುವುದು. ನೀವು ಕೇಳ್ಬೋದು, ಏಕಲವ್ಯ ಏನು ತಪ್ಪು ಮಾಡಿದೆ? ಗುರುವಾಕನ್ನು ಮೀರುವ ಕೆಲಸ ಮಾಡಿದ್ದಾನೆ. ಗುರುವನ್ನು ಕೇಳದೆ ನನ್ನಷ್ಟಕ್ಕೆ ನಾನು ಗುರುವನ್ನು ಮೇಲಿಸ್ತೇನೆ, ಗುರುವಿನಿಂದ ಶಕ್ತಿ ಪಡೀತೇನೆ ಎನ್ನುವ ಹಕ್ಕು ಯಾವ ಗುರುವೂ ಯಾರಿಗೂ ಕೊಟ್ಟಿಲ್ಲ, ಅನ್ಲೆಸ್ ಅವರೇ ಅನುಗ್ರಹ ಮಾಡದೆ. ಸೊ ಆದ್ದರಿಂದ ಕರ್ಣನ ತುದಿಗೆ ಹೋಗಿದ್ದನಲ್ಲ, ಸುಳ್ಳಾಡಿದ ನೋಡಿ ಪರಶುರಾಮರ ಮುಂದೆ. ಅದಕ್ಕೆ ನಾನು ಹೇಳಿದ್ದು, ಕರ್ಣ ಎಂಥ ಪ್ರಬಲ, ಎಷ್ಟು ಅವನ ಪಾರಿಣತ್ಯ ಅಥವಾ ಅವನು ಎಂಥ ದೊಡ್ಡ ಯೋಧ ಅಂದರೆ ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಮಹಾಭಾರತ ಯುದ್ಧದಲ್ಲಿ ಘಟೋತ್ಕಚನನ್ನು ಕೊಂದಾಗ ಆಲ್ಮೋಸ್ಟ್ ಆಲ್ ವೆಪನ್ಸ್ ಯಾವುದೆಲ್ಲ ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಅದು ಇದು ಅಂತ ಯಾವುದೆಲ್ಲ ಕರ್ಣನ ಹತ್ರ ಇತ್ತು ಅವೆಲ್ಲ ಖಾಲಿ ಆಗ್ತವೆ. ಘಟೋತ್ಕಚ ಸಾಯ್ತಾನೆ. ಈ ಘಟೋತ್ಕಚ ಸತ್ತಾಗ ಕೃಷ್ಣ ಸಾರಥಿಯ ಜಾಗದಿಂದ ಎದ್ದು ನಿಂತು ಡಾನ್ಸ್ ಮಾಡ್ತಾನೆ. ಅರ್ಜುನ ಕೇಳ್ತಾನೆ, ಘಟೋತ್ಕಚ ಸತ್ತಿದ್ದಾನೆ, ಕುಣಿತಿಯಲ್ಲ ನೀನು ಅಂತ. ಕೃಷ್ಣ ಹೇಳ್ತಾನೆ, ನಾನು ಘಟೋತ್ಕಚನನ್ನ ಬೇಕು ಅಂತಲೇ ಛೂ ಬಿಟ್ಟಿದ್ದೆ. ಯಾಕೆ ಗೊತ್ತಾ? ಒಂದು ವೇಳೆ ಘಟೋತ್ಕಚನನ್ನು ಎದುರಿಗೆ ಬಿಡದಿದ್ರೆ ಅವನಲ್ಲಿದ್ದಂತಹ ಆ ಎಲ್ಲ ಅಸ್ತ್ರಗಳು ಹಾಗೆ ಇರ್ತಿದ್ದು, ನೀನು ಅದರಿಂದ ಅವನನ್ನು ಗೆಲ್ಲಲಾರೆ. ನಿನ್ನನ್ನು ಗೆಲ್ಲಬೇಕಾದ್ರೆ ಅವುಗಳನ್ನು ನಾನು ಅವನಿಂದ ಕಸಿದುಕೊಳ್ಬೇಕಿತ್ತು. ಘಟೋತ್ಕಚನನ್ನು ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ. ಈ ಥರದ ಯೋಧ ಅವನು. ಆದರೆ ಅವನಿಗೆ ಅವನು ಮಾಡಿದ ಪ್ರಾರಬ್ಧ ಯಾವುದು ಅಂತಂದರೆ ದುಸ್ಸಂಗ. ಒಂದೇ ಒಂದು ದುಸ್ಸಂಗದ ಕಾರಣವಾಗಿ ಅವನಿಗೆ
ಆ ಅಧಃಪತನ. ಈ ದೃಷ್ಟಿಯಿಂದ ನಾನು ಹೇಳೋದು, ಒಬ್ಬ ಅತ್ಯಂತ ಪರಿಣತ ಕೂಡ ದೇವರ ಕಣ್ಣಿನಲ್ಲಿ ಒಂದು ಸಣ್ಣ ದೋಷದಿಂದಾಗಿ ಸಣ್ಣವನಾಗ್ತಾನೆ ಮತ್ತು ಅವನು ಆ ಮಟ್ಟಕ್ಕೆ ಬೆಳೆಯದಂತೆ ಅವನನ್ನು ತಡೆ ಹಿಡಿಯಲಾಗ್ತದೆ. ಇದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಪರಿಣತಿಗೆ ನಾವು ಕೊಡಬೇಕಾದ ಬೆಲೆ. ಆದ್ದರಿಂದಲೇ ಅರ್ಜುನ ಯಾಕೆ ಎಕ್ಸ್ಪರ್ಟ್ ಅಂದರೆ ಅವನ ಸತ್ಯದಿಂದ, ಅವನ ಪ್ರಾಮಾಣಿಕತೆಯಿಂದ ಮತ್ತು ಅಂತರಂಗ ಶುದ್ಧಿಯಿಂದ. ಆದ್ದರಿಂದ ಅವನು ಕೃಷ್ಣನಿಗೆ ಪ್ರಿಯ. ಕೇವಲ ಬಿಲ್ಗಾರ ಅನ್ನುವ ಕಾರಣಕ್ಕಾಗಿ ಪ್ರಿಯ ಅಂತ ಎಲ್ಲೂ ಹೇಳೋದಿಲ್ಲ ಕೃಷ್ಣ. ನನಗೆ ನೀನು ತುಂಬ ಸತ್ಯವಂತ, ಅದಕ್ಕೆ ಪ್ರಿಯ ಅನ್ನುವ ಮಾತುಗಳಿವೆ. ಇದು ಒಂದು ಭಾಗ. ಇನ್ನೊಂದು, ಕೃಷ್ಣ ಮತ್ತು ಅರ್ಜುನರ ಸಂಬಂಧ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ದಯವಿಟ್ಟು ಒಮ್ಮೆ ಇಡೀ ಭಾಗವತದಿಂದ ತೊಡಗಿ ಮಹಾಭಾರತದವರೆಗೆ ಎಲ್ಲೆಲ್ಲ ಕೃಷ್ಣಾರ್ಜುನರ ಪ್ರೀತಿಯ ಘಟನೆಗಳ ವಿವರಣೆ ಬರ್ತದೆ, ಅದನ್ನು ಸಾಧಾರಣವಾಗಿ ಓದಿ. ಕೃಷ್ಣ ಅಲ್ಲಲ್ಲಿ ತಾನು ಈಗ ನೋಡಿ, ಪ್ರಥಮ ಬಾರಿಗೆ ಅವನ ಪ್ರವೇಶ ಮಹಾಭಾರತದಲ್ಲಿ ಪಾಂಡವಾದಿಗಳು ಬ್ರಾಹ್ಮಣ ವಟುವಿರ ವೇಷದಲ್ಲಿ ದ್ರೌಪದಿ ಸ್ವಯಂವರಕ್ಕೆ ಹೋದಾಗ, ಅಲ್ಲಿವರೆಗೆ ನಮಗೆ ಕೃಷ್ಣ ಪ್ರವೇಶ ಇಲ್ಲ. ನಮಗೆ ಕೃಷ್ಣನ ಬಾಲ್ಯಾದಿಗಳು ಗೊತ್ತಾಗೋದು ಭಾಗವತದಲ್ಲಿ. ಶ್ರೀಮದ್ ಭಾಗವತ, ಹರಿವಂಶ ಮತ್ತು ವಿಷ್ಣು ಪುರಾಣ ಇದು ಎಲ್ಲ ತಗೊಂಡಾಗ ನಮಗೆ ಸಮಗ್ರವಾಗಿ ಕೃಷ್ಣನ ಪಾತ್ರದ ಅನಾವರಣ. ಇಲ್ಲಿ ಅವನು ಯಾಕೆ ಹೋದ ಹಾಗೆ ನೋಡಿದರೆ ವೆರಿ ಇಂಟ್ರೆಸ್ಟಿಂಗ್ಲಿ ಆ ದ್ರೌಪದಿಯ ಸ್ವಯಂವರದಲ್ಲಿ ಈ ವಟುಗಳನ್ನು ನೋಡಿಕೊಂಡು ಬಲರಾಮನ ಹತ್ರ ಕೃಷ್ಣ ಹೇಳ್ತಾನೆ, ಅಲ್ಲಿ ಕೂತಿದ್ದಾರಲ್ಲ ಅವರು ಅರ್ಜುನಾದಿಗಳು, ಏನು ಹೇಳ್ತೀಯ ನೀನು? ಅವರು ಒಳ್ಳೆ ಬ್ರಾಹ್ಮಣ ವಟುಗಳಿದ್ದಾರೆ, ಅವರನ್ನು ನೀನು ಅರ್ಜುನಾದಿಗಳು ಅಂತ ಹೇಳ್ತೀಯ. ಆಗ ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಇಲ್ಲಿ ಕಾಣುವ ಕೃಷ್ಣ ಎನ್ನುವುದು ಸತ್ಯವಾದರೆ ಅಲ್ಲಿ ಕಾಣುವ ಅರ್ಜುನ ಅನ್ನುವುದು ಸತ್ಯ ಅಂತ. ಇಲ್ಲಿ ಒಂದು ಬಹಳ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಅವನು ಆ್ಯಕ್ಚುಲಿ ಪ್ರೇಕ್ಷಕನಾಗಿ ಯಾಕೆ ಹೋಗಿಲ್ಲ? ನನಗೆ ರಮಣರು ನೆನಪಾಗ್ತಾರೆ. ಶ್ರೀ ರಮಣರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ತನಗೆ ಒಂದು ದೊಡ್ಡದರ ಕೆಲಸದಲ್ಲಿ ಏನನ್ನಾದರೂ ಮಾಡಬೇಕಿದ್ದರೆ ಆ ದೊಡ್ಡ ಕೆಲಸವನ್ನು 3 ರೀತಿಯಿಂದ ಮಾಡಬಹುದು ಅಂತ. ಒಂದು ಮುಟ್ಟುವುದರ ಮೂಲಕ, ಸ್ಪರ್ಶ, ಇನ್ನೊಂದು ಮಾತಿನ ಮೂಲಕ, ಇನ್ನೊಂದು ದೃಷ್ಟಿಯ ಮೂಲಕ ಅಂತ. ಆ ದೊಡ್ಡದನ್ನು ಸಾಧ್ಯವಾಗಿಸುವುದಕ್ಕೆ ಒಂದು ನಾನು ಮಾತನಾಡಿ ಅವರನ್ನು ಬುದ್ಧಿಗೆ ಸ್ಪರ್ಶ ಆಗಿ ಅವರನ್ನು ಉದ್ಧರಿಸ್ತೇನೆ, ಇನ್ನೊಮ್ಮೆ ನಾನು ಸ್ಪರ್ಶದಿಂದ ಉದ್ಧರಿಸ್ತೇನೆ, ಮೂರನೇದು ನಾನು ನೋಟದಿಂದ ಉದ್ಧರಿಸ್ತೇನೆ ಅಂತ. ನನಗೊಂದು ಬಹಳ ದೊಡ್ಡ ಡೌಟ್. ಆವತ್ತು ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನನನ್ನು ಗೆಲ್ಲಿಸುವುದಕ್ಕಾಗಿ ದೃಷ್ಟಿಯ ಪವರನ್ನು ದಾಟಿಸುವುದಕ್ಕಾಗಿಯೇ ಕೃಷ್ಣ ಕೂತದ್ದು. ಕೃಷ್ಣ ಅಲ್ಲಿಯೇ ಆಯ್ಕೆ ಮಾಡಿ ಆಗಿದೆ. ಕೃಷ್ಣ ಅಲ್ಲಿಯೇ ಆಯ್ಕೆ ಮಾಡಿದ್ದಾನೆ ಅರ್ಜುನನನ್ನು. ಅರ್ಜುನನಿಗೆ ಎಂದೂ ಗೊತ್ತಿಲ್ಲ ಕೃಷ್ಣನನ್ನು ಆಯ್ಕೆ ಮಾಡಿದ್ದಾನೆ ಅಂತ. ಇದೊಂಥರ ಡಿಫರೆಂಟ್ ಆದ ಇಡೀ ಇತಿಹಾಸದಲ್ಲಿ ದೇವರೇ ಗುರುವಾದ ಏಕಮಾತ್ರ ಉದಾಹರಣೆ ನಮಗೆ ಕೃಷ್ಣ. ಅರ್ಜುನನಿಗೆ ದೇವರೇ ಗುರುವಾದಂತಹ ಒಂದು ಮಹಾಭಾಗ್ಯ, ಅದು ಅರ್ಜುನನಿಗೆ ಮಾತ್ರ ಸಿಕ್ಕ ಪುಣ್ಯ. ಇನ್ನೊಂದು ಬಹಳ ದೊಡ್ಡ ವಿಷಯ ಏನು ಅಂತಂದರೆ, ದೇವರು ತಾನು ಆಯ್ಕೆ ಮಾಡಿ ಈ ಶಿಷ್ಯನನ್ನು ಕಾದದ್ದು, ಶಿಷ್ಯ ಹೋದದ್ದಲ್ಲ. ಎಲ್ಲ ಕಡೆ ನೀವು ನೋಡಿ ಪ್ರತಿ ಘಟನೆಗಳನ್ನು, ಅರ್ಜುನನಿಗೆ ಗೊತ್ತೇ ಇಲ್ಲ ಇವ ಕಣ್ಣಿಟ್ಟು ಕಾಯ್ತಿದ್ದಾನೆ ಅಂತ. ಆದರೆ ಅರ್ಜುನನನ್ನು ಥ್ರೂ ಔಟ್ ಕಾಯ್ತಿದ್ದಾನೆ, ಪ್ರೀತಿಸ್ತಾನೆ, ಅವನ ನೋಟಕ್ಕಾಗಿ ಹಸಿದಿದ್ದಾನೆ. ಅವನನ್ನು ಯಾವಾಗ ಕಂಡೇನು ಅಂತ ದ್ವಾರಕೆಯಿಂದ ಬರುವಾಗ ಅವನು ಮಾತನಾಡಿಕೊಳ್ಳುವ ಮಾತುಗಳನ್ನು ನೀವು ದಾರುಕನ ಜೊತೆಗೆ ಮಾತನಾಡಿದ್ದನ್ನು ಎಲ್ಲ ಓದಬೇಕು. ಶ್ರೀಕೃಷ್ಣ ಮಾತಾಡ್ತಾ ಬರ್ತಾನೆ, ನಾನೀಗ ವನವಾಸದಲ್ಲಿರುವ ಪಾಂಡವರನ್ನು ನೋಡ್ತೇನೆ, ನಾನೀಗ ಅರ್ಜುನನನ್ನು ನೋಡ್ತೇನೆ, ನಾನೀಗ ಅರ್ಜುನನ ಜೊತೆಗೆ ವಿಹಾರಕ್ಕೆ ಹೋಗಬೇಕು, ನಾನು ಅವನನ್ನು ಅಪ್ಪಿಕೊಳ್ಬೇಕು, ಅವನ ಜೊತೆಗೆ ಊಟ ಮಾಡಬೇಕು. ಕೃಷ್ಣನ ಮಾತು, ಈ ಥರದ ಮಾತುಗಳನ್ನು ಕೃಷ್ಣ ಥ್ರೂ ಔಟ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಅರ್ಜುನನ ಬಗ್ಗೆ ಹೇಳ್ತಾನೆ. ಇದನ್ನು ನೀವು ಗಮನಿಸಿ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಹೇಳ್ತಾರೆ, ಆ ಹುಡುಗ ಯಾವಾಗ ಬರ್ತಾನೆ ಅಂತ ನಾನು ನೋಡ್ತಾ ಇದ್ದೇನೆ, ನನಗೆ ಅವನ ನನ್ನ ಹತ್ರ ಕೂತ್ಕೊಳ್ಳೋದನ್ನು ನಾನು ಕಾಯ್ತಿದ್ದೇನೆ, ನನಗೆ ಅವನ ಜೊತೆಗೆ ಕೂಡುವುದಂದ್ರೆ ಪ್ರೀತಿ, ಆ ಹುಡುಗನನ್ನು ನಾನು ನನ್ನ ಪಕ್ಕ ಕುಳ್ಳಿರಿಸಿಕೊಳ್ಬೇಕು. ನಿಮಗೆ ಗೊತ್ತು ವಿವೇಕಾನಂದರು, ಇವನು ಯಾಕೆ ನನ್ನ ಬೆನ್ನಿಗೆ ಬರ್ತಾನೆ, ನನ್ನನ್ನು ಯಾಕೆ ಇಷ್ಟ ಅಂಟು ಕೊಡ್ತಾನೆ, ನನ್ನ ಮೇಲೆ ಯಾಕೆ ಇಷ್ಟು ಇವನಿಗೆ ಪ್ರೀತಿ ಅಂತ ಅನುಮಾನಿಸ್ತಿರ್ತಾರೆ. ಇದು ಒಬ್ಬ ಗುರುವು ತನ್ನ ಶಿಷ್ಯನನ್ನು ಆಯ್ಕೆ ಮಾಡಿ, ಆ ಶಿಷ್ಯನಲ್ಲಿ ತನಗೆ ಗೊತ್ತೇ ಇಲ್ಲದೆ, ಈ ಅರ್ಜುನನಿಗೆ ಗೊತ್ತಿರುವ ವಿಷಯ ಅಲ್ಲ ಆದರೂ ಕೂಡ ತಾನೇ ಗುರುವು ತನ್ನಲ್ಲಿರುವ ಅನೇಕ ಸಂಗತಿಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಮೀಟ್ ಆದಾಗ ಧಾರೆ ಎರಿತಾ ಇರ್ತಾನೆ. ಅಂತ ಧಾರೆ ಎರೆದ ಕೃಷ್ಣ ಅರ್ಜುನನನ್ನು ಒಂದು ಹಂತದಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯ ಒಳಗಿನ ತಯಾರಿಯನ್ನು ಮಾಡಿ ಆಗಿತ್ತು. ಇದನ್ನು ನಮ್ಮ ವೆಂಡಿ ಅನ್ನುವಂತಹ ಎಡಪಂಥೀಯ
ವಿದೇಶಿ ವಿದ್ವಾಂಸರು ಅಂತ ಅನಿಸಿಕೊಂಡ ವಿದ್ವಾಂಸರು ಹೆಂಗೆ ಇಂಟರ್ಪ್ರಿಟ್ ಮಾಡ್ತಾರೆ ಅಂತಂದರೆ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಸಲಿಂಗಕಾಮಿಗಳು, ಕೃಷ್ಣ ಮತ್ತು ಅರ್ಜುನ ಸಲಿಂಗಕಾಮಿಗಳು ಅಂತೆಲ್ಲ ಬರೆಯುತ್ತಾರೆ. ನಾನು ಯಾಕೆ ಈ ಮಾತನ್ನು ಇದನ್ನು ಹೇಳುವ ಅವಶ್ಯಕತೆ ಇಲ್ಲ. ನನಗೆ ಇನ್ನೂ ಒಂದು ಉದ್ದೇಶ ಇದೆ. ನಮ್ಮಲ್ಲಿ ಈಗ ಒಂದು ಸಲಿಂಗಕಾಮಿಗಳು ಬಹಳ ದೊಡ್ಡ ಒಂದು ಯಾತ್ರೆ ಆರಂಭ ಆಗಿದೆ. ಅವರೆಲ್ಲ ನಾವು ಹೇಳೋದು ದೊಡ್ಡದು, ನಾವು ಕೂಡ ಈಗಿನ ನಮ್ಮದೇ ರೈಟಿಗಾಗಿ ಹೋರಾಡಬೇಕು, ನಮ್ಮನ್ನು ಮೇನ್ ಫ್ಲೋನಲ್ಲಿ ತಗೊಳ್ಬೇಕು, ನಮಗೆ ಈಕ್ವಲ್ ರೈಟ್ ಕೊಡಬೇಕು ಅಂತ ಒಂದು ಫ್ಲೋನಲ್ಲಿ ಇದ್ದಾರೆ. ಸ್ವಲ್ಪ ಅವರ ಅಂತರ್ಮುಖರಾದರೆ ಎಲ್ಲ ಸಲಿಂಗಕಾಮಿಗಳಿಗೆ ಒಂದು ಸತ್ಯ ಗೊತ್ತಾಗಿ ಬಿಟ್ಟರೆ ಅವರು ದೇವರ ದಾರಿಗೆ ಬಹಳ ಹತ್ತಿರದವರು. ಯಾಕೆ ಗೊತ್ತಾ? ಪ್ರತಿ ಒಬ್ಬ ಪುರಂದರದಾಸ ಅವನಿಗೆ ಗೊತ್ತಾದದ್ದು ನನ್ನ ಒಳಗಿನ ಗಂಡು ಮಾತ್ರ ಗಂಡು, ನಾನಲ್ಲ. ಅವನಿಗೆ ಗೊತ್ತಾದದ್ದು ಏನು ಅಂದರೆ, ನಾನು ಒಬ್ಬ ಗೋಪಿಕೆ, ನಾನು ಒಬ್ಬ ದೇವಕಿ, ನಾನೊಬ್ಬ ಯಶೋದೆ, ದೇವರೊಬ್ಬನೇ ಗಂಡು ಅಂತ. ಪ್ರತಿ ಗಂಡಸಿಗೆ ಸಲಿಂಗಕಾಮಿ ಆಗುವಾಗ ಅವನಿಗೆ ಗೊತ್ತಾಗುವುದೇನು? ನನಗೆ ಹೆಣ್ಣು ಬೇಡ ಹೊರಗಿನದ್ದು, ನನಗೆ ಹೊರಗಿನ ಹೆಣ್ಣು ಬೇಡ. ಯಾಕೆ? ಅವರಿಗೆ ಗೊತ್ತಿರ್ತದೆ ನನಗೆ ಹೊರಗಿನ ಹೆಣ್ಣಿನ ದೈಹಿಕ ಸಂಗತಿಯಲ್ಲಿ ಆಸಕ್ತಿ ಇಲ್ಲ. ಮತ್ತೆ ಅವರಿಗೆ ಗೊತ್ತಿಲ್ಲ ಒಳಗೊಬ್ಬ ಹೆಣ್ಣು ಎಚ್ಚರಾಗಿದ್ದಾಳೆ. ಪ್ರತಿಯೊಬ್ಬರ ಒಳಗೂ ಹೆಣ್ಣು ಇದ್ದಾಳೆ, ಗಂಡು ಇದ್ದಾನೆ. ಆ ಹೆಣ್ಣು ಗಂಡುಗಳಲ್ಲಿ ಯಾವುದು ಎಚ್ಚೆತ್ತು ಪ್ರಬಲವಾಗ್ತದೆ ಆ ಭಾವ ನಮಗೆ ಬರ್ತದೆ. ಆದರೆ ಇದು ಗೊತ್ತಾಗದೇ ಇರೋದ್ರಿಂದ ಅವರು ಅದನ್ನು ಮತ್ತೆ ದೈಹಿಕ ವಾಂಛೆಗೆ ಇನ್ನೊಬ್ಬ ಪುರುಷನನ್ನು ಇನ್ನೊಬ್ಬ ಸ್ತ್ರೀಯನ್ನು ಸಲಿಂಗಕಾಮಿಗಳು ಬಳಸ್ತಾರೆ. ಆದರೆ ಇದು ನನ್ನ ದೇಹವಲ್ಲ, ಈ ದೇಹದೊಳಗಿರುವ ಪರಮ ಪುರುಷನೊಬ್ಬ ಇದ್ದಾನಲ್ಲ ಆ ಗಂಡಸು, ಅವನ ಜೊತೆಗೆ ಅರ್ಪಿಸಿಕೊಳ್ಳಲಿಕ್ಕಿರುವ ಹೆಣ್ಣು ನಾನು ಅಂತ ಒಬ್ಬ ಗಂಡಸಿಗೆ ಗೊತ್ತಾದರೆ, ಅಥವಾ ನನ್ನ ಒಳಗೊಬ್ಬ ಪರಮ ಪುರುಷನಿದ್ದಾನೆ, ಆ ಪುರುಷನಲ್ಲದೆ ಬೇರೆ ಗಂಡಸಿಗೆ ನಾನು ನನ್ನನ್ನು ಅರ್ಪಿಸಿಕೊಳ್ಳುವುದಿಲ್ಲ ಅನ್ನುವ ಭಾವ ಒಬ್ಬ ಹೆಣ್ಣಿಗೆ ಬಂದರೆ ಅವರು ಸಲಿಂಗಕಾಮದ ಕಡೆಗೆ ಮುಖ ಮಾಡುವುದಿಲ್ಲ. ಇಂಥದೊಂದು ವಿಶೇಷ ರೀತಿಯ ಸಂಬಂಧವನ್ನೇ ಅರ್ಜುನ ಕೃಷ್ಣರು ಹೇಳುವುದು. ಅದು ಬಾಂಧವ್ಯದ ದೃಷ್ಟಿಯಿಂದ ಆಂತರಂಗಿಕವಾಗಿ ಬಿಯಾಂಡ್ ಜೆಂಡರ್ ಹೋಗುವ ಒಂದು ವಿಶೇಷ ಸ್ಥಿತಿ. ಆ ಸ್ಥಿತಿಯಲ್ಲಿ ಅರ್ಜುನನನ್ನು ಆಯ್ಕೆ ಮಾಡಿದ ಶ್ರೀಕೃಷ್ಣನ ಈ ಭಾವ ಅದು ಯಾವ ಮಟ್ಟಕ್ಕೆಲ್ಲ ತಯಾರಿ ಮಾಡಿತ್ತು ಅಂತಂದರೆ, ಶಿಷ್ಯನನ್ನು ಇಷ್ಟರವರೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೃಷ್ಣನಿಗೆ ಎಲ್ಲ ರೀತಿಯಿಂದ ಗೊತ್ತಿದ್ದು ಉದ್ಧರಿಸಿದ್ದಾನೆ. ಆದರೆ ಅರ್ಜುನನಿಗೆ ಗೊತ್ತಿಲ್ಲ. ಅವ ಎಣಿಸಿದ್ದಾನೆ ಕಾಂಡವನ ದಹನ ತನ್ನಿಂದಲೇ, ಪಾಶುಪತಾಸ್ತ್ರ ಸಿಕ್ಕಿದ್ದು ತನಗೆ ತನ್ನ ಅಹಂಕಾರದಿಂದಲೇ, ತಾನು ಇಂದ್ರಲೋಕಕ್ಕೆ ಹೋದದ್ದು ತನ್ನ ಸಾಮರ್ಥ್ಯದಿಂದಲೇ, ತಾನು ಕಾಲೇಯರನ್ನು ಗೆದ್ದದ್ದು ತನ್ನಿಂದಲೇ. ಇದು ಅವನಲ್ಲಿದ್ದಂತಹ ಪೌರುಷದ ಒಣ ಜಂಬಗಳು. ಅದು ಅವನಿಗೆ ಗೊತ್ತಿರಲಿಲ್ಲ. ಕೃಷ್ಣನಿಗೆ ಗೊತ್ತಿತ್ತು, ಈ ಹುಡುಗನಿಗೆ ನಾನು ಅನುಗ್ರಹ ಮಾಡಬೇಕು, ಮಾಡ್ತಾ ಬಂದ. ಇಷ್ಟಾದರೂ ಗೊತ್ತಾಗಿಲ್ಲ ಅರ್ಜುನನಿಗೆ, ಮತ್ತು ಗೊತ್ತಾಗೋದಿಲ್ಲ. ಯಾವ ಶಿಷ್ಯನಿಗೂ ಗುರುವು ಮಾಡಿದ ಅನುಗ್ರಹಗಳು ಗೊತ್ತಾಗೋದಿಲ್ಲ, ಹೋದ್ಮೇಲೆ ಗೊತ್ತಾಗೋದು. ಅದು ಅವರು ಬೇಕಂದ್ರೆ ಆ ಥರದ ಮರೆಯಲ್ಲಿ ಮಾಡ್ತಾರೆ. ಕೊನೆಯ ಹಂತವಿತ್ತು, ಇನ್ನು ಗೊತ್ತಿತ್ತು ಕೃಷ್ಣನಿಗೆ ತಾನು ಹೆಚ್ಚು ಹೊತ್ತು ಅರ್ಜುನನ ಜೊತೆಗೆ ಇರೋದಿಲ್ಲ ಈ ಯುದ್ಧ ಆದಮೇಲೆ. ಈಗ ನಾನು ಅವನಿಗೆ ಮನವರಿಕೆ ಮಾಡಿಕೊಡಬೇಕೇನು? ಇಲ್ಲಿ ನೀನು ತಿಳಿಯದ ಒಂದು ಸಂಗತಿ ಇದೆ, ನಿನ್ನೊಳಗೆ ನೀನು ತಿಳಿಯದ ಯಾವುದೋ ಒಂದು ದೌರ್ಬಲ್ಯವೋ ಒಂದು ಮಗುವೋ ಇದೆ, ನೀನು ಅದನ್ನು ಕಂಡೇ ಇಲ್ಲ. ನೀನು ನಾನು ಅನ್ನುವ ಅಹಂಕಾರದಲ್ಲಿ ಬಲಿಷ್ಠನಾಗಿ ಬೆಳೆದು ನಿಂತ ಹಾಗೆ ಒಬ್ಬಿಡ್ತಾ ಇದ್ದೀಯ. ಒಮ್ಮೆ ನಿನ್ನನ್ನು ನೀನು ನೋಡಬೇಕು. ಇದು ಕೃಷ್ಣನ ಉದ್ದೇಶ. ಇದು ನನಗೆ ಕಂಡದ್ದ ಕೃಷ್ಣನ ಉದ್ದೇಶ. ಅದಕ್ಕಾಗಿಯೇ ಅನ್ಯಥಾ ಭಾವಿಸಬೇಡಿ. ದುರ್ಗಾ ಸ್ತೋತ್ರವನ್ನು ಮಾಡಿದ ನಂತರದಲ್ಲೇ ಅರ್ಜುನ ಪರಿವರ್ತನೆ ಯಾಕೆ? ಇದು ದೊಡ್ಡ ಪ್ರಶ್ನೆ. ಯಾಕೆ ಅಂದರೆ, ಸಾಮಾನ್ಯವಾಗಿ ಅನುಗ್ರಹ ಮಾಡುವಾಗ ಗುರುವು ನಮ್ಮ ಬುಡ ಸಹಿತ ನಮ್ಮನ್ನು ಅಲುಗಾಡಿಸಿ ಎಬ್ಬಿಸುವುದು ತಾಯಿಯ ಅನುಗ್ರಹದ ಮೂಲಕ. ಫಸ್ಟ್ ನಮಗೆ ತಾಯಿ ದರ್ಶನ ಮಾಡಿಸ್ತಾನೆ ಭಗವಂತನ ಸ್ಥಾನದಲ್ಲಿರುವ ಗುರು. ನಮಗೆ ತಾಯಿ ದರ್ಶನ ಆದ ನಂತರ ಮತ್ತೆ ನಮ್ಮ ಜೀವನ ಭಾರಿ ಹೊಡೆತಕ್ಕೆ ಬೀಳುತ್ತೆ. ಒಂದು ಮಾಯೆಯ ಮೋಹ ಕವಿದು ಬಿಡ್ತದೆ, ಅಮ್ಮನೇ ಅಂತ. ಆಗ ನಾವು ಗುರುವನ್ನು ಮರೀತೀವಿ. ಮೌಢ್ಯ ಯಾವ ಮಟ್ಟಕ್ಕೆ ತಾಯಿಯದ್ದಿರುತ್ತೆ ಅಂದರೆ, ನಮ್ಮನ್ನು ಅಮ್ಮ ಎಲ್ಲ ರೀತಿಯಿಂದ ಕವರ್ ಮಾಡಿ ಕತ್ತಲಿನ ಕೂಪಕ್ಕೆ ದುಡ್ತಾಳೆ. ಅರ್ಜುನನಿಗೆ ಉದ್ದೇಶಪೂರ್ವಕವಾಗಿ ಕೃಷ್ಣ ಇಂಥದೊಂದು ತಾಯಿಯ ದರ್ಶನವನ್ನು ಮಾಡಿಸಿದ್ದಾನೆ, ಅಥವಾ ತಾಯಿಯ ಮೌಢ್ಯವನ್ನು ಮೊದಲು ಎಬ್ಬಿಸಿದ್ದಾನೆ ಅವನ ಒಳಗೆ. ಇದು ದುರ್ಗಾ ಸ್ತೋತ್ರದಿಂದ ಆರಂಭವಾಗುವಾಗ ಅವನಲ್ಲಿ ಉಂಟಾದ ಪರಿವರ್ತನೆಯ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಇಡೀ
ಕುಂಡಲಿನಿ ಶಕ್ತಿ ಜಾಗೃತ ಆಗುವ ಪ್ರಥಮ ಅವಸ್ಥೆ ಅದು. ಅಂದರೆ ಒಬ್ಬ ಶಿಷ್ಯನನ್ನು ಸಿದ್ಧ ಮಾಡುವಾಗ, ಆಂತರಂಗಿಕವಾಗಿ ಸಿದ್ಧ ಮಾಡ್ತಾ ಹೋಗುವಾಗ, ಫಸ್ಟ್ ಟೈಮ್ ನಮಗೆ ನಮ್ಮ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಗುರು ಏನೋ ಮಾಡಿದ್ದಾನೆ ಅಂತ ಗೊತ್ತಾಗೋದು ಕುಂಡಲಿನಿ ಎದ್ದಾಗ. ಈ ಕುಂಡಲಿನಿ ಎದ್ದು ನಿಲ್ಲುವ ಹೊತ್ತು, ತಾಯಿಯ ದರ್ಶನದ ಹೊತ್ತು, ಎರಡು ಒಂದೇ. ಇದೆಲ್ಲ ನಾನು ನಿಮಗೆ ಹೇಗೆ ವಿವರಿಸಬೇಕು ಗೊತ್ತಿಲ್ಲ. ಇದು ಸ್ವಲ್ಪ ಅನುಭವದ ಮಾತುಗಳ ಹಾಗೆ ಕಾಣಿಸಿದರೆ ನನ್ನನ್ನು ಕ್ಷಮಿಸಬೇಕು. ಅದು ಹಾಗೆ ಇರ್ತದೆ. ಆದಿಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ, ಜೀವಮಾರ್ಗದಲ್ಲಿ ಸಿಂಹರಂಹಸವು ಏನು ರೋಮಹರ್ಷ ಅಂತ ಸತ್ಯಕಾಮರು ಮಾತೃಲಹರಿಯಲ್ಲಿ ತನಗೆ ಕುಂಡಲಿನಿ ಜಾಗೃತ ಆದಾಗ ಹೇಳಿಕೊಂಡ ಪದ್ಯ. ಶುರುವಾಗುವುದು ಹೇಗೆ ಅಂದರೆ, ಆದಿಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ. ನಮಗೆ ಫಸ್ಟ್ ಅನುಭವ ಆಗುವುದು ಅವಳ ಕಾಳಿಯ ಉಗ್ರ ಸ್ವರೂಪದಲ್ಲಿ. ಅದು ಅಗ್ನಿಯ ಸ್ಪರ್ಶವೇ. ನಮ್ಮ ಇಡೀ ಬಾಡಿ ಉರಿಯುತ್ತದೆ. ನಿಮಗೆ ಗೊತ್ತು, ರಮಣರ ಹತ್ರ ಪಾಲ್ ಬ್ರೆಂಟನ್ ಬಂದಾಗ ಅವರು ನಂಬುತ್ತಿರಲಿಲ್ಲ. ದಕ್ಷಿಣದಲ್ಲೊಬ್ಬ ದೊಡ್ಡವ ಇದ್ದಾನೆ, ರಮಣರು ಹೋಗಿ ಬನ್ನಿ ಅಂತಂದ್ರೆ ಅವರು ಇಷ್ಟಪಡೋದಿಲ್ಲ. ಕಂಚಿ ಮಠದ ಸ್ವಾಮಿಗಳು ಹೇಳ್ತಾರೆ ಅವರನ್ನು ನೋಡದೆ ಹೋಗಬೇಡಿ ಅಂತ. ಆಗ ಪಾಲ್ ಬ್ರೆಂಟನ್ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋಗ್ತಾನೆ ರಮಣರ ಹತ್ರ ಹೋಗಿ ಕೂತವನಿಗೆ ಇದ್ದಕ್ಕಿದ್ದ ಹಾಗೆ ಇಡೀ ಅಗ್ನಿಯ ಹಾಗೆ ಮೈ ಉರಿಯಕ್ಕೆ ಶುರುವಾಗುತ್ತೆ. ಆಗ ರಮಣರು ಹೀಗೆ ದೃಷ್ಟಿಯಿಂದ ನೋಡಿ ಅದು ಕೂಲಾಗುತ್ತೆ. ಅವನಿಗೆ ಆಗ ಗೊತ್ತಾಗುತ್ತೆ ಇವರು ದೊಡ್ಡವರು ಅಂತ. ನಮ್ಮ ಒಳಗೆ ಅಂಥದ್ದೊಂದು ಫಸ್ಟ್ ಮಾಡೋದೇನು ಅಂದರೆ, ಗುರುವಿನ ಇಂಪ್ಯಾಕ್ಟ್ ಬರ್ನ್ ಮಾಡೋದು, ಸುಟ್ಟು ಹಾಕೋದು. ನಾವು ಯಾವುದನ್ನೆಲ್ಲ ನಾನೇ ಅಂತ ತಿಳಿದಿದ್ದೇವಲ್ಲ ಅದನ್ನು ಬರ್ನ್ ಮಾಡೋದೇ ಅವರ ಕೆಲಸ. ಅಂಥದ್ದೊಂದು ಆ ಬರ್ನಿಂಗ್, ಅದನ್ನೇ ನಾವು ದ್ವಿಜತ್ವ ಅಂತ ಹೇಳೋದು, ಅದನ್ನೇ ಡೈಯಿಂಗ್ ಟು ಅವರ್ ಓನ್ ಸೆಲ್ಫ್ ಅಂತ ಹೇಳೋದು, ಅದನ್ನೇ ರೀಬರ್ತ್ ಅಂತ ಹೇಳೋದು. ಹಾಗೆ ಹುಟ್ಟುವಾಗ ನಾವು ಒಂದು ಮಗುವಾಗಿ ಬಿಡ್ತೇವೆ. ತಾಯಿ ಪ್ರಬಲವಾಗಿ ನಿಂತು ಬಿಡ್ತಾಳೆ. ಆದಿಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ, ಜೀವ ಮಾರ್ಗದಲ್ಲಿ ಸಿಂಹರಂಹಸವು. ಹೊರಗಲ್ಲ, ಬುದ್ಧಿಯಲ್ಲ ಭಯ, ಜೀವ ಮಾರ್ಗದಲ್ಲಿ ಸಿಂಹರಂಹಸವು ಏನು ರೋಮಹರ್ಷ. ಅಟ್ ಎ ಟೈಮ್ ಅದು ತುಂಬ ಆನಂದದಾಯಕ ಕೂಡ. ಆ ತಾಯಿಯ ಸ್ಪರ್ಶ ಒಳಗೆ ಜೀವ ಮಾರ್ಗದಲ್ಲಿ ಸಿಂಹದ ಹಾಗೆ ಗರ್ಜಿಸುವ ಭಯ ಹುಟ್ಟಿಸ್ತಿದ್ರೆ ಆ ಭಯ ಬೇಡ ಅನ್ಸಲ್ಲ, ಅದು ರೋಮಹರ್ಷವನ್ನು ಉಂಟು ಮಾಡಬೇಕು ಅನ್ನಿಸ್ತದೆ. ಅಮ್ಮ ಬದಲು ಕಾಣ್ತದೆ, ಅಮ್ಮ ಭಯಂಕರ ಸಿಟ್ಟಿನಲ್ಲಿ ಬಂದ ಹಾಗೆ ಕಾಣ್ತದೆ ಅಂತ ಒಂದು ಥರದ ಮಗುವಿಗೆ ಅಮ್ಮ ಬೇಕು ಅನ್ನೋ ಭಾವ ಹುಟ್ಟಿಸ್ತದೆ. ಆಗ ಅದು ಅಂತಿಂಥ ಅವಸ್ಥೆಯನ್ನು ತಲುಪುವುದಿಲ್ಲ. ಅದಕ್ಕೆ ತಾನು ತುಂಬ ಚಿಕ್ಕ ಮಗು ಅಂತ ಗೊತ್ತಾಗತ್ತೆ. ಅದು ಭಯಕ್ಕೆ ಬೀಳಕ್ಕೆ ಶುರುವಾಗತ್ತೆ. ಅದು ಒದ್ದಾಡುತ್ತೆ. ಅದು ಒದ್ದಾಡ್ತಾ ಏನು ಹೇಳುತ್ತೆ ಅಂದರೆ, ಅಮಲ ಕಮಲ ಸಮಚರಣ ಯುಗಳವನು ಕಂದ ಗಭಯ ನೀಡೆ, ನಿನ್ನ ಪದ್ಮಪದ ಕಣ್ಣಿಗೊತ್ತಿ ಜನಿ ಮೂಲ ಧನ್ಯ ಮಾಡೆ ಅಂತ ಪ್ರಾರ್ಥಿಸ್ತಾರೆ ಸತ್ಯಕಾಮರು ಅದಾದ ನಂತರ. ಆದರೆ ಅವರು ಆ ಪ್ರಾರ್ಥಿಸ್ತಾ ಹೇಳ್ತಾರೆ, ಈ ಕಾಲುಗಳನ್ನು, ನಿನ್ನ ಕಾಲುಗಳನ್ನು ನನ್ನ ಕಣ್ಣಿಗೆ ಒತ್ತಿ ನನ್ನ ಜನಿಮೂಲ ಧನ್ಯ ಮಾಡು ಅಂತ ಹೇಳಿಕೊಂಡವರು, ನಿನ್ನ ಪಾದಸ್ಪರ್ಶ ಕೊಡು ಅಂದವರು ಕೂಡಲೇ ಹೇಳ್ತಾರೆ, ಎನ್ನ ಕೊರಡು ಕರ ತಲದಿ ಪಾದ ನೊಂದೀತು ಬೇಡ ಬೇಡ, ಕಣ್ಣೇ ನೀಡುವೆನು ನಿನ್ನ ತಳಿರಿ ನಡಿ ಮಾಸದಿರಲಿ ಕೂಡ. ಯಾಕೆ ಬಂತು ಈ ಒಂದು ಭೀತ ಮಗು ಎಚ್ಚರ ಆಗುತ್ತೆ? ನನಗೆ ಹೇಳಲಿಕ್ಕಿರುವುದು ಅರ್ಜುನನಿಗೆ ಆದದ್ದು ಇಂಥದೊಂದು ಅಧ್ಯಾತ್ಮದ ಪರೀಕ್ಷೆ. ಶಿಷ್ಯಸ್ಥೇ ಅಹಂ ಶಾಧಿಮಾಂ ತ್ವಂ ಪ್ರಪನ್ನ ಅಂತ ಕೇಳ್ತಾನೆ. ಅಲ್ಲಿಯವರೆಗೆ ಅವನು ಶಿಷ್ಯ ಅಂತ ಹೇಳಿಕೊಂಡದ್ದಿಲ್ಲ. ನಾನು ನಿನ್ನ ಶಿಷ್ಯ, ನನ್ನನ್ನು ಅನುಗ್ರಹಿಸು, ನನ್ನ ಮಟ್ಟಿಗೆ ಪ್ರಸನ್ನನಾಗುವಂತ ಪ್ರಥಮ ಬಾರಿ ಕೇಳ್ಕೊಳ್ತಾನೆ ಅರ್ಜುನ. ಅವನಿಗೆ ಪ್ರಥಮ ಬಾರಿ ಗೊತ್ತಾಗತ್ತೆ ತಾನು ಗೆಳೆಯ ಮಾತ್ರನಲ್ಲ, ನಾನು ಶಿಷ್ಯ ಅಂತ. ಎಲ್ಲಿಯವರೆಗೂ ಶಿಷ್ಯ ಅಂತ ಗೊತ್ತಿಲ್ಲದವನು ಹಾಗೆ ಕರೆದ. ಇಡೀ ಅರ್ಜುನನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡೋದಕ್ಕೆ ಅರ್ಜುನನ ಮೇಲೆ ಹೂಡಿದ ಮಹಾತಂತ್ರ ಕೃಷ್ಣನದು. ಅದಕ್ಕೆ ಭಗವದ್ಗೀತೆಯ ಪೂರ್ವಾವಸ್ಥೆಯ ಅರ್ಜುನ ಶಿಖಂಡಿ ಅಲ್ಲ, ನಪುಂಸಕತ್ವ ಅಲ್ಲ, ಹೇಳಿ ಅಲ್ಲ, ಅದು ಮಾಸ್ಟರ್ ಪ್ಲಾನ್. ಗುರು ಒಬ್ಬ ಶಿಷ್ಯ ಎಷ್ಟು ಸಿದ್ಧನಿದ್ದಾನೆ ಅಂತ ಫೈನಲ್ ಟೆಸ್ಟ್ ಅದು. ಇನ್ನು ಹೆಚ್ಚು ದಿನ ಇಲ್ಲ, ನಾನು ನನ್ನ ಫೈನಲ್ ಟೆಸ್ಟ್ ಮಾಡಿ ಈ ಹುಡುಗನನ್ನು ಉದ್ಧಾರ ಮಾಡಿ ಹೋಗಬೇಕು ಅಂತ ಗೊತ್ತಿತ್ತು. ನಾನು ಏನು ಅಂತ ಈ ಮಗುವಿಗೆ ತೋರಿಸ್ಬೇಕು ಅನ್ನೋದು ಸಿದ್ಧವಾಗಿತ್ತು. ಈ ಎಲ್ಲ ಕಾರಣಕ್ಕಾಗಿ ಕೃಷ್ಣ ಮಾಡಿದ ಮಾಸ್ಟರ್ ಪ್ಲಾನ್. ಆದ್ದರಿಂದಲೇ ನಾನು ಹೇಳಿದ್ದು ಇದೆಲ್ಲ ಅರ್ಜುನನಿಗೆ ಮಾತ್ರ ಸಾಧ್ಯ, ಸಂಜಯನಿಗೆ ಗೊತ್ತಾಗಕ್ಕೆ ಬರಲ್ಲ ಅಂತ. ಇಷ್ಟು ಮಾಡಿದ ನಂತರದಲ್ಲಿ ಅರ್ಜುನ ಬದಲಾದದ್ದು. ಈ ಮಾಡಿದ ನಂತರ ಬದಲಾಗಬೇಕು ಅನ್ನುವುದೇ ಕೃಷ್ಣನ ಉದ್ದೇಶ. ಇಷ್ಟೆಲ್ಲ ದೊಡ್ಡ 18 ಅಧ್ಯಾಯ 700 ಶ್ಲೋಕಗಳನ್ನು
ಆ ಯುದ್ಧ ರಂಗದಲ್ಲಿ ಪ್ರಥಮದಲ್ಲಿ ಇನ್ನೂ ಯುದ್ಧಕ್ಕೆ ಎಲ್ಲ ಸಿದ್ಧರಾಗಿ ನಿಂತಿಂತ ಹೊತ್ತಿನಲ್ಲಿ ಇವರು ಹೆಂಗೆ ಹೇಳಿದರು? ಎಡಪಂಥೀಯರದ್ದೆಲ್ಲ ದೊಡ್ಡ ವಾದ, ಬುರುಡೆ ಅದು, ಅಷ್ಟೊತ್ತು ಉಳಿದವರೆಲ್ಲ ಏನು ಮಾಡ್ರು, ನಿದ್ದೆ ಮಾಡಿದ್ರೆ ಹಾಗೆ ಹೀಗೆ. ನಿಮಗೆಲ್ಲರಿಗೂ ಗೊತ್ತಿದೆ, ಆ ಕಾಲದಲ್ಲಿ ಶಸ್ತ್ರಸಜ್ಜಿತರಾದ ಎಲ್ಲ ಯೋಧರು ಇನ್ನು ಯುದ್ಧ ಅಂತ ಘೋಷಣೆ ಮಾಡದೆ ಯಾರೂ ಶಸ್ತ್ರ ಎತ್ತುತ್ತಿರಲಿಲ್ಲ. ಒಂದನೆಯದು ಅಲ್ಲಿ ಘೋಷಣೆ ಆಗಿರಲಿಲ್ಲ. ಶಸ್ತ್ರಸಜ್ಜಿತರಾಗಿ ನಿಂತಿದ್ರು. ಎರಡೂ ಕಡೆಯಿಂದ ಹೌದು ಯುದ್ಧ ಮಾಡಬಹುದು ಅನ್ನುವ ಗ್ರೀನ್ ಸಿಗ್ನಲ್ ಬಂದಿರಲಿಲ್ಲ. ಒಂದನೆಯದು. ಎರಡನೆಯದು ನಾನು ನಿಮಗೆ ಹೇಳಬೇಕಾದದ್ದು, ಈ 700 ಶ್ಲೋಕಗಳನ್ನು ಹೇಳಲಿಕ್ಕೆ ಎಷ್ಟು ಕಾಲ ತಗೊಂಡಿರಬೇಕು ಅಂತ ನಮಗೆ 7 ದಿವಸದಲ್ಲಿ ಪೂರ ಹೇಳೋಕ್ಕಾಗಲ್ಲ. ಹಾಗಾದ್ರೆ 2 ದಿವಸ ತಗೊಂಡಿರ್ಬೇಕು ಅಂತ ನಾವೊಂದು ಲೆಕ್ಕಾಚಾರ ಹಾಕ್ತೇವೆ. ನನ್ನ ಗುರುಗಳು ಒಂದು ಮಾತು ಹೇಳಿದರು. ನನ್ನ ಗುರುಗಳದ್ದು ಒಟ್ಟು ಪರ್ಯಟನೆ 14 ವರ್ಷ ಹಿಮಾಲಯದಲ್ಲಿ. ನಾನು ಅವರ ಜೊತೆಗಿದ್ದದ್ದು 4 ವರ್ಷ. ಅವರು ಪದೇ ಪದೇ ಹೇಳ್ತಿದ್ರು, ಮಗಳೇ, ನಾನು 14 ವರ್ಷ ಸಂಪಾದಿಸಿದ ಜ್ಞಾನವನ್ನು 4 ವರ್ಷದಲ್ಲಿ ನಿನ್ನ ಎದೆಯಲ್ಲಿಟ್ಟು ಹೋಗ್ತೇನೆ ಅಂತ. ನಾನು ಒಂದೊಂದು ದಿವಸ ಕೇಳ್ತಿದ್ದೆ, ಪಾಪ ಅದು ಹೇಗೆ? 14 ವರ್ಷ ನೀವು ಅನ್ನ ನೀರು ಬಿಟ್ಟಿದ್ದೀರಿ, ಉಪವಾಸ ಇದ್ರಿ, ಭಿಕ್ಷಾಟನೆ ಮಾಡಿದ್ದೀರಿ, ಹಿಮಾಲಯದಲ್ಲೆಲ್ಲ ತಿರುಗಾಡಿದ್ದೀರಿ. ನಾನಾದರೆ ನಿಮ್ಮ ಜೊತೆಗೆ ಆರಾಮ್ ವಿಮಾನದಲ್ಲಿ ಓಡಾಡ್ತೇನೆ, ಯಾವ್ಯಾವುದು ಒಳ್ಳೊಳ್ಳೆ ಜಾಗ ತೋರಿಸ್ಕೊಂಡಿದ್ದೀರಿ, ನನಗೆ ಹೇಗೆ? ಆಗ ಅವರು ನನಗೊಂದು ಮಾತು ಹೇಳಿದರು, ಮಗಳೇ, ಜ್ಞಾನವು ಒಂದೊಮ್ಮೆ ನಿಜವಾದ ಜ್ಞಾನವಾದರೆ 14 ವರ್ಷದಲ್ಲಿ ನಾನು ಸಂಪಾದಿಸಿದ್ದನ್ನು 4 ವರ್ಷದಲ್ಲಿ ನಿನಗೆ ದಾಟಿಸುವುದಕ್ಕೆ ನನಗೆ ಸಾಧ್ಯವಾಗಬೇಕು. ನಾನು ನಿನ್ನಲ್ಲಿ ದಾಟಿಸಿದ 4 ವರ್ಷದ ಆ ವಿದ್ಯೆಯನ್ನು 4 ದಿವಸಗಳಲ್ಲಿ ಇನ್ನೊಬ್ಬರಿಗೆ ದಾಟಿಸಲಿಕ್ಕೆ ನಿನಗೆ ಸಾಧ್ಯವಾಗಬೇಕು. ಆ ಇನ್ನೊಬ್ಬನ 4 ದಿವಸದಲ್ಲಿ ಪಡೆದ ಆ ವಿದ್ಯೆಯನ್ನು 4 ಸೆಕೆಂಡಿನಲ್ಲಿ ಅವನಿಗೆ ಇನ್ನೊಬ್ಬನಿಗೆ ದಾಟಿಸಲಿಕ್ಕೆ ಬರಬೇಕು. ಇಲ್ಲದಿದ್ದರೆ ಅದು ಜ್ಞಾನವೇ ಅಲ್ಲ ಅಂತ. ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ರು. ಇದಕ್ಕೊಂದು ಬಹಳ ಅರ್ಥ ಆಗುವ ಉದಾಹರಣೆ ಕೊಟ್ಟಿದ್ರು ಅವರು. ಆಟಮ್ ಅನ್ನು ಕಂಡು ಹಿಡಿದ ಐನ್ಸ್ಟೈನಿಗೆ ಅದು ಅವನ ಲೈಫ್ ಟೈಮ್ ರಿಸರ್ಚ್. ಅವನು ಕೋಣೆಯೊಳಗೆ ಕೂತವನು ಎಷ್ಟೋ ವರ್ಷಗಳ ಕಾಲ ಅವನು ಸಂಶೋಧನೆ ಮಾಡಿದ. ಅವನಿಗೆ ಒಂದು ದಿನ ಎಷ್ಟೋ ವರ್ಷಗಳ ನಂತರ ಇದು ಅಣು, ಇದು ಆಟಮ್ ಅಂತ ಒಂದು ದಿವಸ ಅವನಿಗೆ ವಿತ್ ಎಲ್ಲ ಪ್ರೂಫ್, ಅದರ ಎಲ್ಲ ಸಾಧಾರಗಳ ಸಹಿತವಾಗಿ ಬಂದು ಹೊರಗೆ ಹೇಳಿದ. ನೀನು ಇಷ್ಟು ದಿವಸ ಯಾಕೆ ಒಳಗೆ ಕೂತದ್ದು ಅನ್ನೋದಕ್ಕೆ, ಇದು ನಾನು ಅಣುವನ್ನು ಕಂಡು ಹುಡುಕಿದೆ, ಆಟಮ್ ಅನ್ನೋದು ನನಗೆ ಇವತ್ತು ಸಿಕ್ಕಿತು. ನನ್ನ ಗುರುಗಳು ಹೇಳ್ತಿದ್ರು, ಜೀವಮಾನ ಇಡೀ ತನ್ನನ್ನು ಕೋಣೆ ಒಳಗಿಟ್ಟು ತನ್ನ ಜೀವಿತಾವಧಿಯ ಸಂಶೋಧನೆಯ ಫಲವನ್ನು ಕೊಟ್ಟ ಐನ್ಸ್ಟೈನಿಗೆ ಅದು ಅವನ ಜೀವಿತಾವಧಿಯ ಕೆಲಸ. ಶಾಲೆಯ ಒಬ್ಬ ಸೈನ್ಸ್ ಮೇಷ್ಟ್ರಿಗೆ ಅದು 5 ನಿಮಿಷದ ವಿಷಯ. ಹೀಗೆ ಜ್ಞಾನ ಕಾಲದಿಂದ ಕಾಲಕ್ಕೆ ಸರಳವಾಗಬೇಕು ಅಂತ ಒಂದು ಮಾತು. ನನಗೆ ಈಗಲೂ ಅನಿಸುತ್ತೆ, ಈ 700 ಶ್ಲೋಕಗಳನ್ನು ಅರ್ಜುನನನ್ನು ಎಷ್ಟು ರೆಡಿ ಮಾಡಿದ್ದ ಅಂದರೆ, ಒಂದು 3 ಸೆಕೆಂಡಿನಲ್ಲಿಯೋ 5 ನಿಮಿಷದಲ್ಲಿಯೋ ಕೃಷ್ಣನ ಕಾಲದ ಲೆಕ್ಕದಲ್ಲಿ ದಾಟಿಸೋಕೆ ದೊಡ್ಡ ಹೊತ್ತಾಗಿರ್ಲಿಕ್ಕಿಲ್ಲ. ನಮಗೆ ದೀರ್ಘ, ನಾವು ಕಾಲದ ಬಂಧನಕ್ಕೆ ಒಳಗಾದವರು, ಅವರು ಕಾಲಾತೀತ. ಆದ್ರಿಂದ ಅಲ್ಲಿ ಆ ಚಾನ್ಸೂ ಇದೆ. ಕೃಷ್ಣ ಒಂದರೆ ಕ್ಷಣದಲ್ಲಿ ಹೀಗೆ ಮಾಡಿ ಹೀಗೆ ಎಬ್ಬಿಸುವಾಗ ಕೃಷ್ಣನ ಅಷ್ಟೂ ಮಾತು ಅರ್ಜುನನ ಒಳಗೆ ಹೋಗಿರ್ಲಿಕ್ಕೆ ಸಾಕು. ಶಂಕರಾಚಾರ್ಯರ ಒಂದು ಮಾತು ನಿಮಗೆ ಗೊತ್ತು, ನೀನು ಯೋಗಿಯ ದೇಹ ಪ್ರವೇಶ ಮಾಡಿ ಆ ರಾಜನ ಅನುಭವ ಹೇಳು ಅಂದಾಗ ಯೋಗದ ಮಾರ್ಗದ ಮೂಲಕ ಅವರು ಆ ಪರಕಾಯ ಪ್ರವೇಶ ಮಾಡಿ ಇಡೀ ರಾಜನ ಜೀವನಾನುಭವವನ್ನು ಅರೆ ಕ್ಷಣದಲ್ಲಿ ಹೇಳಲಿಲ್ವಾ? ಇಡೀ ರಾಜನ ಜೀವನಾನುಭವವನ್ನು ಅವನು 50 ವರ್ಷ ಬದುಕಿರಬಹುದು, ಇವರು 50 ವರ್ಷ ಏನು ತಗೊಳ್ಳಿಲ್ಲ. ಒಂದು ಕ್ಷಣ ಅದರ ಒಳಗೆ ಹೋಗಿ ಬರುವಾಗ ಅದು ಅಷ್ಟು ರಸವಾಗಿ ಗೊತ್ತಿತ್ತು. ಇದನ್ನು ನಾನು ಹೇಳೋದು. ಹಾಗಾಗಿ ಕೃಷ್ಣ ಒಂದು ವೇಳೆ ದೀರ್ಘವಾಗಿ ಹೇಳಿದ್ದರೆ, ಆ ಕಾಲದಲ್ಲಿ ಯುದ್ಧ ಘೋಷಿಸದೆ ಯುದ್ಧ ಮಾಡದೇ ಇರುವ ಅತ್ಯಂತ ನಿಷ್ಠೆಯ ಪ್ರಾಮಾಣಿಕತೆ ಇತ್ತು. ನಮ್ಮ ಹಾಗೆ ಮಲಗಿದವರ ಮೇಲೆ ಅಣುಬಾಂಬು ಹಾಕುವ ನಪುಂಸಕತ್ವ ಇರಲಿಲ್ಲ. ನಮ್ಮ ಹಾಗೆ ಯುದ್ಧ ಘೋಷಿಸದ ದೇಶದ ಮೇಲೆ ತಾವೇ ಯುದ್ಧ ಘೋಷಿಸಿ ಕೊಲ್ಲುವ ಪ್ರಾಣಿ ಹಾಗೆ ಮಾಡೋದೇ ಇಲ್ಲ. ನನಗೆ ಹಸಿವಾದಾಗ ಮಾತ್ರ ಊಟ ಮಾಡುತ್ತೆ. ಪ್ರಾಣಿಗಿಂತ ಕಡೆ ಅಂತ ಅನ್ನಿಸಿಕೊಳ್ಳಬಹುದಾದ ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವಲ್ಲ, ಅಂಥ ಸ್ಥಿತಿ ಆ ಕಾಲದಲ್ಲಿ ಧರ್ಮಶಾಸ್ತ್ರದಲ್ಲಿ ಇರಲಿಲ್ಲ. ಯುದ್ಧ ಮಾಡುವಾಗ ಎದುರಾಗಾದ್ರೂ ಒಬ್ಬವ ನಾನು ಶಸ್ತ್ರ ಎತ್ತಿಲ್ಲ ಅಂದರೆ ಅವ ಹೊಡೆಯೋಂಗಿಲ್ಲ, ಸುಮ್ಮನೆ ನಿಂತ ಒಬ್ಬ ಸಾರಥಿಗೆ ಹೊಡೆಯೋಂಗಿಲ್ಲ. ಇದೆಲ್ಲ ಆ ಕಾಲದ ಧರ್ಮ ನೀತಿ ಕೂಡ ಇತ್ತು. ಅಂಥ ಎಲ್ಲ ಸಂದರ್ಭಗಳೆಲ್ಲ ಶ್ರೀಕೃಷ್ಣ ಅರ್ಜುನನನ್ನು ಹೇಳಿ ಅಂತ ಹೇಳುವವರು, ಅರ್ಜುನ ನಪುಂಸಕ ಅಂತ ಹೇಳುವವರೆಲ್ಲ ಗಾಂಧಿಗೆ ಅರ್ಜುನನನ್ನು ಹೋಲಿಸ್ತಾರೆ. ಅರ್ಜುನನನ್ನು ಗಾಂಧಿಗೆ ಹೋಲಿಸುವವರು,
ಗಾಂಧಿಯ ನಪುಂಸಕತ್ವ ದೇಶದಲ್ಲೆಲ್ಲ ಹೋರಾಡಬೇಡಿ, ಖಿಲಾಫತ್ ಚಳುವಳಿ ಆದಾಗ ನೀವು ಸಾಯುವುದಾದ್ರೆ ಸತ್ತು ಹೋಗಿ, ಆದರೆ ಮುಸಲ್ಮಾನರ ವಿರುದ್ಧ ಹೋರಾಡಬೇಡಿ ಅಂದದ್ದನ್ನೆಲ್ಲ ಗಾಂಧಿಯನ್ನು ಬೈಯುವವರಿಗೆ ಭಗವದ್ಗೀತೆಯನ್ನ ಅರೆದು ಕುಡಿದು ಜೀವನದ ಉದ್ದಕ್ಕೂ ನಡೆದ ಗಾಂಧಿಯ ಅಂತಸ್ಸತ್ತು ಗೊತ್ತಾಗಲಿಲ್ಲ ಅಂತ. ನಮ್ಮ ಧರ್ಮ ಯಾರನ್ನಾದರೂ ಕೊಲ್ಲು ಅಂತ ಹೇಳೋದಿಲ್ಲ, ನಮ್ಮ ಧರ್ಮ ಕೊಲ್ಲು ಅಂತ ಹೇಳೋದಿಲ್ಲ. ಅಧರ್ಮೀಯರು ಕೊಲ್ತಿದ್ರೆ ಅದಕ್ಕೆ ಶಿಕ್ಷೆ ಇದೆ, ಅವರು ಅನುಭವಿಸ್ತಾರೆ, ನೀನು ಅದಕ್ಕೆ ಪ್ರತಿಕ್ರಿಯಿಸಬೇಡ ಅಂತ. ಅದನ್ನೇ ಕೃಷ್ಣನು ಹೇಳಿದ್ದು ಬೇರೆ ಬೇರೆ ಸಂದರ್ಭದಲ್ಲಿ, ಸ್ವಧರ್ಮೇ ನಿಧನಂ ಶ್ರೇಯ ಹೇಳುವಾಗ. ಇದನ್ನು ಅರಗಿಸಿಕೊಂಡವರು ಗಾಂಧೀಜಿ. ಅವನು ಕೊಲ್ತಾನೆ ಅಂತ ನೀವು ಕೊಲ್ಲಬೇಡಿ, ಸತ್ತರೆ ಸಾಯೋಣ, ಅವರ ಹಾಗೆ ನಾವಾಗೋದು ಬೇಡ. ಅವರು ಅಸುರರಿದ್ದರೆ ಅವರು ಅಸುರರಾಗಿ ಸಾಯ್ತಾರೆ, ಅವರದರ ಪ್ರತಿಫಲ ಉಂಟಾರೆ. ನಮ್ಮದು ಅದು ದಾರಿ ಅಲ್ಲ. ನಮ್ಮದು ದಾರಿ ಯಾವುದು? ಅಂತಕಾಲೇಪಿ ಮಾಂ ಸ್ಮರೇನ್. ನನ್ನನ್ನು ಕೊಲ್ತಿದ್ದಾರ, ನಾನು ಕೃಷ್ಣ ಅಂತ ಹೇಳಿ ಸಾಯೋದು. ಅದನ್ನು ಹೇಳಿದ್ದು ಯುಧಿಷ್ಠಿರ. ಯುದ್ಧನೇ ಮಾಡಿಲ್ಲ, ಅಂಥ ದೊಡ್ಡ ಯೋಧನೇ ಅಲ್ಲ. ಗೆದ್ದದ್ದು ಎಲ್ಲ ಭೀಮಾರ್ಜುನರು. ಭೀಮಾರ್ಜುನರು ಗೆದ್ದಂತಹ ಇಡೀ ಯುದ್ಧದಲ್ಲಿ ಯುಧಿಷ್ಠಿರನಿಗೆ ಸಿಂಹಾಸನ. ಅರೆ, ಭೀಮನನ್ನು ಕೊಡಿಸ್ಬೇಕಿತ್ತು, ಅರ್ಜುನನಿಗೆ ಕೊಡಬೇಕಿತ್ತು, ಸುಭಾಷ್ ಚಂದ್ರರನ್ನು ಕೂಡಿಸ್ಬೇಕಿತ್ತು. ಅವರು ಮಾಡಿದ್ದು, ಭಗತ್ ಸಿಂಗ್ ಮಾಡಿದ್ದು, ಅಭಿಮನ್ಯು ಹತನಾದದ್ದು. ಅಭಿಮನ್ಯುವನ್ನು ರಕ್ಷಿಸ್ತಾ ಇಲ್ಲ ಯುಧಿಷ್ಠಿರ. ಸ್ವಲ್ಪ ಯೋಚನೆ ಮಾಡಿ, ಟ್ಯಾಲಿ ಮಾಡಿ ನೋಡಿ, ಎಲ್ಲಿ ಎಡವುತ್ತಿದ್ದೇವೆ ಗೊತ್ತಾಗುತ್ತೆ. ಹಾಗೆ ಎಡವುತ್ತಿದ್ದೇವೆ ಕೃಷ್ಣನನ್ನ, ಅರ್ಜುನನನ್ನು ನೋಡುವುದರಲ್ಲಿ. ಅರ್ಜುನ ನಪುಂಸಕನಲ್ಲ, ಅರ್ಜುನ ಹೇಳಿ ಅಲ್ಲ. ಅರ್ಜುನನಿಗೆ ಸಂಭವಿಸಿದ್ದು ಗುರುವಿನ ಮಾಸ್ಟರ್ ಪ್ಲಾನಿನ ಮುಖಾಂತರ. ಒಳಗೊಂದು, ನಮ್ಮ ಒಳಗೆ, ಪ್ರತಿಯೊಬ್ಬರ ಒಳಗೆ ಒಂದು ದುರ್ಬಲ ವ್ಯಕ್ತಿತ್ವ ಇದೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಲ್ಲರಲ್ಲೂ ಇದೆ. ನಿಷ್ಕಾರಣವಾಗಿ ಅದು ಹೆದರುತ್ತೆ. ಏನೂ ಎಲ್ಲ ತಯಾರಿಯಾಗಿದೆ ಪರೀಕ್ಷೆಗೆ, ಇನ್ನು ಟಾಪ್ ಅಷ್ಟು ಓದ್ಕೊಂಡಿದ್ದೇನೆ, ನೀನು ಯಾವ ಪೇಜ್ ಬೇಕಾದ್ರೆ ಕೇಳೋ ಗೊತ್ತುಂಟು. ಅಲ್ಲಿ ಹೋಗಿ ಬರೆಯುವಾಗ ಏನು ಮಾಡಿದ್ರು, ಲಗ ಹೊಡೆದ್ರು ಮರಿ ಬಿಡ್ತದೆ, ಮರ್ತು ಹೋಗ್ಬಿಡ್ತದೆ, ಬರೆಯಕ್ಕೆ ಬರಲ್ಲ. ಬಹಳ ದೊಡ್ಡ ಸಂಗೀತ ಶಾಸ್ತ್ರಜ್ಞ, ಇನ್ನಿಲ್ಲದಂತಹ ಕಂಠ, ಸಾಕಷ್ಟು ಪ್ರದರ್ಶನ ಕೊಟ್ಟಿರ್ತಾನೆ. ಸ್ಟೇಜಿಗೆ ಬಂದು ಅದೊಂದು ದಿವಸ ಕೂತ್ಕೊಳ್ಳುವಾಗ ಸ್ವರ ನಿಂತು ಹೋಗಿಬಿಡುತ್ತೆ. ಯಾವುದೋ ಒಂದು ಮಾಸ್ಟರ್ ಪ್ಲಾನ್ ಇದೆ. ನಮ್ಮ ಒಳಗಿರುವ ದುರ್ಬಲ ವ್ಯಕ್ತಿತ್ವವನ್ನು ಹೊರಗೆ ಹಾಕಿ, ನೋಡು ಒಮ್ಮೆ ನಿನ್ನನ್ನು, ಸಾಕು ಆರ್ಭಟ ಅಂತ ಹೇಳುವ ಕೆಲಸವನ್ನ ಅಪರೂಪಕ್ಕೊಮ್ಮೆ ಕೆಲವರನ್ನೇ ಆಯ್ಕೆ ಮಾಡಿ ಭಗವಂತ ಮಾಡ್ತಾನೆ. ಅದು ಕೃಷ್ಣ ಅರ್ಜುನನ ಮೇಲೆ ಮಾಡಿದ ಪ್ರಯೋಗ. ಅದರ ಪರಿಣಾಮವಾಗಿ ಅಂಥ ಎಲ್ಲ ಯುದ್ಧದ ಹೆಸರುಗಳನ್ನು ತನ್ನ ಗರಿ ಪತಾಕೆ ಮಾಡಿಕೊಂಡು ಕಿರೀಟ ಮಾಡಿಕೊಂಡಿದ್ದ ಕಿರೀಟಿ ವಿರಾಟ ಪರ್ವದಲ್ಲಿ ಏಕಾಕಿಯಾಗಿ ಅಷ್ಟೂ ಜನ ಇದೇ ಎದುರಿಗಿದ್ದದ್ದು, ಇದೇ ಭೀಷ್ಮ, ಇದೇ ದ್ರೋಣ, ಇದೇ ಕರ್ಣ, ಇದೇ ದುರ್ಯೋಧನಾದಿಗಳು, ಅಷ್ಟು ಜನರನ್ನು ಒಬ್ಬನೇ. ಕೃಷ್ಣನ ಸಾರಥ್ಯ ಕೂಡ ಇಲ್ಲ, ಇದ್ದದ್ದು ಉತ್ತರ ಕುಮಾರನ ಸಾರಥ್ಯ. ಅವನು ನಪುಂಸಕನೇ ಹೌದು, ಅವನಾದ್ರೆ ಯುದ್ಧ ಬೇಡ ಅಂತ ಓಡಿ ಹೋದವನು. ಅಂಥವನನ್ನು ನಿಲ್ಲಿಸಿಕೊಂಡು, ನಿಲ್ಲು ಮಾರಾಯ, ನಾನು ಅರ್ಜುನ, ನಿನಗೆ ಬೃಹನ್ನಳೆಯ ಹಾಗೆ ಕಾಣ್ತೇನೆ, ನೀನು ಯುದ್ಧ ನಾನು ಮಾಡೋದು ಹೆದರಬೇಡ ಅಂತ ನಿಲ್ಲಿಸಿಕೊಂಡು ಆ ಉತ್ತರ ಕುಮಾರನ ಸಾರಥ್ಯದಲ್ಲಿ ಇಡೀ ವಿರಾಟ್ ಪರ್ವವನ್ನು ಗೆದ್ದ ಒಬ್ಬ ಮಹಾಶೂರ ಈಗ ಭೀಷ್ಮರನ್ನು ನೋಡಿ, ದ್ರೋಣಾಚಾರ್ಯರನ್ನು ನೋಡಿ, ಅರೆ ಇವರನ್ನು ನಾನು ಹೇಗೆ ಕೊಲ್ಲೋದು, ಇವರನ್ನು ಕೊಂದು, ಅಥವಾ ಇಂಥ ಎಲ್ಲ ನನ್ನ ಭ್ರಾತೃ ಪುತ್ರ ಪೌತ್ರ ಇವರೇ ಕಾಣ್ತಾರೆ ಅವನಿಗೆ, ಮಾತುಲ, ಇವರೆಲ್ಲರನ್ನ ನೋಡಿದ ನಂತರ ಅವನಿಗೆ ಆದದ್ದು ಏನು ಅಂದರೆ, ನನಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಾಂಡೀವಂ ಸ್ರಂಸತೆ ಹಸ್ತಾತ್ ಮುಖಂಚ ಪರಿಶುಷ್ಯತಿ ರೋಮಹರ್ಷಶ್ಚ ಜಾಯತೆ. ಎಲ್ಲ ಗುಣಲಕ್ಷಣಗಳನ್ನು ನೋಡಿ ಹೆದರಿದಾಗ ಏನೆಲ್ಲ ಆಗ್ತದೆ ಅದೆಲ್ಲ ಆಗಿದೆ ಅವನಿಗೆ. ಈ ಶರೀರ ನಡುತ್ತಿದೆ ಮತ್ತು ನನ್ನ ಮುಖ ಬಾಯಿ ಒಣಗಿದೆ, ಕೈಯಲ್ಲಿರುವ ನನ್ನ ಗಾಂಡೀವವನ್ನು ಎತ್ತುವುದಕ್ಕಾಗೋದಿಲ್ಲ, ನ ಶಕ್ನೋಮಿ ಅವಸ್ಥೆ, ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಕುಸಿತಾನೆ. ಇದು ಹೇಡಿತನವ? ಅಥವಾ ಇದು ಹೇಡಿತನವಾಗಿದ್ದರೆ ಕೃಷ್ಣನ ಮುಂದೆ ಅರ್ಜುನ ಯುದ್ಧ ಮಾಡುವುದು ಹೇಗೆ ಅನ್ನುವುದನ್ನಷ್ಟೇ ಕೇಳಬೇಕಿತ್ತು. ಯುದ್ಧಕ್ಕೆ ಮಾತ್ರ ಸಿದ್ಧ ಮಾಡುವ ಮಾತುಗಳನ್ನು ಕೃಷ್ಣ ಹೇಳಬೇಕಿತ್ತು. ಅವನು ಬೇರೆ ಮಾತುಗಳನ್ನು ಹೇಳಿದ್ದಾನೆ. ಹಾಗೆ ಕುಸಿದು ಬಿದ್ದ ಅರ್ಜುನನಿಗೆ ಕುತಸ್ತ್ವ ಕಶ್ಮಲಮಿದಂ, ಈ ಪ್ರಶ್ನೆ ಕೇಳುವಾಗ ವಿಷಮೇ ಸಮುಪಸ್ಥಿತಂ ಅನಾರ್ಯದೃಷ್ಟಂ ಅಸ್ವರ್ಗಂ ಅಕೀರ್ತಿಕರಮರ್ಜುನ ಅಂತ
ಛೇಡಿಸುವಾಗ ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ ಅಂತ ಮತ್ತೆ ಎಚ್ಚರಿಸುವಾಗ, ನೈತತ್ವಯುಪಪದ್ಯತೆ ಅಂತ ಹೇಳುವಾಗ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂದಿದ್ದಾನೆ ಕೃಷ್ಣ. ಕ್ಷುದ್ರಂ ದೇಹ ದೌರ್ಬಲ್ಯಂ ಅಂತ ಹೇಳಿಲ್ಲ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಕುಸಿದು ಬಿದ್ದ ಅರ್ಜುನನದ್ದು ಒಬ್ಬ ಗಾಂಡೀವ ಹೊತ್ತ ಯೋಧನಿಗೆ ದೈಹಿಕವಾಗಿ ಹೋರಾಟ ಮಾಡಲಿಕ್ಕಾಗದ ನಪುಂಸಕತ್ವ ಬಂದಿದ್ದರೆ, ಈ ದೈಹಿಕ ದೌರ್ಬಲ್ಯ ಒಳ್ಳೆಯದಲ್ಲಯ್ಯ, ಯುದ್ಧ ಮಾಡೋ ಎಲ್ಲ ಕೆಪಾಸಿಟಿ ಇದೆ, ಏಳೇಳು ಯುದ್ಧ ಮಾಡು ಅನ್ಬೇಕಿತ್ತು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ಮತ್ತೆ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ಪರಂತಪ ನೋಡಿ, ನಾನು ಬಹಳ ಬಾರಿ ಅದನ್ನು ಹೇಳಕ್ಕೆ ಹೋಗಲ್ಲ. ಇಡೀ ಥ್ರೂಔಟ್ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಪರಂತಪ, ಅಲ್ಲಲ್ಲಿ ಧನಂಜಯ, ಕೆಲವೊಮ್ಮೆ ಗುಡಾಕೇಶ, ಕೆಲವೊಮ್ಮೆ ಪಾರ್ಥ, ಬೇರೆ ಬೇರೆ ಹೆಸರಿನಲ್ಲಿ ಕೃಷ್ಣ ಉಲ್ಲೇಖ ಮಾಡ್ತಾನೆ. ಮಹಾಬಾಹು ತುಂಬ ನಿಮಗೆ ನೀವೇ ಒಂದ್ಸರಿ ಹೋಗಿ ಕಣ್ಣಾಡಿಸಿದ್ರೆ ಗೊತ್ತಾ, ಒಂದೇ ಥರ ಕರೆಯಲ್ಲ, ಬೇರೆ ಬೇರೆ ಥರ ಬೇರೆ ಬೇರೆ ಕಡೆ. ಇದಕ್ಕೂ ಒಂದು ಕಾರಣ ಇದೆ. ಯಾವುದು ನೋಡಿ, ಇವನು ಎಂಥವನು, ಎದುರಾಳಿಗೆ ಬೆಂಕಿ, ಇವನು ಪರಂತಪ. ಇವನು ಎದುರಾಳಿಗೆ ಬೆಂಕಿಯಾದವನು ಇವತ್ತು ಕುಸಿದಿದ್ದಾನೆ. ನೀನು ಅಗ್ನಿ ಕಣೋ, ನೀನು ಒಬ್ಬ ಯೋಧನಿಗೆ ಎದುರಾಳಿಗೆ ಅಗ್ನಿ ಆಗಬೇಕಾದವನು, ಹೀಗೆ ಕುಸಿಬೇಡ ಕಣೋ, ಉರಿದೆದ್ದು ಹೋರಾಟ ಮಾಡು. ಆದ್ದರಿಂದ ಅಲ್ಲಿ ಪರಂತಪ. ಕೆಲವು ಸಂದರ್ಭಗಳಲ್ಲಿ ನಿನಗೆ ಸಂಪತ್ತಿನ ಬಗ್ಗೆ ಮೋಹ ಬೇಡ ಅಂತೆಲ್ಲ ಹೇಳ್ತಾನಲ್ಲ, ರಾಜ್ಯ ಬೇಡ. ಹೌದಪ್ಪ, ರಾಜ್ಯ ಬೇಡ ಎಲ್ಲ ಹೇಳ್ತಿ ಧನಂಜಯ ಅಂತ ಇದೆ. ಯಾಕೆ ಧನಂಜಯವೇ ಅಲ್ಲಿ? ಸಂಪತ್ತನ್ನು ಗೆದ್ದವನು, ಅದರಿಂದ ಈಗ ಇನ್ನು ಗೆಲ್ಲಲಿಕ್ಕೆ ಏನೂ ಇಲ್ಲ, ನೀನು ಗೆದ್ದವನು ಅಂತ ಸೂಚಿಸ್ತಾನೆ ಕೃಷ್ಣ. ನೀನು ಅಂತಿಂಥವನಲ್ಲ, ನಿನಗೆ ಗೆಲ್ಲುವ ರಾಜ್ಯವೋ ಈ ಭೋಗವೋ ಮುಖ್ಯ ಅಲ್ಲ, ನನಗೆ ಗೊತ್ತಿದೆ ಕಣಯ್ಯ. ಯಾಕಂದರೆ ನೀನು ಆಲ್ರೆಡಿ ಧನವನ್ನೇ ಗೆದ್ದವ, ಲಕ್ಷ್ಮಿಯನ್ನೇ ಒಲಿಸಿಕೊಂಡವ, ಆದ್ದರಿಂದ ನೀನು ಧನಂಜಯ. ಇಂದ್ರಿಯಗಳನ್ನೆಲ್ಲ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಒಂದು ಮುಂದೆ ಬರ್ತದೆ, ಇಂದ್ರಿಯ ಅರ್ಥೇಭ್ಯವೋ ಅಂತ ಹೇಳುವಾಗ ಅಲ್ಲಿ ಮಹಾಬಾಹು ಅಂತ ಹೇಳುತ್ತಾನೆ. ಇಂದ್ರಿಯಗಳನ್ನು ಗೆಲ್ಲುವುದಕ್ಕೆ ಎಷ್ಟು ದೊಡ್ಡ ತೋಳುಬಲ ಇದ್ರೂ ಸಾಲಲ್ಲ, ಆದ್ದರಿಂದ ಮಹಾಬಾಹು. ನೋಡಿ, ನನಗೆ ಭಾರಿ ನನ್ನ ಮನಸ್ಸು ಓಡಿ ಹೋಗ್ತಿದೆ, ನಾನು ಕೈಯಿಂದ ಹಿಡಿಯುತ್ತೇನೆ, ಆಗ ನನ್ನ ಕಣ್ಣು ಈ ಹೆಣ್ಣುಗಳನ್ನು ನೋಡ್ತದೆ, ನನ್ನ ಕೈಯಿಂದ ಉಜ್ಜಿ ಏನು ಮಾಡಕ್ಕೆ, ನನ್ನ ಕಿವಿ ಬೇಡವಾದದ್ದನ್ನು ಕೇಳ್ತದೆ, ಕೈ. ನನ್ನ ಮಹಾಬಾಹುತ್ವ ಹೋರಾಟಕ್ಕೆ ಮಾತ್ರ ಕಣಯ್ಯ. ಮಹಾಬಾಹುತ್ವ ನಿನ್ನ ಇಂದ್ರಿಯದ ಯುದ್ಧದ ಜೊತೆಗೆ ಸಹಾಯ ಮಾಡಲ್ಲ ಅಂತ ಸೆಟೈರ್ ಇರುವಲ್ಲಿ ಅವನು ಕೃಷ್ಣ ಮಹಾಬಾಹು ಅಂತ ಕರೀತಾನೆ. ನೀನು ಪೃಥೆಯ ಮಗ, ಆದ್ರಿಂದ ನೀನು ಪಾರ್ಥ ಅನ್ನುವ ಅರ್ಥದಲ್ಲಿ ಹೇಳುವಾಗ, ಈ ಲೌಕಿಕದ ವಿಚಾರದಲ್ಲಿ ಬಿದ್ದು ಇದು ಸೋಲು ಇದು ಗೆಲುವು ಇದರಾಚೆಗಿನ ಆತ್ಮತತ್ವವನ್ನೇ ತಿಳಿಲಿಲ್ಲ ಅಲ್ಲ ಅನ್ನುವಾಗ ಪಾರ್ಥ ಅಂತಾನೆ. ಯಾಕೆ? ಪರದ ಅರ್ಥವನ್ನು ತಿಳಿದವ ಪಾರ್ಥ, ಆ ಪರತತ್ವ ಗೊತ್ತಿರುವವನು ಇವನು. ಆದ್ದರಿಂದಲೂ ಪಾರ್ಥ. ಪೃಥೆ ಅಂತವಳು, ಅವಳು ಬಹಳ ದೊಡ್ಡ ತಾಯಿ. ಪೃಥೆಗೆ ಯೋಗ್ಯನಾದ ಮಗನಾಗಬೇಕಾದ್ರೂ ನೀನು ಪಾರ್ಥನಾಗಿ ನಡಿ. ಯಾಕೆ? ಅವಳು ಅಧ್ಯಾತ್ಮ ಪಥವನ್ನು ನಡೆದ ರೀತಿ ನೋಡಿದರೆ ನೀನು ಪಾರ್ಥನಾಗಲಿಕ್ಕೆ ಲಾಯಕ್ಕಾಗಬೇಕೇ ಹೊರತು ಪಾರ್ಥನಿಗೆ ವಿರುದ್ಧ ಆಗಬೇಡ. ಆಗ ಪಾರ್ಥ. ಗುಡಾಕೇಶ ಅಂದಾಗ ಅನೇಕರು ಗುಂಗುರು ಕೂದಲಿನ ರೀತಿಯ ಕೂದಲು ಉಳ್ಳವನು ಅಂತ, ಗುಂಗುರಾದ ಕೂದಲುಳ್ಳವನು ಗುಡಾಕೇಶ ಅಂತ. ಇನ್ನೊಂದು ಅರ್ಥ ಅದಕ್ಕೆ, ಗುಡಾಕಕ್ಕೆ ಈಶ. ಗುಡಾಕ ಅಂದರೆ ನಿದ್ರೆಯನ್ನು ಗೆದ್ದವನು ಅಂತ. ಅದರಿಂದ ಎಷ್ಟೋ ಸಂದರ್ಭಗಳಲ್ಲಿ ಈಗ ಮೌಢ್ಯಕ್ಕೆ ಒಳಗಾಗಿದ್ದಾನೆ, ಒಂದು ಥರದ ನಿದ್ರೆ, ಆಗ ಗುಡಾಕೇಶ ಅಂತಾನೆ. ನೀನು ನಿದ್ರೆಯನ್ನು ಗೆದ್ದವನು. ಈಗ ಇಂಥ ಹೊತ್ತಿನಲ್ಲಿ ನಿದ್ದೆ ಮಾತಾಡ್ತೀಯಲ್ಲ, ಅಥವಾ ಒಂದು ಆಲಸ್ಯದ ಔದಾಸೀನ್ಯದ ಬೇಡ ಅನ್ನುವ ಒಂದು ಥರದ ಕುಸಿದು ಬಿದ್ದ ತೂಷ್ಣಿ ಎಂಬ ಭೂವ ಅಂತ ಹೇಳ್ತಾರೆ. ಆಗಲಿಲ್ಲ. ಸೊ ಆಗ ಅಲ್ಲಿ ಆ ಮಾತು. ಈ ಥರ ಕೃಷ್ಣ ಅಪರೂಪಕ್ಕೆ ಪಾಂಡವ ಅಂತಾನೆ. ಅಂದರೆ ನೀನು ಪಾಂಡವರಿಗೆ 5 ಜನರಿಗೆ ಮಾದರಿ ಅಂಥವನು ಈ ಕೆಲಸ ಮಾಡಿದರೆ ಇಡೀ ಪಾಂಡವ ಕುಲಕ್ಕೆ ಕೆಟ್ಟ ಹೆಸರು ಬರ್ತದೆ ಅನ್ನಿಸಿದಾಗ ಪಾಂಡವ ಅಂತಾನೆ. ಇದೇ ಥರ ಅರ್ಜುನ ಕೃಷ್ಣನನ್ನು ಕರೆಯುವ ಪರಿ ಕೂಡ ಭಿನ್ನ ಭಿನ್ನವಾಗಿದೆ. ಅದನ್ನು ಗಮನಿಸಿ. ಋಷಿಕೇಶ ಅಂತ ಕೆಲವು ಕಡೆ, ಮಧುಸೂದನ ಅಂತ ಕೆಲವು ಕಡೆ. ನೋಡಿ, ನಾನು
ನನ್ನ ಗುರುಗಳನ್ನು ಕೊಲ್ಲಬೇಕಾ ಅಂತ ಕೇಳುವಾಗ ಮಧುಸೂದನ ಅಂತಾನೆ. ಮಧು ಅನ್ನೋ ರಾಕ್ಷಸನನ್ನು ಕೊಂದವನೇನು, ಗುರುಗಳನ್ನು ಕೊಲ್ಲ ಕೇಳ್ತೀಯಾ? ಹೀಗೆ ಬಹಳ ಬಹಳ ಯೋಗ್ಯವಾಗಿ ಅತ್ಯಂತ ಆಪ್ಟ್ ಆದ ಆ ಹೆಸರುಗಳನ್ನೇ ವೇದವ್ಯಾಸರು ಅವರು ಕರ್ಕೊಂಡಿದ್ದಾರೆ ಅನ್ನೋದನ್ನು ದಾಖಲಿಸ್ತಾರೆ. ಇಂಥ ಎಲ್ಲ ಬಹಳ ವಿಶೇಷ ಆಯಾಮಗಳನ್ನುಳ್ಳ ಆ ಒಂದು ಸಂದರ್ಭದಲ್ಲಿ ಕೃಷ್ಣನ ಮಾತಿಗೆ ಅರ್ಜುನ ಕೊಡುವ ಉತ್ತರ ಇವರು ಪೂಜಾರ್ಹವು. ಕಥಂ ಭೀಷ್ಮ ದ್ರೋಣಂಚ, ನಾನು ಭೀಷ್ಮ ದ್ರೋಣನಂತಹ ಪೂಜಾರ್ಹವು, ಇವರು ಪೂಜಾರ್ಹರು, ಅಂಥವರನ್ನು ನಾನು ಹೇಗೆ ಕೊಲ್ಲಲಿ? ನಂಗಾಗಲ್ಲ ಅಂದಾಗ ಮತ್ತೆ ಅಷ್ಟಕ್ಕೆ ನಿಲ್ಲಿಸಲ್ಲ. ಇಂಥವರನ್ನು ಕೊಂದು ನಾನು ಪಡೆಯುವ ಭೋಗ ಸಾಮ್ರಾಜ್ಯ ಯಾಕೆ ಬೇಕು? ರಾಜ, ಭೋಗ, ಸಾಮ್ರಾಜ್ಯ ಇವುಗಳೆಲ್ಲಕ್ಕಿಂತ ಭಿಕ್ಷಾಟನೆ ಮಾಡಿ ಬದುಕುವುದು ವಾಸಿ ಅಂತ ಹೇಳ್ತಾರೆ. ಆಗ ಗಮನಿಸಬೇಕು, ಒಂದು ವೇಳೆ ಅನೇಕರು ಅದನ್ನು ಕೃಷ್ಣನಿಗೆ ಕಂಡಾಪಟ್ಟೆ ಕೋಪ ಬಂದಿತ್ತು, ಅವನು ಸಿಟ್ಟಾಗಿದ್ದ, ಆ ಸಿಟ್ಟಿನಲ್ಲಿ ಉತ್ತರಿಸಿದಂತೆಲ್ಲ ಬರೀತಾರೆ. ನನಗಂತೂ ಕಾಣಲಿಲ್ಲ. ಒಬ್ಬ ಶಿಷ್ಯ ಕುಸಿದು ಬೀಳುವಾಗ ಅತ್ಯಂತ ಖುಷಿ ಪಡುವವ ಗುರು. ಇದು ಯಥಾರ್ಥ. ಯಾಕೆಂದರೆ ಈ ಹುಡುಗ, ಈ ಮಗು ಬಿದ್ದಿತು ಅಂದರೆ ಇದರ ಉದ್ಧಾರ ಆರಂಭ ಆಯಿತು ಅಂತ ಗುರುವಿಗೆ ಗೊತ್ತು. ಎಲ್ಲಿವರೆಗೆ ತಲೆ ಎತ್ತಿ ನಾನೇ ಅಂತಿರ್ತದೆ ಅಲ್ಲಿವರೆಗೂ ಗುರು ಸ್ವಲ್ಪ ಇದು ಯಾವಾಗ ಬೀಳ್ತದಪ್ಪ, ಇದಕ್ಕೊಂದು ಬೀಳಬೇಕು, ಒಂದು ಪೆಟ್ಟು ಬೀಳಬೇಕು ಅಂತ ಕಾಯ್ತಿರ್ತಾನೆ. ಈ ಪೆಟ್ಟು ಬಿದ್ದದ್ದು ಸರಿ ಬಿದ್ದರೆ ಅದು ಬೀಳುತ್ತಲ್ಲ, ಕರೆಕ್ಟ್ ಆಯ್ತು ಪೆಟ್ಟು ಅಂತ. ಅದಕ್ಕೆ ಪ್ರಹಸನ್ ಇವ ಭಾರತ ಅಂತ ಇದೆ. ಕೃಷ್ಣ ಉತ್ತರ ಕೊಟ್ಟದ್ದು ಹೀಗೆಲ್ಲ ಹೇಳಿದ ಅರ್ಜುನನಿಗೆ, ಅವ ಕುಲಕ್ಷಯ ಕೃತಂ ದೋಷಂ ಅದನ್ನು ಹೇಳ್ತಾನೆ. ಆಮೇಲೆ ಇಡೀ ಸಮಾಜ ಹಾಳಾಗ್ತದೆ, ಸ್ತ್ರೀಷು ದುಷ್ಟ ಸುವಾರ್ಷ್ಣೇಯ ಜಾಯತೆ ವರ್ಣಸಂಕರ, ಇಂಥ ಮಾತುಗಳನ್ನೆಲ್ಲ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾನೆ. ಆಗ ಕೃಷ್ಣನಿಗೆ ಗೊತ್ತಾಗುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಏಟು ಬಿದ್ದಿದೆ, ಈಗ ಇದು ಕರೆಕ್ಟ್ ನನಗೆ ಸಿಕ್ಕಿದೆ. ಈ ಮಗುನ ಈಗ ಕರೆಕ್ಟ್ ರೈಟ್ ಟೈಮಲ್ಲಿ ಹಿಡ್ಕೊಂಡು ಇದಕ್ಕೆ ಹೇಳಬೇಕಾದನ್ನು ಹೇಳಬೇಕು ಅಂತ ಹೊರಡುವಾಗ ಪ್ರಹಸನ್ ನಿವ ಭಾರತ, ನಗ್ತಿದ್ದಾನೇನೋ ಅನ್ನುವ ಹಾಗೆ ಹೇಳಿದನಂತೆ ಕೃಷ್ಣ. ನಗುತ್ತಿರುವವನಂತೆ, ನಗುವುದಲ್ಲ ಅಂತ. ಆದರೆ ಅಂತೆ ಅನ್ನೋದ್ರಲ್ಲಿ ನಮಗೆ ಕಾಣ್ತದೆ ನಗ್ತಿದ್ದಾನೋ ಏನೋ ಅಂತ, ಆದರೆ ನಗುವುದಲ್ಲ ಅಂತ ಒಂದು ಒಳಗಿನ ಮಾತು ಇದೆ ಅಲ್ವಾ. ಅವನು ನಗುವ ಹಾಗೆ ಕಾಣ್ತಾನೆ ಅಂದರೆ ಏನು, ಅವನು ನಗುವುದಲ್ಲ ಅಂತ. ಅದು ನಗುವುದಲ್ಲ ಆದ್ದರಿಂದ ಅನೇಕರು ಅವನು ಕೋಪಗೊಂಡಿದ್ದ ಅಂತ ಇಂಟರ್ಪ್ರೆಟ್ ಮಾಡ್ತಾರೆ. ಆದ್ರಿಂದ ಸಿಟ್ಟಾದ, ಆದ್ರಿಂದ ಒಳಗೆ ಸಿಟ್ಟಿಟ್ಟುಕೊಂಡು ಮಾತನಾಡಿದ, ಆ ಸಿಟ್ಟು ತೋರಿಸದ ಹಾಗೆ ನಕ್ಕಂತೆ ಮಾಡಿದ. ಅದು ಆಕ್ಚುಲಿ ಅವನು ನಕ್ಕಂತೆ, ಆದರೆ ನಕ್ಕದ್ದಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಈ ಮಗುವಿಗೆ ಈಗ ಬಹಳ ದೊಡ್ಡ ಪರೀಕ್ಷೆ ಇದೆ ಅಂತ. ಇದು ಸುಲಭ ಅಲ್ಲ, ಎಲ್ಲರಿಗೂ ಗೆಲ್ಲಲಿಕ್ಕೆ ಆಗುವಂಥದ್ದಲ್ಲ. ನಿಮಗೆ ಗೊತ್ತು, ಕುಂಡಲಿನಿ ಜಾಗೃತ ಆದರೆ, ಕುಂಡಲಿನಿ ಜಾಗೃತ ಅವಸ್ಥೆಯ ಒಂದು ಮಗು ಪಕ್ಕದಲ್ಲಿ ಗುರುಗಳಿಲ್ಲದಿದ್ದರೆ ನಾಶವಾಗಿ ಹೋಗ್ತದೆ. ಅದಕ್ಕೇನೆ ಯಾರಾದರೂ ನಿಮಗೆ 20,000 ಕೊಡಿ, 2 ಲಕ್ಷ ಕೊಡಿ, ಕುಂಡಲಿನಿ ಜಾಗೃತ ಮಾಡ್ತೀವಿ, ದಯವಿಟ್ಟು ಹೋಗಬೇಡಿ. ಒಂದನೇದು 1-2 ಲಕ್ಷ 20,000 ಕಳ್ಕೊತೀರಿ, ಆ ನಷ್ಟ ಆಗುತ್ತೆ. ಅಥವಾ ಕುಂಡಲಿನಿ ಜಾಗೃತ ಆದರೆ ರಕ್ಷಿಸಲಿಕ್ಕೆ ಗುರುಗಳಿಲ್ಲದ ಅವಸ್ಥೆ ಬಂದು ಹುಚ್ಚುಗಿಚ್ಚು ಆಗಬಹುದು. ಹಾಗಾಗಿ ಇದು ದಾರಿ ಅಲ್ಲ, ಈ ಥರದ ಕ್ರಮವೇ ಇಲ್ಲ. ಯಾವ ಪರಂಪರೆ, ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲಿ ಹಣಕ್ಕೆ ಕುಂಡಲಿನಿ ಜಾಗೃತ ಮಾಡುವ ಅಥವಾ ಬನ್ನಿ ನಾನು ನಿಮಗೆ ಕುಂಡಲಿನಿ ಜಾಗೃತ ಮಾಡ್ತೇನೆ ಅನ್ನೋ ಘೋಷಣೆಯ ಗುರು ಪರಂಪರೆ ನಮ್ಮದಲ್ಲ. ಹಾಗೆ ಹೇಳ್ತಿದ್ರೆ ಅವರು ಯಾವುದೋ ಒಂದು ಮಾರ್ಕೆಟಿಂಗ್ನಲ್ಲಿ ಇದ್ದಾರೆ ಅಂತ ಅರ್ಥ. ವಿತ್ ಡ್ಯೂ ರೆಸ್ಪೆಕ್ಟ್, ಯಾರೇ ಮಾಡಿದ್ರೂ ಕೂಡ ಅದಲ್ಲ. ಇವನಿಗೆ ಯಾಕೆ ಕೃಷ್ಣನಿಗೆ ನಕ್ಕಂತೆ ಮಾಡ್ತಾನೆ ಅಂದರೆ, ಕೃಷ್ಣನೇ ನಗದೇ ಇದ್ದರೆ ಅರ್ಜುನನ ಅವಸ್ಥೆ ಏನಾದೀತು ಹೇಳಿ. ಮೊದಲೇ ಹೆದರಿದ್ದಾನೆ, ಮೊದಲೇ ಬಿದ್ದಿದ್ದಾನೆ. ಈಗಾಗಲೇ ಅವನಿಗೆ ಇದು ನನ್ನ ಕೈಲಿ ಆಗುವುದಿಲ್ಲ, ನಾನು ಹೋರಾಟ ಮಾಡಲಾರೆ ಅನ್ನುವ ಒಂದು ಅಸಹಾಯಕ ಸ್ಥಿತಿಯ ಕುಸಿತದಲ್ಲಿ ಶವಾವಸ್ಥೆಯಲ್ಲಿದ್ದಾನೆ. ಇದು ಮಾನಸಿಕವಾದ ಸ್ಥಿತಿ ಅಂತ ನನ್ನ ಅಪ್ಪ ಬರೆಯುತ್ತಾರೆ. ಮತ್ತು ಇದು ವಿಷಾದ ಯೋಗ ಅಲ್ಲ ಅಂತ ನಮ್ಮ ಅಪ್ಪ ಉಪನ್ಯಾಸಗಳಲ್ಲಿ ಹೇಳ್ತಾರೆ. ನಾನು ನಿಮಗೆ ಗೊತ್ತು, ನಮ್ಮ ಅಪ್ಪನನ್ನು ಕೂಡ ಅವರ ಮುಂದೂ ಅವರಿಲ್ಲದಿದ್ದಾಗಲೂ ಅವರಿದ್ದಾಗಲೂ ಪ್ರಶ್ನಿಸಬೇಕಾದಲ್ಲೆಲ್ಲ ಪ್ರಶ್ನಿಸಿದವಳು. ನಮ್ಮ ಅಪ್ಪ ಹೇಳುವ ಹಾಗೆ ಇದೊಂದು ಮಾನಸಿಕ ವ್ಯಾಧಿ ಕೂಡ ಅಲ್ಲ. ಆಮೇಲೆ ಅಪ್ಪನೇ ಹೇಳ್ತಾರೆ ಅದು ಸೈಕೋಥೆರಪಿ ಅಂತ. ಅದು ಸೈಕೋಥೆರಪಿ ಕೂಡ ಅಲ್ಲ.
ಅದು ಅಪರೂಪಕ್ಕೊಮ್ಮೆ ಜೀವಕ್ಕೆ ಸಂಭವಿಸುವ ಒಂದು ಟ್ರಾನ್ಸ್ಫಾರ್ಮೇಷನ್ನಿನ ಘಟನೆ. ಎಲ್ಲರಿಗೂ ಆಗಲ್ಲ ಈ ಭಯ, ನೆನಪಿಟ್ಕೊಳ್ಳಿ. ತುಂಬ ಅಪರೂಪ. ಡೆತ್ ಲೈಕ್ ಎಕ್ಸ್ಪೀರಿಯನ್ಸ್. ಸತ್ತೇ ಹೋಗ್ತೀನಿ, ಅವರೆಲ್ಲ ಸಾಯೋದಕ್ಕಿಂತ ನಾನು ಸಾಯೋದು ವಾಸಿ ಇತ್ಯಾದಿ ಅನ್ನಿಸಿ ತನ್ನ ಸಾವಿಗೆ ತಾನು ಸಿದ್ಧನಾಗಿ ಬಿಡ್ತಾನೆ ಮನುಷ್ಯ. ಅದು ಸಾಮಾನ್ಯ ವಿಷಾದ ಅಲ್ಲ, ಅದು ನಾವು ಹೇಳುವ ಡಿಪ್ರೆಷನ್ ಅಲ್ಲ. ಸೈಕೋಥೆರಪಿಯಲ್ಲಿ ಹೇಳುವ ಡಿಪ್ರೆಷನ್ ಅಂತ ಒಂದು ಪ್ರಕಾರ ಇದೆ, ಆ ಡಿಪ್ರೆಷನ್ ಅಲ್ಲ ಇದು. ಡಿಪ್ರೆಷನ್ನಿನ ಪ್ರಕಾರಗಳಲ್ಲಿ ಬರುವಂತಹ ಸಿಂಪತಿಯೋ, ಯಾವುದೋ ಒಂದು ಘಟನೆಗೆ ತಾನು ಕೂಡ ಪಾರ್ಟ್ ಮಾಡಿಕೊಂಡು ಇಮ್ಯಾಜಿನ್ ಮಾಡಿ ತಾನು ಹಾಗೆ ಮಾಡ್ತಿಲ್ಲ, ಅವರು ಮಾಡ್ತಿದ್ದಾರೆ, ನಾನು ಮಾಡಿದ್ದು ತಪ್ಪಾಯ್ತೇನೋ ಅಂತ ಸೆಲ್ಫ್ ಅನಾಲಿಸಿಸ್ ಹೋಗಿ ಕುಸಿಯುವ ಭಾಗವಲ್ಲ. ಇದೊಂದು ಸಡನ್ ಟ್ರಾನ್ಸ್ಫಾರ್ಮೇಷನ್ಗೆ ಚಕ್ಕಂತ ಒದೆಯುವ ಒದೆತ. ಇದನ್ನು there is a coiled serpent at the bottom of your body. That is the real energy of the body. It is there in every part of the body, athwa it is there in every individual. The moment some shock happens, some incident happens, it is just like stepping your foot on the tail of that serpent anta Rajneesh koduva vivarane. The moment you stepped on the tail of the serpent wakes up into such a level of its height. Aga the whole energy becomes so powerful, you become very very mere ಒಂದು ಅಣುವಿನ ಹಾಗೆ ಆಗ್ತೀರಿ ಅಂತ. ಇದನ್ನು ರಜನೀಶ್ ಹೇಳೋದು ಕುಂಡಲಿನಿ ಎಕ್ಸ್ಪ್ಲನೇಷನ್ಗೆ. ಒಂದು ಶಾಕ್, ಒಂದು ಘಟನೆ, ಒಂದು ಸಡನ್ ಸ್ಟೆಪ್ ಜೀವನದಲ್ಲಿ ನಡೆದಾಗ ಉಂಟಾಗುವ ಆ ಸರ್ಪೆಂಟ್, ಇಷ್ಟರವರೆಗೆ ಎನರ್ಜಿ ಅನ್ನುವ ಸರ್ಪೆಂಟ್ ಕಾಯಿಲ್ಡ್ ಇದ್ದದ್ದು ಎದ್ದು ಬಿಡುತ್ತಲ್ಲ, ಆಗ ಉಂಟಾಗುವ ಏನು ಒಂದು ಆರ್ಭಟ, ಆ ಶಕ್ತಿ ಆರ್ಭಟ, ಆಗ ಈ ಮನುಷ್ಯ ಕುಸಿತ. ಈ ಕುಸಿತ ಇದು ವಿಷಾದ. ಯಾವ ವಿಷಾದ? ಟ್ರಾನ್ಸ್ಫಾರ್ಮೇಷನ್ಗೆ ಕಾರಣವಾಗುವ ವಿಷಾದ. ಆದ್ರಿಂದಲೇ ತುಂಬ ಕುಂಡಲಿನಿ ಜಾಗೃತಿಯ ಚಿತ್ರಗಳನ್ನು ನೀವು ಏನಾದರೂ ಅನುಭವಿಸುವ ಹಾಗೆ ನೋಡಬೇಕು ಅಂದರೆ ತೀರ್ಥಂಕರರನ್ನು ನೋಡಿ. 7 ಹೆಡೆಯ ಭಾರೀ ದೊಡ್ಡ ಸರ್ಪದ ಚಿತ್ರ, ಅದು ದೊಡ್ಡದು ಎತ್ತರ. ತೀರ್ಥಂಕರರು ಸಣ್ಣ ಸಣ್ಣ ಆಕೃತಿ. ಮನುಷ್ಯ ಹಾಗಾಗ್ತಾನೆ. ಕುಂಡಲಿನಿ ಜಾಗೃತವಾದರೆ ಎನರ್ಜಿ ಬಿಕಮ್ ಸೋ ಪವರ್ಫುಲ್. ನೀವು ಅದರ ಮುಂದೆ ಒಂದು ಅಣುವಿನ ಅಣು ಆಗಿ ಸಣ್ಣ ಕಣದ ಹಾಗೆ ಹೆದರಿ ಕೂತ್ಕೊಂಡ ಹಾಗೆ ಅದು ನಮ್ಮ ತಲೆಯ ಮೇಲೆ ತಲೆ ಎತ್ತಿ ನಿಲ್ತದೆ. ಆಗ ಅದು ಹೇಳಿದ್ದನ್ನು ನಾವು ಕೇಳದಿದ್ರೆ ನಾವು ಭಸ್ಮೀಭೂತರಾಗ್ತೇವೆ. ಆಗ ಸರೆಂಡರ್ ಆಗದಿದ್ರೆ ಎನರ್ಜಿಯ ಲೆವೆಲ್ನ ತುದಿಯಲ್ಲಿ ಟ್ರಾನ್ಸ್ಫಾರ್ಮರಿಗೆ ಹೋಗಿ ನೀವು ಕೈ ಹಾಕಿದ ಹಾಗೆ ಇಟ್ ಈಸ್ ಕ್ಯಾಚಿಂಗ್ ದಿ ಲೈವ್ ಕರೆಂಟ್ ಅಂತ ಹೇಳ್ತಾರೆ ಯೋಜಿ ಕೃಷ್ಣಮೂರ್ತಿ. ಹಾಗೆ ಈ ಒಂದು ಸ್ಥಿತಿಯಲ್ಲಿ ಬಂದಾಗ ಅದು ಯೋಗ ಅಲ್ಲ. ಯಾಕೆ ನನ್ನ ಅಪ್ಪ ವಿಷಾದ ಯೋಗ ಅಂತ ಕರೀಬಾರ್ದು? ನನ್ನ ಅಪ್ಪನನ್ನು ಈಗಲೂ ಪ್ರಶ್ನಿಸ್ತೇನೆ. ಈ ಯೋಗವೇ ಯಾಕೆ ಅಂದರೆ ಇಂಥದೊಂದು ಸಡನ್ ಎದ್ದು ಬಿಡುವ ಶಕ್ತಿಯ ಜಾಗೃತ ಅವಸ್ಥೆ ಎಲ್ಲರಿಗೂ ಸಂಭವಿಸುವುದಿಲ್ಲ. ತುಂಬ ಅಪರೂಪ. ಯಾರು ಭಗವಂತ ಆಯ್ಕೆ ಮಾಡ್ತಾನೆ ಅವರನ್ನಷ್ಟೇ ಈ ಥರದ ಒಂದು ಹೊಡೆತಕ್ಕೆ ಒಳಪಡಿಸಿ ಆ ಶಾಕಿನಿಂದ ನಾನು ಅನ್ನುವ ದೊಡ್ಡ ಅಹಂಕಾರದ ಮಹಾದೈತ್ಯನನ್ನು ಚಿಕ್ಕ ಅಣುವಾಗಿ ಒಗಿತಾನೆ, ಶಕ್ತಿ ಎದ್ದು ನಿಲ್ತದೆ. ಇದು ವಿಷಾದ. ಅಪರೂಪಕ್ಕೆ ಕೋಟಿಗೆ ಒಬ್ಬ ನನ್ನ ಹತ್ರ ಬರುವುದು ಅಂತ ಕೃಷ್ಣ ಹೇಳ್ತಾನೆ. ಎಲ್ಲೋ 1000ಕ್ಕೆ 10 ಜನರಿಗೆ ಇದಾಗಬಹುದು. ಕಡೆಗೆ ಮುಟ್ಟುವಾಗ ಕೋಟಿಗೆ ಒಬ್ಬರು, ನೆನ್ಪಿಟ್ಕೊಳ್ಬೇಕು ನಾವು. ಆದ್ದರಿಂದ ಇದು ಅಪರೂಪದ ಯೋಗವೇ, ಎಲ್ಲರಿಗೂ ಸಂಭವಿಸುವಂಥದ್ದಲ್ಲ. ಅಂಥ ಎಲ್ಲ ವಿಷಾದವನ್ನು ಅರ್ಜುನನ ಮುಖಾಂತರ ಪ್ರಕಟಪಡಿಸಿ ಅವರ ಒಳಗಿರುವ ಮಗುವನ್ನೆಬ್ಬಿಸಿ, ಆ ಮಗು ಇವತ್ತು ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯನಿದ್ದೇನೆ, ತ್ವಾಂ ಪ್ರಪನ್ನ ಶಾಧಿಮಾಂ ತ್ವಾಂ ಪ್ರಪನ್ನ, ನನಗೆ ಒಳಿತು ಮಾಡು, ನನಗೆ ಶುಭ ಮಾಡು, ನಾನು ಸೋತಿದ್ದೇನೆ, ನಾನು ಬಿದ್ದಿದ್ದೇನೆ, ನಾನು ಶಿಷ್ಯನಾಗಿದ್ದೇನೆ. ಸಖ ಹೋದ, ಗೆಳೆಯ ಹೋದ, ಯೋಧ ಹೋದ, ಸಾರಥಿ ಅನ್ನೋದನ್ನು ಮರೆತ, ನೀನು ಗುರು, ನಾನು ಶಿಷ್ಯ. ಯಾಕೆ? ಬಿದ್ದಿದ್ದಾನೆ, ಹೊಡೆತದಿಂದ ಸಣ್ಣ ಮಗುವಿನ ಅವಸ್ಥೆಯಲ್ಲಿದ್ದಾನೆ. ಅಂಥ ಮಗುವನ್ನು ಕೃಷ್ಣ ಪ್ರಹಸನ್ನಿವ ಭಾರತ ನಗಾಡ್ತಾ ಹೇಳಿದ್ದ ಮಾತನ್ನು ಬಹುಶಃ ನಾಳೆ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.